ಸರಿಯಾಗಪ್ಪ ನೀವೆಲ್ಲ ನಾಗೇತಿನ
HD ಬರ್ತದೆ. ಇರ್ಬೇಕು. ಮತ್ತಿದೇನು ಅದು ಮಾಡ್ಕೊಡ್ದು. ಮುಟ್ಟಬಾರ್ದು ನಿಖಿತ. ಅಲ್ಲ ಡೈರೆಕ್ಟ್ ನೋಡಿ. ಶ್ರೀ ಗುರುಭ್ಯೋ ನಮಃ. ಗ್ರಾಮದ ಗುರು ಹಿರಿಯರೇ, ಸರ್ವ ಸದ್ಭಕ್ತ ಮಹಾಶಯರೇ, 6ನೇ ವರ್ಷದ ಶರಣರ ಜೀವನ ದರ್ಶನದ ಪ್ರವಚನ ಕಾರ್ಯಕ್ರಮದ ಇಂದಿನ ದಿವ್ಯ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಮತ್ತು ಅವರೇ ಸ್ವತಃ ಪ್ರವಚನವನ್ನು ನಿಮ್ಮೆಲ್ಲರಿಗೆ ಮನವೊಟ್ಟುವಂತೆ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಕೊಟ್ಟೂರು ಶಾಖಾ ವಿರಕ್ತ ಮಠ ಸಿದ್ದರಗಡ್ಡೆಯ ನಿಯೋಜಿತ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಪೂಜ್ಯ ಶ್ರೀ ಮರಿಕೊಟ್ಟೂರು ದೇಶಿಕರಿಗೆ ಗ್ರಾಮದ ವತಿಯಿಂದ ಎಲ್ಲ ದೈವದವರು ಜೋರಾದ ಚಪ್ಪಾಳೆಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ಅನಂತ ಕೋಟಿ ನಮಸ್ಕಾರ ಸ್ವರೂಪ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಗಾನ ಕೋಗಿರಾಗಿರ್ತಕ್ಕಂಥ ಪಂಡಿತ ಪುಟ್ಟರಾಜ ಕವಿಗಳ ಶಿಷ್ಯರಾಗಿರ್ತಕ್ಕಂಥ ಡಿ ಹಿರೇಯಾಳ ಗ್ರಾಮದ ಜಗನ್ನಾಥ ಸ್ವಾಮಿಗಳು ಸಹಿತ ಜೋರಾದ ಚಪ್ಪಾಳೆಯಿಂದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ತಬಲಾ ಚಿತ್ರರಾಗಿರ್ತಕ್ಕಂಥ ಸಂಗಂಕಲ್ ಗ್ರಾಮ ನಿವಾಸಿಗಳಾದ ಯೋಗೇಶ್ ಬಣಗಾರ್ ಅವರಿಗೂ ಸಹಿತ ಜೋರಾದ ಚಪ್ಪಾಳೆಯಿಂದ ಅವರಿಗೂ ಸ್ವಾಗತವನ್ನು ಕೋರುತ್ತಾ, ನಿನ್ನೆಯ ದಿನ ಸಿದ್ದರಗಡ್ಡೆ ಗ್ರಾಮದಲ್ಲಿ 29ನೇ ವರ್ಷದ ಕಲಬುರಗಿ ಶರಣಬಸವೇಶ್ವರರ ಪುರಾಣ ಉದ್ಘಾಟನಾ ಕಾರ್ಯಕ್ರಮ ಇರುವುದರಿಂದ ಪೂಜ್ಯರು ನಿನ್ನೆ ನಮ್ಮ ಊರಿಗೆ ಬರ್ಲಿಕ್ಕಾಗಿಲ್ಲ ಅವರಿಗೆ. ಯಾಕಂದ್ರೆ ಅವರು ಆ ಊರಿನ ಮಠದ ನಿಯೋಜಿತ ಉತ್ತರಾಧಿಕಾರಿಗಳು, ಮುಂದೆ ಪಟ್ಟಾಧಿಕಾರಾಗಿರ್ತಕ್ಕಂಥವರು. ಆ ಗ್ರಾಮದಲ್ಲಿ ಪುರಾಣಕ್ಕೆ ಅವರು ಇರಲೇಬೇಕು. ಅದು ಉಗಾದಿಯಿಂದ ಬಸವ ಜಯಂತಿವರೆಗೆ ನಡೆಯುತ್ತದೆ. 29 ವರ್ಷಗಳಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಅಲ್ಲಿಯ ಗುರುಗಳ ಒಂದು ಸಾನ್ನಿಧ್ಯ ಇರಲೇಬೇಕಾದ ಕಾರಣದಿಂದ ನಿನ್ನೆ ನಮ್ಮ ಊರಿಗೆ ಬಂದಿಲ್ಲ. ಹಾಗಾಗಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ. ಸದ್ಭಕ್ತರೆಲ್ಲ ದಯಮಾಡಿ ಆದಷ್ಟು ಬೇಗ ಆಗಮಿಸಬೇಕು. ಇಂದಿನ ದಿನ ಪೂಜ್ಯರ ಅರ್ಧ ಗಂಟೆ ಮುಂಚೆನೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿ ಈಗಾಗಲೇ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ತಾಯಿಯಂದರು, ಹಿರಿಯರು, ಮುದ್ದು ಮಕ್ಕಳು ಎಲ್ಲರೂ ಶಾಂತರಿತ ಭಾಗವಹಿಸಬೇಕೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಸರ್ವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. तस्मै श्री गुरुवे नमः। भो विराट्पुर स्वामिन् चरचक्रेश्वर प्रभो परं गुरु वन्दे गुरुकुमारेश कृपानिधये। कृपा
ಕೃಪಾನಿಧಿ ಕೃಪಾನಿಧಯೇ ಕೃಪಾನಿಧಯೇ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ನಮೋ ನಮೋಸ್ತುತೆ ಜಯ ಮಂಗಲಂ ಜಯ ನಮ ಪಾರ್ವತೀಶ್ವರ ಹರ ಮಹಾದೇವ. ಹಲವು ಮಾತೆಯನ್ನು ನೀನುಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ. ಪ್ರಥಮದಲ್ಲಿ ಎಲ್ಲ ಸಂತ ಮಹಾಂತರನ್ನ, ಬಸವಾದಿ ಶಿವಶರಣರನ್ನ, ರೇಣುಕಾದಿ ಪಂಚ ಆಚಾರ್ಯರನ್ನ, ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿಸುವುದಕ್ಕೋಸ್ಕರವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿರುವಂತಹ ಅಪಹಾನಗಳ ಕುಮಾರ ಮಹಾಶಿವಯೋಗಿಗಳನ್ನು ಭಕ್ತಿಯಿಂದ ಹೃದಯದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಗದ್ಗುರು ಕೊಟ್ಟೂರೇಶ್ವರರನ್ನ, ಸಂಗಮ ಬಸವೇಶ್ವರರನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ನಮ್ಮ ಯಲ್ಲಾವತಿಯ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ 6ನೇ ವರ್ಷದ ಶರಣರ ಜೀವನ ದರ್ಶನ ಪ್ರವಚನ, ಈ ಎಲ್ಲ 10 ಹಲವಾರು ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡು ಎಲ್ಲರಿಗೂ ಸಹಿತ ದರ್ಶನ, ಆಶೀರ್ವಾದ, ಆಶೀರ್ವಚನಗಳನ್ನು ನಿತ್ಯ ಆಶೀರ್ವಾದವನ್ನು ಮಾಡುತ್ತಿರುವಂತಹ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ 1800 ಜಗದ್ಗುರು ಡಾಕ್ಟರ್ ಚರಣ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರವರ ಪವಿತ್ರ ಚರಣಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ವೇದಮೂರ್ತಿ ಸಿದ್ಧಾಂತಿ ರುದ್ರಮುನಿ ಶಾಸ್ತ್ರಿಗಳು ಹಾಗೂ ಶ್ರೀ ವೇದಮೂರ್ತಿ ನೀಲಕಂಠಯ್ಯ ಶಾಸ್ತ್ರಿಗಳವರ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ ಕಾರ್ಯಕ್ರಮ ಗ್ರಾಮದ ಅಧಿದೇವತೆಯಾಗಿರುವಂತಹ ಬಸವೇಶ್ವರನಲ್ಲಿ, ಈಶ್ವರನಲ್ಲಿ, ಆಂಜನೇಯ ಮಹಾಸ್ವಾಮಿಯಲ್ಲಿ ಹಾಗೂ ಎಲ್ಲ ದೈವಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವಿಶೇಷವಾಗಿ ಬಹಳ ಈ ಸಂಗೀತಕ್ಕೆ ಮೆರಗನ್ನು ಕೊಡ್ತಾ ಆ ಗುರುವಿನ ಆಶೀರ್ವಾದದಿಂದ ಸುಂದರವಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳಲ್ಲಿ ಗೌರವರಾಗಿರುವಂತಹ ಶ್ರೀಯುತ ಜಗನ್ನಾಥ ಗವಾಯಿಗಳಲ್ಲಿ ಶರಣಾರ್ಥಿಗಳನ್ನು ತಿಳಿಸಿ ಹಾಗೂ ಬಹಳ ಸುಂದರವಾಗಿ ತಬಲಾ ಸೇವೆಯನ್ನು ನೀಡುತ್ತಿರುವಂತಹ ಶ್ರೀಯುತ ಯೋಗೇಶನವರಲ್ಲಿ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ನಮ್ಮ ಗ್ರಾಮದಲ್ಲಿಯೂ ಸಹಿತ ಧರ್ಮ, ಸಂಸ್ಕೃತಿ, ಸಂಸ್ಕಾರಗಳು ಉಳಿದು ಸುಸಂಸ್ಕೃತ ಗ್ರಾಮ ಆಗಬೇಕು ಅಂದುಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂತಹ ನಮ್ಮ ರುದ್ರಮುನಿ ಶಾಸ್ತ್ರಿಗಳವರ ಆದಿಯಾಗಿ ಗ್ರಾಮದ ಸಮಸ್ತ ಹಿರಿಯರೇ ಹಾಗೂ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಪುರೋಹಿತ ಸಂಘದ ಅಧ್ಯಕ್ಷರಾಗಿರುವಂತಹ ಈಶ್ವರಯ್ಯ ತಾತನವರ ಆದಿಯಾಗಿ ಅವರ ಜೊತೆಗೆ ಆಗಮಿಸಿರುವಂತಹ ಎಲ್ಲ
ಪುರೋಹಿತರ ವರ್ಗದವರೇ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಸಹಿತ ನಮ್ಮ ಶರಣಾರ್ಥಿಗಳು. ಶರಣಾರ್ಥಿಯಾಗಿ ಏನ್ ಮಾಡ್ಬಿಡ್ರಿ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಶರಣಾರ್ಥಿಯಾಗಿ ಏನ್ ಮಾಡಬೇಕು, ಪ್ರತಿಯಾಗಿ ಶರಣಾರ್ಥಿ ಅಂತ ಹೇಳಬೇಕು ಅಂತ. ಇದು ನಮ್ಮ ನಾಡಿನ ಸಂಸ್ಕೃತಿ ಅಂತ. ಬಹಳ ಸುಂದರವಾಗಿ ಕವಿಗಳು ಒಂದು ಮಾತನ್ನು ಬರೀತಾ ಹೋಗ್ತಾರೆ. ಆಯುಷ್ಯ 10 ನಿದ್ರೆಗೆ ಹೋದದು 50. ಆಯುಷ್ಯ 10 ನಿದ್ರೆಗೆ ಹೋದದು 50. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ವಾಯುವಿಲ್ಲೋ ಹೊತ್ತು ಶಿವನ ನೆನೆಯೋದು ಯಾವತ್ತು, ಶಿವನ ನೆನೆಯೋದು ಯಾವತ್ತು ಅಂತ ಬರಿತಾ ಹೋಗ್ತಾರೆ. ಏನು ಇದರ ಅರ್ಥ? ಬಹಳ ಸುಂದರವಾಗಿರುವಂತಹ ಮಾತನ್ನ ತಮ್ಮ ಪದ್ಯದಲ್ಲಿ ತಿಳಿಸ್ತಾ ಹೋಗ್ತಾರೆ ಅಲ್ಲಿ ಕವಿಗಳು, ಅನುಭಾವಿಗಳು. ಆಯುಷ್ಯ 10 ನಿದ್ರೆಗೆ ಹೋದವು 50 ಅಂತ. ಮನುಷ್ಯನ ಆಯುಷ್ಯ ಎಷ್ಟು ವರ್ಷ? ಮಾತಾಡಿಸೋದು ಗಾಬರಿ ಹೋಗೋದು. ಮನುಷ್ಯನ ಆಯುಷ್ಯ ಎಷ್ಟು ವರ್ಷ? 120. ಯಾರು ಮಾಡ್ತಾರಪ್ಪ 120 ವರ್ಷ? 100 ವರ್ಷ ಆಯುಷ್ಯ ಒಬ್ಬ ಮನುಷ್ಯನಿಗೆ ಅದಾವ. 50 ವರ್ಷ ಆಯುಷ್ಯ 10 ನಿದ್ರೆಗೆ ಹೋದವು 50 ಅಂತ. 100 ವರ್ಷದೊಳಗೆ 50 ವರ್ಷ ಮನುಷ್ಯ ನಿದ್ರೆ ಮಾಡ್ತಾ 12 ತಾಸು, ರಾತ್ರಿ 12 ತಾಸು. 100 ವರ್ಷದೊಳಗೆ 50 ವರ್ಷ ಕೊಟ್ಟಿರ್ತಾನೆ ಮನುಷ್ಯ. ನಿದ್ರೆಗಾಗಿನೇ 50 ವರ್ಷ ಬಿಟ್ಟಿರ್ತಾನೆ. ಹೌದೌದು. ಮತ್ತೆ ರಾತ್ರಿ 12 ತಾಸು ಆಗ್ತಲ್ಲ 50 ವರ್ಷ. ನಿದ್ರೆಗೆ ಹೋದವು 50. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ. ಪ್ರಾಯಕ್ಕೆ ಅಂತಂದ್ರೆ ವಯಸ್ಸಿಗೆ ಬರೋದ್ರೊಳಗೆ 20 ವರ್ಷಗಳನ್ನು ಬಿಟ್ಟಿರ್ತೀವಿ. ನೀವು ಏನು ಕುಂತಿರೋದು ಎಲ್ಲ ಸ್ವಲ್ಪ ವರ್ಷಗಳ ಹಿಂದೆ ಕುಂತಾರಲ್ಲ, ಇವರಂಗ ಇದ್ದೀರಿ. ಹೌದಲ್ಲ? ಇವರಂಗ ಹೊಂದಿರ್ತೀರಿ ಮನೆ ಎಲ್ಲ. ನೋಡ್ತಾ ದೊಡ್ಡವರಾಗಿ ನೋಡ್ತಾ ನಿಮಗೊಂದು ಗಂಟೆ ಹಾಕಿಬಿಟ್ರು. ಹೌದಲ್ಲ? ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ. ವಯಸ್ಸಿಗೆ ಬರೋದ್ರೊಳಗಾಗಿನೇ 20 ವರ್ಷ ಕಳೆದು ಬಿಟ್ಟಿರ್ತೀವಿ. ಬುದ್ಧಿ ಬರೋದ್ರೊಳಗಾಗಿ, ಜ್ಞಾನ ಬರೋದ್ರೊಳಗಾಗಿ 20 ವರ್ಷ ಕಳೆದು ಬಿಟ್ಟಿರ್ತೀವಿ. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30 ಅಂತ. ಅಲ್ಲೇ 50 ವರ್ಷ ಕಳೆದು ಬಿಟ್ವಿ, ಇಲ್ಲ 50 ವರ್ಷ ಕಳೆದು ಬಿಟ್ವಿ. ಮುಗಿದ ಹೋದಲ್ಲ ಆಯುಷ್ಯ. ವಾಯು ಇಲ್ಲ ಹೋದ ಶಿವನ ನೆನೆಯೋದು ಯಾವತ್ತು ಅಂತ ಬರೀತಾ ಇದ್ದಾರೆ. ವಾಯು ಅಂತಂದ್ರೆ ಇಲ್ಲಿ ಪ್ರಾಣವಾಯು ಅಂತ. ಪ್ರಾಣವಾಯು ಅಂದ್ರೆ ಯಮಧರ್ಮ ಅಂತ. ಯಮಧರ್ಮ ಯಾವ ಬರ್ತಾನೆ ಯಾವ ಹೋಗ್ತಾನೆ ಹೇಳಿ ಬರ್ತಾನೆ ಅಂದ್ರೆ ಏನ್ರಿ, ನಾ ಬರ್ತಾ ಇದ್ದೀನಿ ಏನ್ರ ಮೆಸೇಜ್ ಮಾಡ್ತಾನೆ ನಿಮ್ಗೆ. ಮತ್ತೆ ತಪ್ಪಿದ್ರೆ ಮೆಸೇಜ್ ಮಾಡಿದ್ರೆ ಭಾಳ ಚಲೋ ಆಯ್ತು ಅಂತೇಳಿ ನೀವು ಹೊಳ್ಳಿ ಟೈಪಿಂಗ್ ಮಾಡ್ತೀರಲ್ಲ ಮೆಸೇಜ್ ಏನ್ರಿ ಅಂತ ಹೇಳಿ ಬರೋದಿಲ್ಲ. ಹೌದಲ್ಲ? ಯಮ ಸಾವು ಮರಣ ಅನ್ನುವಂಥದ್ದು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ವಾಯು ಇಲ್ಲೋ ಹೊತ್ತು ಶಿವನ ನೆನೆಯೋದು ಯಾವತ್ತು ಅಂತ ಬರೀತಾರೆ. ಅದಕ್ಕಾಗಿ ನೀನು ಜೀವನದಲ್ಲಿ 100 ವರ್ಷ ಆಯುಷ್ಯ ಇದೇ ರೀತಿಯಾಗಿ ಕಳೀತಾ ಹೋಗ್ತಾ ಇದೆಯಾ? ಇನ್ನು ಭಗವಂತನ ಸ್ಮರಣೆ ಮಾಡೋದು ಯಾವಾಗಪ್ಪ ಮನುಷ್ಯ ಅಂತ ತಿಳ್ಕೊಂಡು ಅಲ್ಲಿ ಕಡಕೋಳದ ಮಡಿವಾಳಪ್ಪನವರು ಬಹಳ ಸುಂದರವಾಗಿ ತಮ್ಮ ಪದ್ಯದಲ್ಲಿ ಕೇಳ್ತಾ ಹೋಗ್ತಾರೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕ್ರಿ, ಭಕ್ತಿಯಿಂದ ಒಂದಿಷ್ಟು ಶಿವನ ನಾಮಸ್ಮರಣೆಯನ್ನ ಮಾಡಬೇಕು. ಭಕ್ತಿಯಿಂದ ಆತನ ಪುಣ್ಯ ಸ್ಮರಣೆಯನ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಪ್ರಾರ್ಥನಾ ಗೀತೆ ಅದ ಒಂದು ಹುಡುಗಿಯಲ್ಲ ಇಲ್ಲ ಇದ್ದ ಸ್ವಲ್ಪ ನಡ್ಕೊಂಡು ಅನ್ನುವಂತ ಪ್ರಯತ್ನವನ್ನು ಮಾಡ್ತೀನಿ. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ
ಅಮೃತ ಅಂತರನುಭವನಮೃತ ಅಂತರನುಭವನಮೃತ ಅಮೃತ ಪರಮಾಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ಪ್ರೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ನಿತ್ಯ ನೂತನದ ಅಮೃತ ಸಾವು ನೋವಿಗೆ ದಾರಿ ತೋರುವ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ನಿತ್ಯ ನೂತನದ ಅಮೃತ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತ ಮಂಗಲದ ಮಹದಮೃತ ಮಂಗಲದ ಮಹಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಭಕ್ತಿಯೇ ಭಕ್ತ್ಯಾಮೃತ ಹೇ ಭಕ್ತಾಮೃತ ಜ್ಞಾನವೇ ಜ್ಞಾನಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತ್ಯಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಹಸ್ತಾಭರಣ ಪಂಚಾಚಾರ ದಶಾಭರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಆರು ಸ್ಥಳಗಳ ಅಮೃತ ಹಸ್ತಾಭರಣ ಪಂಚಾಚಾರ ಅಷ್ಟಾವರಣ ಪಂಚಾಚಾರ್ಯ ಆರು ಸ್ಥಳಗಳ ಅಮೃತ ಆರು ಸ್ಥಳಗಳ ಅಮೃತ ಕಾಯಕ ದಾಸೋಹ ಸಮತೆಯ ನಾಯಕ ದಾಸೋಹ ಸಮತೆಯ ಕಾಯಕ ದಾಸೋಹ ಸಮತೆಯ ನಾಯಕ ದಾಸೋಹ ಸಮತೆಯ ಕಲಿಸುವ ಶರಣಾಮೃತ ಕಲಿಸುವ ಶರಣಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರಂಗದ ಅಮೃತ ಅಂತರನುಭವದಮೃತ ಅಂತರನುಭವದಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತ
शिव हर हर महादेव। जगद्गुरु पंचाचार्य महाराज के, कुमारेश्वर महाराज के, बसवेश्वर महाराज के, सामूनो पार्वती शिव हर हर महादेव। ಈಗ ತಾನೇ ವೇದಿಕೆಗೆ ಆಗಮಿಸಿರುವಂತಹ ಅನೇಕ ಮಕ್ಕಳಿಗೆ ವಿದ್ಯಾಜ್ಞಾನ ಅನ್ನ ಅರಿವು ಗುರುವಿನ ಆಶೀರ್ವಾದದಿಂದ ನೀಡ್ತಾ ಈ ನಮ್ಮ ಬಳ್ಳಾರಿ ಜಿಲ್ಲೆಯ ಪುರೋಹಿತ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮ ಈಶ್ವರಯ್ಯ ತಾತ್ನವರ ಆದಿಯಾಗಿ ಎಲ್ಲ ಹಿರಿಯರಿಗೂ ಸಹಿತ ಒಮ್ಮೆ ಜೋರಾದ ಚಪ್ಪಾಳಿನ ತಕೊಳ್ಳುವ ಮೂಲಕವಾಗಿ ಸ್ವಾಗತವನ್ನು ಕೋರ್ತಾ, ನಿನ್ನೆ ದಿನ ಯಾವ ವಿಚಾರವನ್ನು ಕುರಿತು ತಾವೆಲ್ಲ ಪ್ರವಚನವನ್ನು ಕೇಳಿದ್ರಿ? ನಿಮ್ಮದು ಅಂದ್ಕೊಳ್ಳೆ ಜಲ್ದಿ ಹೇಳ್ತೇನೆ ನೋಡಿ. ಇಷ್ಟಕ್ಕೆ ನಾವು ಒಂದು ದಿನನೂ ಹೇಳಿಲ್ಲ, 3-4 ದಿನ ಆದ್ರೂ ಏನ್ ಪ್ರವಚನ ಮಾಡಿ ಅಂದ್ಕೊಳ್ಳೆ ಸುಮ್ಮಕೊಂಡಿರ್ತಿದ್ರಿ. ಆ ಮಹಾತಾಯಿ ಕನ್ನಡ ನಾಡಿನ ಪ್ರಥಮ ವಚನಕಾರ್ತಿ ಎನಿಸಿಕೊಂಡಿರುವಂತಹ ಮಹಾತಾಯಿ ಚನ್ನಮಲ್ಲಿಕಾರ್ಜುನನ್ನೇ ಪತಿಯೇ ನನ್ನ ಪರದೈವ ಅಂತ ತಿಳ್ಕೊಂಡು ಗುರು ಕೊಟ್ಟಿರುವಂತಹ ಲಿಂಗದಲ್ಲಿಯೇ ಚನ್ನಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಮಹಾತಾಯಿ ಅಕ್ಕ ಮಹಾದೇವಿಯ ಚರಿತ್ರೆಯನ್ನ ಬಹಳ ಸುಂದರವಾಗಿ ನಿನ್ನೆಯ ದಿನ ನಾವೆಲ್ಲ ಕೇಳ್ತಾ ಬಂದ್ವಿ. ಹೌದಲ್ರಮ್ಮ? ಒಂದು ಹೆಣ್ಣು ಮನಸ್ಸು ಮಾಡಿದರೆ ಏನು ಸಾಧನೆ ಮಾಡಬಲ್ಲಳು ಅನ್ನೋದಕ್ಕಾಗಿ ಆ ಮಹಾತಾಯಿ ಅಕ್ಕ ಮಹಾದೇವಿಯ ಜೀವನವೇ ಒಂದು ಆದರ್ಶ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿನೇ ವಿವೇಕಾನಂದರು ಒಂದು ಮಾತನ್ನ ಬರೆದರು, ಎಜುಕೇಟ್ ಯುವರ್ ವುಮೆನ್ಸ್ ಫಸ್ಟ್, ಎಜುಕೇಟ್ ಯುವರ್ ವುಮೆನ್ಸ್ ಫಸ್ಟ್, ದೆನ್ ದೇ ವಿಲ್ ಟೆಲ್ ಯು ವಾಟ್ ದೇ ಆರ್. ಮೊದಲು ನಿಮ್ಮ ಮನೆಯಲ್ಲಿ ಹೆಣ್ಣು ಹುಟ್ಟಿ ಐತಿ ಅಂತ ತಿಳ್ಕೊಂಡು ಕೊರಗೋದಕ್ಕೆ ಹೋಗಬೇಡ್ರಿ. ನಾನು ಹೇಳೋದಲ್ಲ, ಮತ್ತೆ ನನ್ನ ಜೊತೆ ಜಗಳಕ್ಕೆ ಬಂದಿರಿ ಅವು. ವಿವೇಕಾನಂದರು ಬರೀತಾರ, ನಿನ್ನ ಮನೆಯಲ್ಲಿ ಹೆಣ್ಣು ಹುಟ್ಟಿ ಐತಿ ಅಂತ ತಿಳ್ಕೊಂಡು ಕೊರಗೋದಕ್ಕೆ ಹೋಗ್ಬೇಡಪ್ಪ. ಒಳ್ಳೆಯ ಶಿಕ್ಷಣವನ್ನು ಕೊಡು, ಒಳ್ಳೆಯ ಸಂಸ್ಕಾರವನ್ನು ಕೊಡು, ಆನಂತರ ನೋಡು ಅವಳು ಏನು ಸಾಧನೆ ಮಾಡಬಲ್ಲಳು ಅನ್ನುವಂಥದ್ದನ್ನು ಅವಳೇ ಸಾಧಿಸಿ ತೋರಿಸ್ತಾಳೆ ಎನ್ನುವಂತ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರಂತಂದ್ರೆ ಇದಕ್ಕೆ ಚಪ್ಪಾಳೆ ನಾ ಒಳ್ಳೆ. ನೀವು ಖುಷಿ ಪಡ್ಬೇಕು, ಯಾವ ನಿಮ್ಮನ್ನು ಹೊಳಕ್ ಕುಂತೀವಿ. ಅವ್ರಂತಾರ ಬರೀ ಅವ್ರನ್ನ ಹೊಗಳ್ತಿರಲ್ರಿ, ನಮ್ಮನ್ನ ಹೊಗಳದೇ ಇಲ್ರಿ ಅಂತ ನಮ್ಗೆ ಕೆಳಕ್ ಕುಂತ್ರಿ ಯಜಮಾನ್ರನ್ನ ಹಾಕೊಂತಾರ. ಅದಕ್ಕೆ ನಾನಂದೆ, ಸರ್ಕಾರ ಅವ್ರದ ಐತ್ರಿ, ಅವ್ರು ಹೊಗಳಿಕಂದ್ರೆ ನಡೆಯೋದಿಲ್ಲ ಅಂತ ನಾ. ಹೌದಲ್ರಿ? ನಾನು ಸರ್ಕಾರ ಅವ್ರದ ಐತಿ, ರಾಷ್ಟ್ರಪತಿನೂ ಅವರ ಅದಾರ, ದ್ರೌಪದಿ ಮುರ್ಮು ಅವರ ಅದಾರ ಇಲ್ರಿ. ಇನ್ನೊಂದ್ ಸ್ವಲ್ಪ ದಿನಕ್ಕೆ PM ಹೊರ ಬರ್ತಾರ, CM ಹೊರ ಬರ್ತಾರ. ಸೌಟ್ ಹಿಡ್ಕೊಂಡು ಅಡಿಗೆ ಮನೆಗೆ ಹೋಗೋದು ನಮ್ಮ ಪಾಳೆ ಬರುತ್ತೆ, ಗಂಡ ಮಕ್ಕಳ ಪಾಳೆ. ಆ ಮಹಾತಾಯಿ ಬಹಳ ಅದ್ಭುತವಾದಂತಹ ಚರಿತ್ರೆ. ನಿನ್ನೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ಹೇಳಿಬಿಟ್ಟಾರ, ಹೇಳುವಂತ ದಿನ ಉಳಿಸಿಲ್ಲ ಅಂತ ಅನ್ಕೊಳ್ತೀನಿ. ನಿಮ್ಮನ್ನೆಲ್ಲ ನೋಡಿರೋ ಒಂದು ಮಾತು ನೆನಪಾಗತ್ತೆ ನನಗೆ. ಆ ಮಹಾತಾಯಿ ಕಲ್ಯಾಣಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಎಲ್ಲವುಗಳನ್ನ ನಿಲ್ಲಿಸಿ ಕಲ್ಯಾಣಕ್ಕೆ ಹೋದ್ಲು. ಹೌದಲ್ರಿ? ಹಸಿವೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ಲೋಭವೇ ಮದವೇ ಮತ್ಸರವೇ ಎಲ್ಲರೂ ನಿಲ್ಲು 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 ಅಂತ ಎಲ್ಲ ನಿಂದಿರಿಸಿ ಚನ್ನಮಲ್ಲಿಕಾರ್ಜುನನ ಕಡೆಗೆ ಅವಸರದ ಓಲೆಯನ್ನು ಒಯ್ತಾ ಇದ್ದೇನೆ, ಭಗವಂತನ ಕಡೆ ನಾನು ಹೋಗ್ತಾ ಇದ್ದೇನೆ, ಎಲ್ಲರೂ ನಿಂದಿರಿ ಅಂತ ಸ್ವಲ್ಪ ಕಡಿಮೆ ಮಾಡ. ಚನ್ನಮಲ್ಲಿಕಾರ್ಜುನನ ಕಡೆ ನಾನು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಎಲ್ಲವನ್ನ ನಿಂದಿರಿಸಿ ಆ ಮಹಾತಾಯಿ ಬಂದರು. ಹೌದಲ್ರಿ?
ಎಲ್ಲವನ್ನ ನಿಂದಿರಿಸಿ ಆ ಮಹಾತಾಯಿ ಹೋದ್ರ ನೀವು ಪಾಪ ಎಲ್ಲ ನಿಂದಿರಿಸಿ ಬಂದಿರಿ. ಹೌದಲ್ರಿ? ಏನೇನು ನಿಂದಿರಿಸಿ ಬಂದಿರಿ? ಪುಟ್ಟಕ್ಕನ ಮಗಳು ನೀನು ನಿಲ್ಲು. ಯಾವ್ಯಾವ ಅದಾವ್ರಿ ನಿಮ್ಮ? 6ರಿಂದ 7, 7ರಿಂದ 8, 8ರಿಂದ 9. ಹಾ ಅದಾವಿಲ್ಲ ನಿಮ್ಮ? ಮನೆಯೊಂದು 3 ಬಾಗಿಲು. ಈಗ ಯಾವ್ದು ನನಗಂತ ಹೆಸರು ಗೊತ್ತಿಲ್ಲ. ಅಗ್ನಿ ಸಾಕ್ಷಿ ಅಂತ ನೋಡ್ರಿ. ಹೌದಲ್ಲ? ಸ್ವಲ್ಪ ಕಡಿಮೆ ಮಾಡಿ. ಹೌದಲ್ರಿ? ಎಲ್ಲವನ್ನ ನಿಂದಿರಿಸಿ ಬಂದಿರಿ ಅಂದ್ರೆ ಮತ್ತೆ ನೀವು ಗ್ರೇಟ್ ಅಂತ. ಆದ್ರೆ ಅದು ಮರುದಿನ ಬೆಳಿಗ್ಗೆ ಹಾಕ್ತಾರೆ ಹೊಳ್ಳಿ. ಹೌದಲ್ರಿ? ಇವತ್ತು ಮಿಸ್ ಆಗಿರುವಂತ ದಾರಿ ನಾಳೆ ಬೆಳಿಗ್ಗೆ ಹಾಕ್ತಾರಲ್ಲ, ಬೆಳಿಗ್ಗೆ ನೋಡ್ಬಹುದು. ಆದ್ರೆ ಇವತ್ತು ಸಾಯಂಕಾಲ ಮಿಸ್ ಆಗಿರುವಂತ ಪುರಾಣ ನಾಳೆ ಬೆಳಿಗ್ಗೆ ಹಾಕಂದ್ರೆ ಇರೋದಿಲ್ಲ. ಹೌದಲ್ರಿ? ಅದಕ್ಕೆ ಬರೀತಾರೆ ಅವರು. ಅದಕ್ಕೇನಂತ ಕರೆದ್ರಿ? ಸೀರಿಯಲ್. ವಿಚ್ ಈಸ್ ನಾಟ್ ರಿಯಲ್, ದಟ್ ಈಸ್ ಎ ಸೀರಿಯಲ್. ಯಾವುದು ನಿಜ ಅಲ್ಲ, ವಿಚ್ ಈಸ್ ನಾಟ್ ರಿಯಲ್, ನಿಜವಾದದ್ದಲ್ಲ, ಅದರಲ್ಲಿ ಸುಮ್ಮನೆ ಆಕ್ಟಿಂಗ್ ಮಾಡಿ ತೋರಿಸ್ತಾರೆ ನಿಮ್ಗೆ. ಏನಂತ? ಹತ್ತಿನ ಹೆಂಗ್ ಚುಚ್ಚಬೇಕು, ಇವ್ರನ್ನ ಹೆಂಗ್ ಚುಚ್ಚಬೇಕು, ಮನಿ ಹೆಂಗ್ ಹೊಡಿಬೇಕು. ಹೌದಲ್ಲ? ನಿನ್ನೆ ತಾನೇ ಪ್ರವಚನದಾಗ ಹೇಳಿದ್ರು ನಮ್ಮ ಅನುಭವಿಗಳು. ಈ ದೂರದರ್ಶನ ಅನ್ನುವಂಥದ್ದು ಒಂದಾಗಿರುವಂತಹ ನಮ್ಮ ಮನೆಗಳನ್ನ, ನಮ್ಮ ಮನಸ್ಸುಗಳನ್ನ ಒಡೆಯುವಂತಹ ಕೆಲಸ ಮಾಡಿದ್ರೆ, ಈ ದೂರದರ್ಶನ ಅನ್ನುವಂಥದ್ದು ಒಂದಾಗಿರುವಂತಹ ನಮ್ಮ ಮನಸ್ಸುಗಳನ್ನ ಒಡೆಯುವಂತಹ ಕೆಲಸ ಮಾಡಿದ್ರೆ, ಈ ಧರ್ಮ ದರ್ಶನ ಅನ್ನುವಂಥದ್ದು ಒಡೆದು ಹೋಗಿರುವಂತಹ ನಮ್ಮ ಮನೆಗಳನ್ನ, ಮನಸ್ಸುಗಳನ್ನ ಕಟ್ಟುವಂತಹ ಕಾರ್ಯಕ್ರಮ ಅಂತಂದ್ರೆ ಇಂತಹ ಧರ್ಮ ದರ್ಶನ ಕಾರ್ಯಕ್ರಮ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕಾಗಿ ಇಂತಹ ಪವಿತ್ರವಾದಂತಹ ಕಾರ್ಯಕ್ರಮ ನಿಮ್ಮ ಗ್ರಾಮದೊಳಗೆ ಎಲ್ಲಿಯಾದರೂ ನಡೀಲಿ, ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ. ಅದು ದೇವಸ್ಥಾನದಾಗ ನಡೀಲಿ, ಯಾವ್ದಾರ ಮನೆಯೊಳಗರ ನಡೀಲಿ, ಇಂತಹ ಪವಿತ್ರವಾದಂತಹ ಕಾರ್ಯಕ್ರಮಗಳು ಎಲ್ಲಾದ್ರೂ ನಡೀತಾವ ಅಂದ್ರ ನಿಮ್ಮ ಎಲ್ಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ. ಕೇವಲ ನಾವು ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾದಾಗ ನಮ್ಮ ಜೀವನ ಸುಂದರ ಆಗೋದಿಲ್ಲ. ಬಹುಶಃ ಇದು ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಅಂದ್ರ ನಿಮ್ಮ ಭಾಷೆಗಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾಗೋದಕ್ಕಿಂತ ಅಂತ ಹೇಳೋದಕ್ಕಿಂತ ಕನ್ನಡಿಯ ಮುಂದೆ ನಿಂತು ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಅಂತಂದ್ರೆ ಚಂದ ಅರ್ಥ ಆಗುತ್ತೆ ನಿಮಗೆ. ಕನ್ನಡಿಯ ಮುಂದೆ ನಿಂತು ಲಕ್ಷಣವಂತರಾಗೋದಕ್ಕಿಂತ ಇಂತಹ ಮಠ ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಸಂಸ್ಕಾರವಂತರಾದಾಗ ಮಾತ್ರ ನಾವು ಬದುಕಿಗೆ ಒಂದಿಷ್ಟು ಬೆಲೆ ಬರಲು ಸಾಧ್ಯ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ನಾವು ಬಾಲ್ಯದಲ್ಲಿಯೇ ಕಲಿಸಿಕೊಡ್ಬೇಕನ್ನುವಂಥದ್ದನ್ನ ಮೊನ್ನೆ ದಿನ ನೋಡಿದ್ವಿ. ಹೌದಲ್ರಿ? ಕೇಳಿದ್ರಲ್ಲ? ಗಿಡವಾಗಿ ಬಗ್ಗದು 3 ವರ್ಷದ ಬುದ್ಧಿ. ನೆಕ್ಸ್ಟ್ ವರ್ಷ ನಿಮ್ಮದ ಪ್ರವಚನ. ಇವತ್ತು ನೀವು ಮಂಗಳಾರತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಪದ್ಯ ಅಂತ ಹೇಳ್ತೀರಿ. ಯಾವ ಪದ್ಯ? ಕರ್ಪೂರ ಹಾರುತಿ ಬೆಳಗಿರಿ ಕಾರುಣ್ಯ ಮೃಡರದಿ ಅಂತಿರಲಿ, ಅಂತಿರಲಿ ಪದ್ಯ, ಮಂಗಳಾರತಿ ಪದ್ಯ. ಇದರಲ್ಲಿ ಒಂದು ಲೈನ್ ಐತಿ. ಏನು? ಬಾಲ್ಯಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಿಗೆ ಅಂತ ಒಂದು ಪದ್ಯ. ಬಾಲ್ಯಗೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಿಗೆ. ಈ ಪದ್ಯವನ್ನ, ಈ ಒಂದು ವಾಕ್ಯವನ್ನು ಕುರಿತು ಒಂದಿಷ್ಟು ಚಿಂತನೆಯನ್ನ ಮಾಡೋಣ ಅಂತ ಇವತ್ತು. ಆ ಬಾಲ್ಯ ಅಂತಂದ್ರೆ ಸಣ್ಣ ಪುಟ್ಟ ಬಾಲಕಿ ಅಂತ. ಇದೇನು ಮುಂದೆ ಕುಂತಾರಲ್ರಿ, ಸಣ್ಣ ಪುಟ್ಟ ಬಾಲಕಿ. ಅಂತಹ ಸಣ್ಣ ಪುಟ್ಟ ಬಾಲಕಿ ಕೋಳೂರು ಕೊಡಗೂಸು ಅಂತ. ಕೋಳೂರು ಅನ್ನುವಂಥದ್ದು ಊರು. ಸಣ್ಣ ಪುಟ್ಟ ಬಾಲಕಿ ಕೊಡಗೂಸು. ಇವತ್ತು ನಮ್ಮ ನಾಡಿನ ಚರಿತ್ರೆಯಲ್ಲಿ ಅನೇಕ ಮಹಾತ್ಮರ ಚರಿತ್ರೆಗಳನ್ನ ನೋಡ್ತಾ 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 ಹೋದಾಗ ಅಲ್ಲಿ ಅನೇಕ ಮಹಾತ್ಮರು ಅನೇಕ ಭಾವಗಳನ್ನ ಇಟ್ಟುಕೊಂಡು ಆ ಭಗವಂತನನ್ನ ಒಲಿಸಿಕೊಂಡಿರುವುದನ್ನ ನಾವೆಲ್ಲ ಕಾಣ್ತಾ 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 ಹೋಗ್ತೀವಿ.
ಅದರಲ್ಲಿ ಅಂಧಭಕ್ತಿ, ಮೂಢ ಭಕ್ತಿ, ಮುಗ್ಧ ಭಕ್ತಿ, ನಮ್ಮದು ನಿಮ್ದೆಲ್ಲ ತೋರಿಕೆಯ ಭಕ್ತಿ. ಹೌದಲ್ರಿ? ಹೌದಲ್ರಿ? ಈ ರೀತಿಯಾಗಿ ಅಹಂಕಾರ ಭಕ್ತಿ, ಈ ರೀತಿಯಾಗಿ ಅನೇಕ ಭಕ್ತಿಗಳಲ್ಲಿ ಅನೇಕ ವಿಧಗಳನ್ನ ನೋಡ್ತಾ ನೋಡ್ತಾ ಹೋಗ್ತೀವಿ ನಾವೆಲ್ಲ. ಮುಗ್ಧ ಭಕ್ತಿಗೆ ಶ್ರೇಷ್ಠವಾದಂತ ಹೆಸರು ಅಂತಂದ್ರೆ ಈ ಕೊಳೂರು ಕೊಡಗೂಸು ಅಂತ. ಭಕ್ತ ಪ್ರಹ್ಲಾದನ ಹೆಸರು ಕೇಳಿರಲ್ಲ? ಮುಗ್ಧ ಭಕ್ತಿ. ಮೂಢ ಭಕ್ತಿಗೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಬೇಡರ ಕಣ್ಣಪ್ಪ. ಕಣ್ಣಪ್ಪನ ನುಡಿ ಕೇಳಿರಲ್ಲ ಕಥೆಯನ್ನ? ಆ ಲಿಂಗದಿಂದ ನೀರು ಬರೋದಕ್ಕೆ ಪ್ರಾರಂಭವಾದಾಗ ತನ್ನ ಕಣ್ಣನ್ನೇ ಕಿತ್ತಿ ಆ ಲಿಂಗಕ್ಕೆ ಹಚ್ಚಿದ. ಯಾರು? ಬೇಡರ ಕಣ್ಣಪ್ಪ. ಈಚೆ ಕಡೆ ಕಣ್ಣಿಂದ ನೀರು ಬರ್ತಾ ಇತ್ತು, ತನ್ನ ಕಣ್ಣು ಕಿತ್ತಿ ಅದಕ್ಕೆ ಹಚ್ಚಿದ. ಮತ್ತೆ ಈಚೆ ಕಡೆ ಕಣ್ಣುಗಳಿಂದ ಲಿಂಗದ ಕಣ್ಣುಗಳಿಂದ ನೀರು ಬರೋದಕ್ಕೆ ಪ್ರಾರಂಭ ಆಯಿತು. ಮತ್ತೆ ಗಾಬರಿ ಆಯ್ತು ಅವನಿಗೆ. ಆಗ ಮತ್ತೇನ್ ಮಾಡಿದ ಆತ? ಇದೊಂದು ಕಣ್ಣು ಕಿತ್ತಿದ್ದಂದ್ರ ಅಲ್ಲಿ ಕಣ್ಣು ಹಚ್ಚೋದು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಪಾದದ ಹೆಬ್ಬಟ್ಟನ ಅಲ್ಲಿ ಇಟ್ಟ. ಇದ್ರ ಮೇಲೆ ಲಿಂಗದ ಕಣ್ಣು ಏನಿತ್ತಲ್ಲ ಅಲ್ಲಿ ತನ್ನ ಪಾದ ಇಟ್ಟ. ಯಾರು? ಬೇಡರ ಕಣ್ಣಪ್ಪ. ಒಂದು ಕಣ್ಣು ಕಿತ್ತಿ ಹಚ್ಚಿಬಿಟ್ಟನ. ಇದೊಂದು ಕಿತ್ತಿ ಇದೊಂದು ಕಣ್ಣು ಕಾಣೋದಿಲ್ಲ ಹಚ್ಬೇಕಂತ ಹೇಳಿ ಅದಕ್ಕಾಗಿ ತನ್ನ ಪಾದದ ಹೆಬ್ಬರಳನ್ನು ಅದಕ್ಕೆ ಇಡ್ತಾನ. ಲಿಂಗದ ಕಣ್ಣಿಗಿಟ್ಟು ತನ್ನ ಕಣ್ಣು ಕಿತ್ತಿ ಅದಕ್ಕೆ ಹಚ್ಚಿಸ್ತಾನ ಅಂತಂದ್ರೆ ಎಂತಹ ಮೂಢ ಭಕ್ತಿ, ಎಂತಹ ಶ್ರೇಷ್ಠ ಭಕ್ತ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ಮೂಢ ಭಕ್ತಿ. ಇನ್ನ ನಮ್ದು ನಿಮ್ದೈತೆ ನೋಡಿ ತೋರಿಕೆಯ ಭಕ್ತಿ. ಭಗವಂತ ನಿನಗಿಷ್ಟು ಹುಂಡಿಗಿಟ್ಟು ಹಾಕ್ತೀನಿ, 11 ರೂಪಾಯಿ ಹಾಕ್ತೀನಿ. ಮತ್ತೆ ನಮ್ಮ ಶಾಸ್ತ್ರಿಗಳು ಬಹಳ ಚಂದ ಇದು ಮಾಡಿಸ್ತಿರ್ತಾರೆ. ಏನ್ ಮಾಡಿಸ್ತಿರ್ತಾರ? ಸಂಕಲ್ಪ ಮಾಡಿಸ್ತಿರ್ತಾರ. ನಾವು ಏನಂತ? ನಮ್ಮ ಸರ್ವ ದೋಷ ಪರಿಹಾರನಾರ್ಥಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರ್ತಿ ಆರೋಗ್ಯ ಸರ್ವ ಸಂಪದ ಸಿದ್ಧ್ಯರ್ಥಂ ಮಮ ಪುತ್ರ ಪೌತ್ರ ಮರಿಪೌತ್ರ ಸರ್ವಾನ್ ಸುಖ ಶಾಂತಿ ಪ್ರಾಪ್ತ್ಯರ್ಥಂ. ಎಲ್ಲಿವರೆಗೆ ತಾನಲ್ಲ, ತಾನು ತನ್ನ ಮಕ್ಕಳು, ತನ್ನ ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ತಿನ್ನುವವರೆಗೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿ ಆಗ್ಬೇಕಂತ ಸಕಲ ಮಕ್ಕಳು 8 ರೂಪಾಯಿ ಇಡ್ತಾರೆ. ಶಾಸ್ತ್ರಿಗಳಿಗೆ 11 ರೂಪಾಯಿ ಇಟ್ಟಿರ್ತಾರೆ. ಬೇಡೋರು ಮಾತ್ರ 4 ತಲೆಮಾರು, 4 ತಲೆಮಾರುವರೆಗೆ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ದುಡ್ಡು ಸಿರಿ ಸಂಪತ್ತು ಎಲ್ಲ ಸಿಗಬೇಕಂತ ಇಡೋದು ಮಾತ್ರ 11 ರೂಪಾಯಿ. ನಮ್ಮ ಭಕ್ತಿ ಎಷ್ಟು ಬಹಳ ಅದ್ಭುತ. ಹೌದಲ್ರಿ? ಮತ್ತೆ ನಾವು ಪಾಪ ನೀವ್ ಹೆಂಗ್ ಮಾಡ್ತೀರಿ ಗೊತ್ತಿಲ್ಲ. ನಮ್ ಕಡೆ ಒಂದು ಮಾತೈತಿ. ಮತ್ತೆ ಅವ್ ಏನೇ ಇರ್ತಾವಲ್ಲ, ಹರಕ್ ನೋಟು ಪ್ರದಕ್ಷಿಣೆ ಅಂತ, ಗರಿ ಗರಿ ನೋಟು ವರದಕ್ಷಿಣೆ ಅಂತ. ಗೊತ್ತೈತೇನ್ರಿ ನಿಮಗೂ? ಹರಕ್ ನೋಟು, ನಡಿಲಾರ ನೋಟು, ಕೊಟ್ಟಿ ನಾಣ್ಯ, ಹಿಂಗ ಮುಟ್ಟಿದ್ರೆ ಜೋರಿ ಹೊಡೆದು ಬಿಡುವಂತ ಆಕಳು ಎಲ್ಲ ಏನ್ ಹೋಗೋ ಕಳ್ಸಲ್ಲ ಸ್ವಾಮಿಯರಿಗೆ. ಏನ್ ಇಷ್ಟು ಕೆಲಸ ಅವರು? ಹೌದಲ್ಲ? ಹರಕ್ ನೋಟು, ನಡೆದ ಕಟ್ಟಿ ನಾಣ್ಯ, ಹಿಂಗ ಮುಟ್ಟಿದ್ರೆ ಜೋರಿ ಹೊಡೆದು ಬಿಡುವಂತ ಆಕಳು ಇಂಥವೆಲ್ಲ ಕಳ್ಸಲ್ಲ ಮಠಕ್ಕೆ. ಏನ್ ಮಾಡ್ತಾರೆ ತಾತನವ್ರು? ಕೆಲಸ ಅದೇ ಇರ್ತದೆ. ಅದೇ ಗರಿ ಗರಿ ನೋಟು ವರದಕ್ಷಿಣೆ. ಈ ಪರಿಸ್ಥಿತಿ ಒಳಗೆ ನಾವೆಲ್ಲ ಹೆಂಗಂದ್ರೆ ಅದೇನೇ ಹೇಳ್ತಾರಲ್ಲ, ಸಂಕಟ ಬಂದಾಗ ಗೊತ್ತೈತೇನ್ರಿ ನಿಮ್ಗೆ? ಅನ್ನುವಂಥವ್ರ ಬಾಳ ಆಗ್ಬಿಟ್ಟಿವಿ ನಾವು. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥವ್ರ ಬಾಳ ಆಗಿಬಿಟ್ಟಿವಿ. ಭಗವಂತ ಏನೇ ಕೊಡ್ಲಿ, ಬಂದದ್ದೆಲ್ಲವೂ ಬರ್ಲಿ, ಭಗವಂತ ನಿನ್ನ ದಯೆಯೊಂದಿರಲಿ ಅನ್ನುವಂತ ಭಾವ ನಮ್ಮಲ್ಲಿಲ್ಲ. ನಮ್ದು ಭಕ್ತಿ ಇಲ್ಲಿಗ ಬರೀ ವ್ಯಾಪಾರ ಆಗಿಬಿಟ್ಟೈತೆ. ಭಕ್ತಿ ಅನ್ನುವಂಥದ್ದು ಹೆಂಗಾಗೈತಿ? ವ್ಯಾಪಾರ ಆಗಿಬಿಟ್ಟೈತಿ. ನಾನು ನಿನಗೆ ಎಷ್ಟು ರೂಪಾಯಿ ಹಾಕ್ತೀನಿ, ನನ್ನ ಮಗ 94 ಬರ್ಬೇಕು. ನಿನಗೆಷ್ಟು ದುಡ್ಡು ಹಾಕ್ತೀನಿ, ನನ್ನ ಹೊಲ ಇಷ್ಟು ಕ್ವಿಂಟಲ್ ಆಗೋದು. ಅದಕ್ಕಿಂತ ಮತ್ತಿನ್ನು ಜಾಸ್ತಿ ಏನ್ ಬೆಳ್ಕೊಂತಾರ. ನಮ್ಮ ಹೊಲದಾಗ ಚೆನ್ನಾಗಿ ಬೆಳಿ ಬರ್ಬೇಕು, ನಮ್ಮ ಪಕ್ಕದಾಗಿ ನಮ್ಮ ತಮ್ಮನ ಹೊಲದಾಗ ಬೆಳಿನೇ ಬರಬಾರ್ದು. ಹೌದಲ್ರಿ? ನಮ್ಮ ಹೊಲದಾಗ ಎಷ್ಟು ಬಂದೈತೆ ಸಂತೋಷ ಇಲ್ಲ ಮಗ, ಅವನ ಹೊಲದಾಗ ನನಗಿಂತ ಜಾಸ್ತಿ ಬಂದೈತಲ್ಲ ಒಂದ್ ಚೀಲ, ಯಾವಾಗ ಅವನ ಮನೆ ಮ್ಯಾಗ ನಿಂಬೆ ಹಣ್ಣು ಹೋಗಿಲಿ. ಹೌದಲ್ರ? ಇಂಥ ಬುದ್ಧಿ ಬಂದ್ರೆ ಹೆಂಗ? ಹೀಗಾಗಬಾರದು. ಎಡರೆಡಿಸಿದ ವೇಳೆಯಳು ಮೃಡನಿಮ್ಮನೆನೆವರು, ಎಡರೆಡಿಸಿದ ಎಡರು ಕಡೆಯಾಗಲೊಡನೆ ನಿಮ್ಮ ನೆಡಹಿಯು ಕಾಣಲು ರಾಮನಾಥ ಅಂತ ಬರೀತಾರೆ. ಕಷ್ಟ ಬಂದಾಗ ಮಾತ್ರ ಮನುಷ್ಯರು ಈ ಭಗವಂತನನ್ನ ಸ್ಮರಣೆ ಮಾಡ್ತಾರ. ಏನ್ ಬೆಳಿತೀರಿ ನೀವೆಲ್ಲ ಇಲ್ಲಿ?
ಜೋಳ ಹತ್ತಿ ಜಾಸ್ತಿ ಅಂದ್ರೆ ಈ ಕಡೆ. ಹೆಂಗೈತಿ ರೇಟ್? ನಮ್ಮ ಯಜಮಾನ್ ಹಾಕೊಂಬಂದಿದ್ದಾರೆ. ಹೆಂಗೈತ್ರಪ್ಪ ರೇಟ್? ಏನ್ ದೊಡ್ಡ ಬೆಳೆದ ಬಂದಾಗ ಮಾತಾಡ್ತಾರ. ಇನ್ನು ಹೊರ ಇಲ್ಲ, ಶಿವ ಇಲ್ಲ, ಇನ್ನು ಹೊಲ ಕಡೆ ಹೋಗಾವಿಲ್ಲ ಒಂದಿನ ರೀ. ಹೌದಲ್ರಿ? ನಮಗ ಆ ರೇಟು ಸ್ವಲ್ಪ ಸರಿಯಾಗಿ ಬರ್ಲಿಕ್ಕಂದ್ರ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಭಗವಂತ ಎಷ್ಟು ಕಷ್ಟ ಕೊಡ್ತೀಯಪ್ಪ ಭಗವಂತ ಅಂತ ತಿಳ್ಕೊಂಡು ಭಗವಂತನ ಸ್ಮರಣೆ ಆಗತ್ತ. ಅದೇ ಚಲೋ ಮಸ್ತ್ 5,000 15,000 25,000 35,000 ಕೋತಂದ್ರೆ ಭಗವಂತ ನೆನಪಾಗೋದಿಲ್ಲ ನಮ್ಗೆ. ಹೌದಲ್ರಿ? ಅದಕ್ಕಾಗಿ ಏನೇ ಬರಲಿ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಶಬರಿ ಶ್ರೀರಾಮಚಂದ್ರನಿಗಾಗಿ ಅನೇಕ ವರ್ಷಗಳವರೆಗೆ ಕಾಯ್ದು ದಿನಾನು ಏನ್ ಮಾಡ್ತಿದ್ಲು ಅಂತಂದ್ರ ಆ ಕಾಡಿನಲ್ಲಿರುವಂತ ಅನೇಕ ಹಣ್ಣುಗಳನ್ನ ಹೋಗಿ ರುಚಿ ನೋಡ್ತಿದ್ಲು, ದಂಡಿ ಕಡಿತಿದ್ಲು. ಯಾವ ರುಚಿ ರುಚಿಯಾದಂತ ಹಣ್ಣುಗಳದ ಅವನು ಮಾತ್ರ ಒಂದು ತಟ್ಟೆಯಲ್ಲಿ ಇಡ್ತಿದ್ಲು. ಒಂದು ದಿನ ಶ್ರೀರಾಮಚಂದ್ರ ಬಂದ, ಆತನಿಗೆ ಆತಿಥ್ಯವನ್ನು ಕೊಟ್ಟು ಅದೇ ತಟ್ಟೆಯನ್ನ ಅವನಿಗೆ ಕೊಟ್ಲು. ಲಕ್ಷ್ಮಣ ನೋಡಿದ, ಎಲ್ಲ ಕಡದ್ ಇಟ್ಟಿದ್ಲಕ್ಕಿ. ಅವನ ಅಸಹ್ಯ ಮಾಡ್ಕೊಂಡ. ಈಗ ನಿಮ್ಮ ಮನೆಗೆ ಬಂದಾಗ ಯಾರೇ ತಿಂದ್ರೆ ಬಾಯ್ ಕೊಡಕ್ ಹೋದ್ರೆ ಏನ್ ಮಾಡ್ತೇವೆ? ಅಲ್ಲಿ ಲಕ್ಷ್ಮಣನಿಗೂ ಹಾಗೆ ಆಯ್ತು. ಆದ್ರೆ ಶ್ರೀರಾಮಚಂದ್ರ ಭಕ್ತಿಯಿಂದ ಬಹಳ ಆನಂದದಿಂದ ಸ್ವೀಕಾರ ಮಾಡಿದ. ಯಾಕ? ಅವಳು ಮುಗ್ಧ ಭಕ್ತಿ, ಅವಳ ಪರಿಶುದ್ಧವಾದಂತಹ ಭಕ್ತಿಯನ್ನು ನೋಡಿದ ಶ್ರೀರಾಮಚಂದ್ರ. ಅವುಗಳನ್ನ ತೆಗೆದುಕೊಂಡ ಬಾಯಿಯೊಳಗೆ ಹಾಕೊಂಡ, ಅಮೃತದಷ್ಟು ರುಚಿಯಾಗಿದ್ವು ಅಂತ. ಇದು ಆ ಶಬರಿಯ ಭಕ್ತಿ. ರಾವಣನಲ್ಲಿ ಅಹಂಕಾರದ ಅಹಂ ಭಕ್ತಿ ಇತ್ತು. ನಾನು ದೊಡ್ಡ ಶಿವಭಕ್ತ, ನಾನು ತಾಂಡವ ನೃತ್ಯ ಮಾಡಿದ್ರೆ ಸಾಕ್ಷಾತ್ ಭಗವಂತನ ತಾಂಡವ ನೃತ್ಯ ಮಾಡ್ತಾನೆ ಅನ್ನುವಂತಹ ಅಹಂಕಾರದ ಬಂದ್ಬಿಡ್ತವನಿಗೆ. ಯಾರಿಗೆ? ರಾವಣನಿಗೆ. ಇದು ಇರಬಾರದು ಅಂತ. ಅಹಂ ಅನ್ನುವಂಥದ್ದು ಮನುಷ್ಯನಿಗೆ ಬಂತಂದ್ರೆ ಆವತ್ತಿನಿಂದಲೇ ಅವನ ಅಳಿವು ಪ್ರಾರಂಭ ಅಂತ. ಇದು ಬರಬಾರದು. ಅಹಂ ಅನ್ನುವಂಥದ್ದು ಬಹಳ ಕೆಟ್ಟ. ನಾ 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 ಅಂತ ಬಂದ್ ಯಾರ ತಲೆ ಒಳಗ ಮನಸ್ಸೊಳಗೆ ಹೊಕ್ಕೊಳ್ತೈತಿ, ಮುಗೀತಾವತ್ತಿನ ಏನೂ ಕಾಣೋದಿಲ್ಲ. ಅದಕ್ಕಾಗಿ ಅಲ್ಲಿ ಕೋಡೂರು ಕೊಡಗೂಸು ಅನ್ನುವಂತ ಒಂದು ಚರಿತ್ರೆಯನ್ನ ಸ್ವಲ್ಪ ನೋಡೋಣ ಇವತ್ತು. ಅವಳ ತಂದೆ ಬಹಳ ದೈವೀಭಕ್ತ ಸಂಪನ್ನನಾಗಿರುವಂತಹ ವ್ಯಕ್ತಿ. ಸುಂದರವಾದಂತಹ ಕೋಡೂರು ಅನ್ನುವಂತಹ, ಇವತ್ತೇನು ಯಾದಗಿರಿ ಅಂತ ಕರಿತೀರಿ, ಗುಲ್ಬರ್ಗ ಅಂತ ಏನ್ ಕರಿತೀರಲ್ಲ ನೀವು, ಆ ಭಾಗದಲ್ಲಿ ಇರುವಂತಹ ಒಂದು ಹಳ್ಳಿ. ಅಲ್ಲಿ ಒಂದು ಸುಂದರವಾದಂತಹ ಕುಟುಂಬ. ಅವರಿಗೆ ಸಣ್ಣ ಪುಟ್ಟ ಬಾಲಕಿ, 2 ವರ್ಷದ ಬಾಲಕಿ. ಆತನ ಒಂದು ಪದ್ಧತಿ ಏನು ಅಂತಂದ್ರ, ಊರಲ್ಲಿ ಇದೇ ರೀತಿಯಾಗಿ ಒಂದು ದೇವಸ್ಥಾನ, ಕಲಿನಾಥನ ದೇವಸ್ಥಾನ ಇತ್ತು. ಈಗ ನೀವು ಬಸವೇಶ್ವರ ದೇವಸ್ಥಾನ ಅಂತ ಕರಿತೀರಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರಿತೀರಲ್ಲ, ಆ ರೀತಿಯಾಗಿ ಅಲ್ಲೊಂದು ಕಲ್ಲಿನಾಥನ ದೇವಸ್ಥಾನ ಅಂತಿತ್ತು. ದಿನಾಲು ಆತ ಏನ್ ಮಾಡ್ತಿದ್ದ? ಬಹಳ ಶಿವಭಕ್ತ, ದೈವಿ ಸಂಪನ್ನ, ದೈವಿ ಸದ್ಭಕ್ತಿ ಸಂಪನ್ನನಾಗಿದ್ದ. ಶಿವದೇವ ಅಂತ ಅವನ ಹೆಸರು. ಒಂದು ಸಂಕಲ್ಪ, ದಿನಾಲು ದೇವಸ್ಥಾನಕ್ಕೆ ಹೋಗಿ ಹಾಲನ್ನ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಬಂದ ಮೇಲೆ ಮನೆಯಲ್ಲಿ ಉಳಿದ ಎಲ್ಲಾ ಕಾರ್ಯಕ್ರಮಗಳು, ಪ್ರಸಾದ, ಹೂ ಇವು ಎಲ್ಲ ತೆಗೆದುಕೊಳ್ಳೋದು ಒಂದು ಪದ್ಧತಿ. ನೀವು ನಿಮ್ಮ ಮನೆಯೊಳಗೆ ಅನೇಕ ಪದ್ಧತಿಗಳನ್ನು ಆಚರಣೆ ಮಾಡ್ತಿರಲ್ಲ, ಆ ರೀತಿಯಾಗಿ ಆ ಮನೆತನದ ಒಂದು ಪದ್ಧತಿ ಏನು ಅಂತಂದ್ರೆ, ದಿನಾಲು ಮನೆಯಲ್ಲಿ ಸ್ನಾನ ಪೂಜಾದಿಗಳ ಮುಗಿದ ಮೇಲೆ ಆ ಕಲ್ಲಿನಾಥನ ದೇವಸ್ಥಾನದಕ್ಕೆ ಹೋಗಿ ಆ ಕಲ್ಲಿನಾಥೇಶ್ವರನಿಗೆ ಆ ಹಾಲಿನ ನೈವೇದ್ಯವನ್ನು ಹಿಡಿದು ಪೂಜೆ ಮುಗಿಸಿಕೊಂಡು ಬಂದ ಮೇಲೆ ಮನೆಯೊಳಗೆ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ತಿದ್ರು. ಇದೇ ರೀತಿಯಾಗಿ ಅನೇಕ ವರ್ಷಗಳು ಗತಿಸ್ತಾ ಹೋದಾಗ ಒಂದು ದಿನ ಏನಾಯಿತು ಅಂತಂದ್ರೆ, ಪರಸ್ಥಳಕ್ಕೆ ಹೋಗುವಂತಹ ಸಂದರ್ಭ ಬಂತು. ಯಾರಿಗೆ? ಆ ಶಿವದೇವ ಅನ್ನುವಂತ ಏನೋ ದಂಪತಿಗಳಿದ್ರು, ಗಂಡ ಹೆಂಡತಿ. ಒಂದು ಬಾರಿ ಪರಸ್ಥಳಕ್ಕೆ ಹೋಗುವಂತಹ ಸಂದರ್ಭ ಬಂತು. ಅವತ್ತಿನ ಸಂದರ್ಭದಲ್ಲಿ ಈಗಿನಂತೆ ವಾಹನದ ಸೌಕರ್ಯ ಇದ್ದಿದ್ದಿಲ್ಲ. ನಡ್ಕೋವಂತನೇ ಹೋಗಬೇಕು, ಪಾದಯಾತ್ರೆ ಮಾಡ್ಕೊಂತಾನೆ ಹೋಗಬೇಕು, ಕಾಲ್ನಡಿಗೆಯಿಂದನೇ ಹೋಗಬೇಕು. ಅವತ್ತು ತನ್ನ ಮಗಳಿಗೆ, ಸಣ್ಣ 2 ವರ್ಷದ ಪುಟ್ಟ ಬಾಲಕಿಗೆ
ಕರೆದು ಆ ಶಿವದೇವ ಹೇಳ್ತಾನೆ, ನೋಡಮ್ಮ, ನಮ್ದು ಒಂದು ವ್ರತ ಐತಿ, ಒಂದು ನಿಯಮ ಐತಿ. ಏನು? ದಿನಾಲು ಆ ಕಲ್ಲಿನಾಥೇಶ್ವರನಿಗೆ ಹಾಲನ್ನ ನೈವೇದ್ಯವನ್ನು ಸಲ್ಲಿಸಿ ಮನೆಗೆ ಬಂದು ಪ್ರಸಾದ ಮಾಡುವಂತ ಪದ್ಧತಿ. ನಾವು ಕಾರ್ಯನಿಮಿತ್ತವಾಗಿ ಪರಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ನಾಳೆಗೆ ಏನ್ ಮಾಡಬೇಕು? ಹಾಲನ್ನು ತೆಗೆದುಕೊಂಡು ಹೋಗಿ ಕಲ್ಲಿನಾಥನಿಗೆ ಅರ್ಪಣೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ತನ್ನ 2 ವರ್ಷದ ಬಾಲಕಿಗೆ, ಮನೆಯೊಳಗಿರೋವರೇ ಕೇವಲ 3 ಜನ, ಗಂಡ, ಹೆಂಡತಿ, ಸಣ್ಣ ಮಗಳು. ಆ ಬಾಲಕಿಗೆ ಹೇಳಿ ತಂದೆ ತಾಯಿಗಳು ಹೋದ್ರು. ಬಹಳ ಸೂಕ್ಷ್ಮತೆಯಿಂದ ಚೆನ್ನಾಗಿ ಹಾಲು ಕಾಯಿಸು, ಅದನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಬಂದ ಮೇಲೆ ನೀನು ಪ್ರಸಾದ ಮಾಡುವ, ಈ ರೀತಿಯ ಪದ್ಧತಿ. ಆ ಮನೆಯೊಳಗ ಒಳ್ಳೆಯ ಸಂಸ್ಕಾರ ಇತ್ತು. ಆ ಮನೆತನ ಸುಸಂಸ್ಕೃತ ಮನೆತನ ಆಗಿತ್ತು. ಮನೆಯಲ್ಲಿ ತಂದೆ ತಾಯಿಯ ನೋಡಿ 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 ಮಗು ಕಲಿಯುತ್ತಲ್ರಿ. ನೀವು ಬರೀ ಪೂಜೆ ಮಾಡು ಪೂಜೆ ಮಾಡು ಪೂಜೆ ಮಾಡು ಅಂತಂದ್ರೆ ಮಗು ಪೂಜೆ ಮಾಡೋದಿಲ್ಲ. ನಾವು ಸ್ವತಃ ಅನೇಕ ದಿನಗಳವರೆಗೆ, ತಿಂಗಳವರೆಗೆ, ವರ್ಷಗಳವರೆಗೆ ಪೂಜೆ ಮಾಡ್ತಾ ಮಾಡ್ತಾ ಬಂದ್ವಿ ಅಂತಂದ್ರೆ ನಮ್ಮ ಮನೆಯೊಳಗೆ ಮಗು ಅದು ಒಂದಿನ ತಾಳಮದ ಪೂಜೆ ಕುತ್ಕೊಳ್ತೈತಿ, ಒಂದು ದಿನ ನಿಮ್ಮಂಗ ಭಸ್ಮ ಹಚ್ಕೊಳ್ತೈತಿ. ಹೌದಲ್ರಿ? ಅದು ಮಗು ಕಲ್ತ್ಕೊಂಡಿತ್ತು. ಆಯ್ತು ಅಂತ ತಿಳ್ಕೊಂಡು ತಂದೆಗೆಲ್ಲ ಹೇಳಿತ್ತು. ಹೋದ್ರು ತಂದೆ ತಾಯಿ ಪರಸ್ಥಳಕ್ಕೆ ಹೋದ್ರು. ಅದು ಹೋಗಿ ಕಲ್ಲಿನಾಥನ ಮುಂದೆ, ಇಲ್ಲಿ ಹಂಗ ಭಗವಂತ ಈಶ್ವರನ ಲಿಂಗು ಐತಿ, ಅಲ್ಲಿ ಕಲ್ಲಿನಾಥ ಅಂತ ಲಿಂಗು. ಆ ಲಿಂಗದ ಮುಂದೆ ಹೋಗಿ ಆ ಹಾಲಿನ ಬಟ್ಟೆಲ್ಲ ಇಡಿತು. ಸಣ್ಣ ಮಗು, 2 ವರ್ಷದ ಸಣ್ಣ ಬಾಲಕಿ ಇಟ್ಟು ಕುಡಿ ಅಂತ ಹೇಳ್ಕೊಂಡು ಬೆಳ್ಕೊಳಕ್ ಪ್ರಾರಂಭ ಮಾಡ್ತು. ಇದು ಮುಗ್ಧ ಭಕ್ತಿ. ಅಲ್ಲಿ ನಾವಾದ್ರೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ತಾ ಅಂತ ತಿಳ್ಕೊಂಡು 1-2 ಹೆಜ್ಜೆ ಹೊರಗೆ ಹೋಗಿ ಗಟಾಗಡ ಕುಡ್ದು, ಹೌದಲ್ರಿ, ಭಗವಂತ ಕುಡ್ದ ಅಂತೇಳಿ ಅದು ಮುಂದಿಟ್ಟು ಕುಡಿ ಕುಡಿ ಅಂತ ಅನೇಕ ಬಾರಿ ಬೆಡ್ಕೊಂತು. ಬಹುಶಃ ನಾನು ನೋಡಿದ್ದು ಕುಡಿಯೋದಿಲ್ಲ ಅಂತ ತಿಳ್ಕೊಂಡು ಅದು ಅಷ್ಟು ಬುದ್ಧಿ ಇಲ್ಲ, ಮುಗ್ಧ ಭಕ್ತಿ ಅಷ್ಟ. ನಮ್ಮಪ್ಪ ಹೇಳ್ಯಾನ, ನಾನು ಮಾಡ್ಬೇಕಷ್ಟೇ. ನಮ್ಮಂಗ ಕಲ್ಲಿಂದ ಹೆಂಗ ದೇವ್ರು ಬರ್ತಾನ, ಹಂಗೆ ಹಂಗ ಹಿಂಗೆ ಹಂಗ, ಯಾಕಂದ್ರೆ ನಾವು ಬಹಳ ಶಣೆ ಇರ್ತೀವಿ ನೋಡ್ರಿ ನಾವೆಲ್ಲ. ಹಿಂಗ ಇದ್ದಿದ್ದಿಲ್ಲ. ಸುಮ್ಮನೆ ಹೋಗಿ ನಮ್ಮ ತಂದೆ ಹೇಳ್ಯಾನ ಅಂತ ತಿಳ್ಕೊಂಡು ಲಿಂಗದ ಮುಂದೆ ಹಾಲಿಟ್ಟು ಕುಡಿ ಅಂತ ತಿಳ್ಕೊಂಡು ಅನೇಕ ಬಾರಿ ಬೇಡ್ಕೊಂಡ್ಲು. ಕುಡಿಲಿಲ್ಲ, ಬಹುಶಃ ನಾ ಇದ್ದಾಗ ಕುಡಿಯೋದಿಲ್ಲ ಅಂತ ತಿಳ್ಕೊಂಡು ಒಂದ್ ಸ್ವಲ್ಪ ಬಂದು ಕಂಬದ ಮರಿಗೆ ನಿಂತ್ಕೊಂಡ್ಲು ಅವಳು. ಅಂದ್ರೆ ನಾ ಮರ್ಯಾದ ಕುಡಿದಾನೇನು ಅಂತ ಅದ್ರ ಭಾವನೆ. ಅದು ಮಗುವಿನ ಮುಗ್ಧ ಭಾವನೆ. ಮತ್ತೊಂದು 5 ನಿಮಿಷ ಆದ್ಮೇಲೆ ಬಂದು ನೋಡ್ತಾಳ, ಹಾಲ ಹಂಗ ಸಿಟ್ಟು ಬಂತಕ್ಕಿಗೆ. ನಮ್ಮ ಅಪ್ಪ ತಂದ ಕುಡಿತಿದ್ದೀನ, ನಾ ತಂದ್ರೆ ಕುಡಿಯೋದಿಲ್ಲನ? ಯಾರಿಗೆ ಹೇಳ್ತಾ ಇದ್ದಾಳ? ಭಗವಂತ ಕಲ್ಲಿನಾಥೇಶ್ವರನಿಗೆ ಹೇಳ್ತಾ ಇದ್ದಾಳ. ಆತ ಏನ್ ಮಾಡ್ತಿದ್ದ ದಿನ? ನೀವು ಮಾಡ್ತಿರಲ್ಲ ಬಹಳ ಚಂದ ನೈವೇದ್ಯ. ನಾಯಿಗಿನ ವಾಸನೆ ನಿಮಗಿರ್ಲಿ, ಬುಡಕಿನ ಹೊಳಗಿ ನಮಗಿರ್ಲಿ, ವಾಸನೆ ನಿಮಗಿರ್ಲಿ, ಹೊಳಗಿ ನಮಗಿರ್ಲಿ. ಹೌದಲ್ಲ? ಅವು ಈಗ ವಿಚಿತ್ರ ಬಂದ್ಬಿಟ್ಟವಂತ. ಈಗ ಪೂರ್ಣ ಇಟ್ಟಿದ್ದು ಕಣಕ ಇಟ್ಟಿದ್ರ ಅದು ದೇವ್ರ ಹೊಳಗೆ ಅಂತ, ಪೂರ್ಣ ಇಟ್ಟಿದ್ದು ಕಣಕ ಇಷ್ಟಿದ್ರ ದೇವ್ರ ಹೊಳಗೆ ಅಂತ, ಮತ್ತಿಟ್ಟು ಹೂರ್ಣ ಇಟ್ಟು ಕಣಕ ಇದ್ರ ನಮ್ಮ ಒಳಗೆ ಏನ್ರಿ? ಮತ್ತವು ನಾನು ಮೊನ್ನೆ ಒಂದಿನ ಇಂಥ ಹಿರಿಯರನ್ನು ಕೇಳಿದೆ, ಅಲ್ರಿ ಈ ಜನ ಮೊದಲನೇ ಹೋಳಿಗೆ, ಮೊದಲನೇ ರೊಟ್ಟಿ, ಮೊದಲನೇ ಚಪಾತಿ, ಮೊದಲೇ ದಿನ ಮಾಡಿದ್ರೆ ಭಗವಂತನಿಗೆ ಅರ್ಪಿಸ್ತಾರ, ಬಂದು ಜಂಗಮರಿಗೆ ಅರ್ಪಿಸ್ತಾರ ಯಾಕ ಅಂತ. ನಾನೇನ್ ತಿಳ್ಕೊಂಡಿದ್ದೆ ಅಲ್ಲಿವರೆಗೆ ಪದ್ಧತಿ, ಹಿರಿಯರ ಹಾಕಿರುವಂತ ಪದ್ಧತಿ, ಮೊದಲೇ ದೇವರಿಗೆ ಮುಟ್ಲಿ ಅಂತ ತಿಳ್ಕೊಂಡು ಮಾಡ್ತಾ ಬಂದಾರ ತಿಳ್ಕೊಂಡು ನಾ ತಿಳ್ಕೊಂಡಿದ್ದೆ. ನೀವ್ ಹೆಂಗ್ ತಿಳ್ಕೊಂಡಿರಿ? ನೀವ್ ಹಂಗ ತಿಳ್ಕೊಂಡಿರ? ನಾನು ಮೊನ್ನೆ ಒಬ್ರಿಗೆ ಕೇಳಿದೆ, ಅಜ್ಜರದ ಹಂಗಲ್ರಿ ಬೇರೆ ಐತ್ರಿ ಅಂತ ಹೇಳಿದ್ರು ಅವ್ರು. ನನಗೆ ಗಾಬರಿ ಐತೆ ಅವಾಗ. ಯಾಕ್ರಿ ಏನಾಯ್ತ್ರಿ ಅಂತ ತಿಳ್ಕೊಂಡು ಕೇಳಿದಾಗ, ನೋಡ್ರಿ ಹೊಸ್ತಾಗಿ ಮನೆಯೊಳಗ ಶಶಿ ಬಂದಿರ್ತಾಳ, ಅವಸರನಾಗ ಹತ್ತಿ ಬೈತಾಳ, ಏಸನ ಹಂಗ ಕುಂದಿರ್ತಿ ಅಡಿಗೆ ಮಾಡಿ ಕಲ್ಕೋ ಅಂತ ತಿಳ್ಕೊಂಡು ಬೈಯೋದಕ್ಕೆ ಪ್ರಾರಂಭ ಮಾಡ್ತಾಳ. ಅವಾಗ ಹತ್ತಿ ಬೈತಾ ಅಂತ ತಿಳ್ಕೊಂಡು ಗಾಬರೆ ಈಕಿ ತಡ್ರ ಪಡ್ರ ಮಾಡ್ಕೊಂಡು ಲಟ್ಸಕ್ ಹೋಗ್ಕಳ. ಹೂರ್ಣ ರುಬ್ಬಿ ಚಂದ ಕಡ್ಲಿ ಬೇಳೆ ಎಲ್ಲ ನೆನಕಿಟ್ಟು ಹೂರ್ಣ ರುಬ್ಬಿ ಹೋಳ್ಗಿ ಮಾಡಕ್ ಹೋಗ್ಕಳ. ಮೊದಲನೇ ರೊಟ್ಟಿ, ಚಪಾತಿ, ಹೋಳ್ಗಿ ಯಾಕೆ ದೇವರಿಗೆ ಅರ್ಪಣೆ ಮಾಡ್ತಾರ ಅಂತಂದ್ರೆ ಅವ್ರು ಹಿರಿಯರು ಹೇಳಿದ್ ನನಗ. ಅದು ಸತ್ಯ ನನಗಂತೂ ಗೊತ್ತಿಲ್ಲ. ಮೊದಲನೇ ಹೋಳ್ಗಿ, ರೊಟ್ಟಿ, ಚಪಾತಿ ಎಲ್ಲ ಭಗವಂತನಿಗೆ ಯಾಕೆ ಅರ್ಪಣೆ ಮಾಡ್ತಾರ ಅಂತಂದ್ರೆ, ನೋಡ್ರಿ ಅವು ಹಸಿ ಬಿಸಿ ಬಿಂದಿರ್ತಾವು, ತಿಂದು ನಮ್ಮ ಹೊಟ್ಟಿ ಕೆಡಬಾರದು, ಕೆಟ್ಟ ಸ್ವಾಮಿ ಹೊಟ್ಟಿ ಕೇಳಲಿ, ದೇವ್ರ ಹೊಟ್ಟಿ ಕೇಳಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರಂತೆ,
ಮೊದಲೇ ರೊಟ್ಟಿ ಚಪಾತಿ ಹೋಳಿಗೆ ಎಲ್ಲ ಒಯ್ದು ದೇವರಿಗೆ ಅರ್ಪಣೆ ಮಾಡ್ತಾರಂತ. ನೀವೆಲ್ಲ ತಿನ್ನೋದಿಲ್ಲ, ನೀವು ಹಂಗಲ್ಲ. ಮತ್ತೆ ನಿಮಗ ನಾಳೆ ಪುರಾಣ ಬರೋದು ಹಚ್ಚಿರಿ ನಮ್ಮ, ಹೌದಲ್ರಿ? ಅಲ್ಲಿ ಆ ಲಿಂಗದ ಮುಂದೆ ಇಟ್ಕೊಂಡು ಬೈಯೋದಕ್ಕೆ ಪ್ರಾರಂಭ ಮಾಡಿದ್ದು ಆ ಮುಗ್ಧ ಬಾಲಕಿ. ಕುಡಿಲಿಲ್ಲ, ಸಿಟ್ಟು ಬಂತ ಅವಳಿಗೆ. ನಮ್ಮ ತಂದೆ ತಂದ್ರೆ ಕುಡಿತಿ, ನಾ ತಂದ್ರೆ ಕುಡಿಯೋದಿಲ್ಲನು ಅಂತ ತಿಳ್ಕೊಂಡು ಆ ಲಿಂಗಕ್ಕೆ ತನ್ನ ಹಣೆಯನ್ನು ಹೊಡಿಯೋದಕ್ಕೆ ಹೋದ್ಲು. ಕುಡ್ದರ ಬಳೆ ಬಚ್ಚಾವ, ಇಲ್ಲಾಂದ್ರೆ ಬಿಡೋದಿಲ್ಲ ಅಂತ ನಿಂತಾವ ಬಾಲಕಿ. ಇನ್ನೇನು ತನ್ನ ಹಣೆ ಆ ಲಿಂಗಕ್ಕೆ ಹೊಡೆದು ಇನ್ನೇನು ರಕ್ತ ಬರಬೇಕು ಅನ್ನೋದ್ರೊಳಗೆ ಲಿಂಗದಿಂದ ಕೈ ಬಂದ್ಬಿಡ್ತು ನೋಡ್ರಿ. ಕುಡಿತೀನಿ ತಡಿ ಅಂತ ಲಿಂಗದಿಂದ ಕೈ ಬಂದ್ಬಿಡ್ತು. ಅವಾಗ ಖುಷಿ ಆಯ್ತು ಅವಳಿಗೆ. ಅವಾಗ ಲೋಟ ತಗೊಂಡು ಹಾಲು ಕುಡಿದು ಬಿಟ್ಟ ಕಲಿನಾಥ. ಇದೇ ರೀತಿಯಾಗಿ ಒಂದು 4-6 ದಿನ ನಡೀತು. ಏನಿವ್ರು ಹೋಗಿದ್ರಲ್ಲ ಒಂದು ವಾರ, ಒಂದು ದಿನ ಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಬರೋದ್ರೊಳಗಾಗ ಇವರು ತಂದೆ ತಾಯಿಗಳು ಎದುರು ಬಂದ್ರು. ಇವಳು ಈ ಕಡೆಯಿಂದ ಬಂದ್ಲು. ಬರೋದ್ರ ಲೋಟ ನೋಡಿದ್ರೆ ಖಾಲಿ ಇತ್ತು. ಅವಾಗ ತಂದೆಗೆ ಸಿಟ್ಟು ಬಂದ್ಬಿಡ್ತು. ಎದಕ್ಕ ಖಾಲಿ ಲೋಟ ತಂದಿಯಲ್ಲ, ದೇವರಿಗೆ ಕುಡಿಸ್ಬಾ ಅಂತಂದಿದ್ದೆ, ದೇವರಿಗೆ ನೈವೇದ್ಯ ಮಾಡಿಕೊಂಡು ಬಾ ಅಂತ ಹೇಳಿದ್ದೆ. ಇವ ಏನ್ ಮಾಡ್ತಿದ್ದ, ಹಿಂಗಿಂಗ್ ಮಾಡಿ, ನಾವು ಮಾಡ್ತೀವಲ್ಲ ಹಿಂಗಿಂಗ್ ಮಾಡಿ ಲೋಟ ತಗೊಂಡು ಹೊಳೆ ಬಂದ್ಬಿಡ್ತಿದ್ದ. ಎಲ್ಲೈತೆ ಹಾಲು ಅಂತಿಗೊಂಡು ಕೇಳಿದ, ಎಲ್ಲಿ ಹಾಲು ಅಂತ ಕೇಳಿದಾಗ ಅದು ನಾನು ಕಲ್ಯಾಣತನ ಕುಡಿಸ್ ಬಂದೆ ಇದ್ದನ್ನ ಹೇಳುತ್ತೆ. ಅದು ಬಾಲಕಿ, ಸಣ್ಣ ಪುಟ್ಟ ಬಾಲಕಿ. ಅದೇನು ಕುಡಿತಾನೆ ಕಲಿನಾಥ? ಸುಳ್ಳೆ ಹೇಳ್ತೀನಿ ನಾನು. ಇಲ್ಲ, ನಾನು ಕಲಿನಾಥ ಕುಡಿಸ್ ಬಂದೇನೆ. ಇಲ್ಲ, ಸುಳ್ಳೆ ಹೇಳ್ತೀನಿ. ನಾಳೆ ಬೇಕಂದ್ರೆ ನೋಡೋದಕ್ಕೆ ಬಾ ತಂದೆ ಹೇಳಿದ್ಲು ಸಣ್ಣ ಪುಟ್ಟ ಬಾಲಕಿ. ಮರ್ದಿನ ತನ್ನ ತಂದೆ ಕರ್ಕೊಂಡು ಹೋದ್ಲು. ಮತ್ತೆ ಯಥಾ ಪ್ರಕಾರ ದಿನಾಲು ಯಾವ ರೀತಿಯಾಗಿ ಹಾಲನ್ನ ತಂದಿಡ್ತಿದ್ಲು ಇಟ್ಲು. ಅವಾಗ ಇದೇ ರೀತಿಯ ಪ್ರಾರ್ಥನೆ ಮಾಡ್ಕೊಂಡ್ಲು. ಅವಾಗ ಬರಲೇ ಇಲ್ಲ. ದಿನಾಲು ಕುಡಿತಿದ್ದು, ಇವತ್ತು ನಮ್ಮ ಅಪ್ಪ ಬಂದಾರಂತ ಕುಡಿಯಲ್ಲ. ಆ ಲಿಂಗಕ್ಕೆ ಕೇಳ್ತಾ ಇದ್ದಾವೆ, ದಿನಾಲು ಕುಡಿತಿದ್ದಿ, ಇವತ್ತೇನಾಗೈತೆ ನನಗೆ? ಇನ್ನು ಹಾಲೇನ್ರೆ ಹಸಿ ಬಿಸಿ ಬಂದವೇನು? ಹಿಂಗೆಲ್ಲ ಅದರ ಭಾಷೆ, ಮಕ್ಕಳ ಭಾಷೆ ಅಂದ್ರೆ ಮುಗ್ಧ ಭಾಷೆ. ಅವು ಯಾವ ರೀತಿಯಾಗಿ ಮಾತಾಡಿದ್ರು ಸಹಿತ ಅದು ಮಕ್ಕಳ ಬಾಯೊಳಗೆ ಚಂದ. ಅನೇಕ ರೀತಿಯಾಗಿ ಕೇಳ್ಕೊಂಡು ಬರ್ಲಿಲ್ಲ. ಮತ್ತೆ ಸಿಟ್ಟಿಗೆದ್ದು ಹಣಿಪಟ್ಟಿಯನ್ನು ಹೊಡೆದು ಇಲ್ಲೆಲ್ಲ ರಕ್ತ ಆಗಿಬಿಡ್ತು ಪೂರ್ತಿ. ಇನ್ನೇನು ರಕ್ತ ಬಂದು ಏನೇನು ಚಕ್ರ ಬಂದು ಬೀಳ್ಬೇಕು ಅವಳು. ಅವಾಗ ಭಗವಂತ ಪ್ರತ್ಯಕ್ಷನಾಗಿ ತಡೆಯವ್ವ ಅಂತ ತಿಳ್ಕೊಂಡು 2 ಕೈಗಳಿಂದ ಹಾಲನ್ನ ತೆಗೆದುಕೊಂಡಿದ್ದನ್ನು ನೋಡಿ ಹಿಂದೆ ನಿಂತಿರುವಂತ ತಂದೆಗೆ ಒಂದು ಕ್ಷಣ ದಿಗ್ಭ್ರಾಂತಾಗಿ ಆಶ್ಚರ್ಯ ಆಗಿಬಿಟ್ಟು ಪಾಪ. ಅದಕ್ಕಾಗಿ ಅಂತಹ ಮುಕ್ತ ಭಕ್ತಿಗೆ ಭಗವಂತ ಒಲಿಯುತ್ತಾನೆ ಎನ್ನುವಂತಹ ಸತ್ಯವನ್ನು ನಾವೆಲ್ಲ ಇತಿಹಾಸದ ಚರಿತ್ರೆಗಳಿಂದ ಕಾಣ್ತಾ ಹೋಗ್ತೀವಿ ಅಂತ. ಇವತ್ತಿಗೂ ಸಹಿತ ಕೋಡೂರು ಅನ್ನುವಂತಹ ಆ ಗ್ರಾಮ, ಕನ್ಯೆ ಕೋಡೂರು ಅನ್ನುವಂಥ ಹೆಸರಿನಿಂದ ಏನೋ ಆ ಕನ್ಯೆ ಒಯ್ದು ಹಾಲನ್ನು ಅರ್ಪಿಸಿದಕ್ಕಾಗಿನೇ ಆ ಕನ್ಯೆ ಕೋಡೂರು ಅನ್ನುವಂಥ ಹೆಸರು ಇವತ್ತಿಗೂ ಸಹಿತ ಐತಿ ಅನ್ನುವಂಥದ್ದು ಇತಿಹಾಸದಲ್ಲಿ ಬರಿತಾ ಹೋಗ್ತಾರೆ ಅನ್ನುವಂತಹ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಆ ಬಾಲಕಿಯಿಂದಲೇ ಆ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರನ್ನ ಬಂತು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಂಡು ಈಗ ಒಂದು ಪದ್ಯವನ್ನ ಕೇಳಿ ಮತ್ತೆ ಹೆಚ್ಚಿನ ವಿಚಾರಗಳನ್ನು ನೋಡೋಣ. ಜಗವ ಬೆಳಗಿದ ಲಿಂಗವೋ, ಶರಣ ಬಲಿದ ಲಿಂಗವೋ, ಭಾವ ಪ್ರಾಣ ಇಷ್ಟಲಿಂಗ, ಭಾವ ಪ್ರಾಣ ಇಷ್ಟಲಿಂಗ, ವಿಶ್ವವ್ಯಾಪಕ ಲಿಂಗವೋ, ಜಗವ ಬೆಳಗಿದ ಲಿಂಗವೋ, ಶರಣ ಬಲಿದ ಲಿಂಗವೋ, ಜಗವ ಬೆಳಗಿದ ಲಿಂಗವೋ, ಶರಣ ಬಲಿದ ಲಿಂಗವೋ, ಭಾವ ಪ್ರಾಣ ಇಷ್ಟಲಿಂಗ, ಭಾವ ಪ್ರಾಣ ಇಷ್ಟಲಿಂಗ, ವಿಶ್ವವ್ಯಾಪಕ ಲಿಂಗವೋ, ಜಗವ ಬೆಳಗಿದ ಲಿಂಗವೋ, ಶರಣ ಬಲಿದ ಲಿಂಗವೋ, ಜಗವ ಬೆಳಗಿದ ಲಿಂಗವೋ, ಶರಣ ಬಲಿದ ಲಿಂಗವೋ. ಭಾವಲಿಂಗ ಪರಮ ಚಿದ್ರೂಪ ಪ್ರಣವಲಿಂಗ, ಪರಮ ಸದ್ರೂಪ ಭಾವಲಿಂಗ, ಪರಮ ಚಿದ್ರೂಪ ಪ್ರಾಣಲಿಂಗ, ಆನಂದ ರೂಪವೇ ಇಷ್ಟಲಿಂಗ, ಆನಂದ ರೂಪವೇ ಇಷ್ಟಲಿಂಗ, ಮಂಗಲಾತ್ಮಕ ಪ್ರಣವ
ವ್ಯಾಪಕ ಲಿಂಗವೋ ಜಗವ ಬೆಳಗಿನ ಲಿಂಗವೋ ಶರಣಗೊಲಿದ ಲಿಂಗವೋ ನಿತ್ಯ ನಿರ್ಮಲ ಮಹಾಲಿಂಗ ವಿಶ್ವವ್ಯಾಪಕ ಪ್ರಸವಲಿಂಗ ನಿತ್ಯ ನಿರ್ಮಲ ಮಹಾಲಿಂಗ ನಿರುಪಮ ಪ್ರಸಾದಲಿಂಗ ಜ್ಯೋತಿರ್ಮಯ ಜಂಗಮಲಿಂಗ ಜ್ಯೋತಿರ್ಮಯ ಜಂಗಮಲಿಂಗ ಶಾಂತ ಸ್ವರೂಪ ಶಿವಲಿಂಗ ಶಾಂತ ಸ್ವರೂಪ ಶಿವಲಿಂಗ ಜಗವ ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ ಜಗವ ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ ಭಾವ ಪ್ರಾಣ ಇಷ್ಟಲಿಂಗ ಭಾವ ಪ್ರಾಣ ಇಷ್ಟಲಿಂಗ ವಿಶ್ವವ್ಯಾಪಕ ಲಿಂಗವೋ ಜಗವ ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ तेज राशिय धुरुलिंग तेज राशिय धुरुलिंग सत्य निरूपाचार लिंगा तेज राशिय धुरुलिंग सत्य स्वरूपाचार लिंग शरणलिंग शंकरलिंग शरणलिंग शंकरलिंग ईश्वरलिंग मंगललिंग ईश्वरलिंग मंगललिंग जगव ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ ಜಗವ ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ ಭಾವ ಪ್ರಾಣ ಇಷ್ಟಲಿಂಗ ಭಾವ ಪ್ರಾಣ ಇಷ್ಟಲಿಂಗ ವಿಶ್ವವ್ಯಾಪಕ ಲಿಂಗವೋ ಜಗವ ಬೆಳಗಿದ ಲಿಂಗವೋ ಶರಣಗೊಲಿದ ಲಿಂಗವೋ ಶರಣಗೊಲಿದ ಲಿಂಗವೋ ಶರಣಗೊಲಿದ ಲಿಂಗವೋ ಸಂವರ್ಧೀಶ್ವರ ಹರ ಮಹಾದೇವ ಅದಕ್ಕಾಗಿನೇ ಬರಿತಾ ಬರಿತಾ ಹೋಗ್ತಾರ ಭಕ್ತಿ ಅಂದ್ರೆ ಪೂಜ್ಯೇಶು ಅನುರಾಗೋ ಭಕ್ತಿ ಅಂತ ಏನು ಭಕ್ತಿ ಅಂದ್ರ ಭಕ್ತಿ ಅಂದ್ರೆ ಪ್ರೀತಿ ಅಂತ ಬೇರೆ ಏನಲ್ಲ ನಾವು ನಮ್ಮ ಹೆಂಡತಿ ಮಕ್ಕಳ ಮೇಲೆ ಇಡುವಂತ ಏನು ಪ್ರೀತಿ ಐತಲ್ಲ ಅದನ್ನೇ ಭಗವಂತನ ಕಡೆ ತಿರುಗಿಸಿಬಿಟ್ರೆ ಅದೇ ಭಕ್ತಿ ಅಂತ ಬರೀತಾರ ಹೌದಲ್ರಿ ಇವತ್ತು ನಾವು ಇತಿಹಾಸವನ್ನು ನೋಡ್ತಾ ನೋಡ್ತಾ ಹೋದಾಗ ಎಷ್ಟು ಜನ ಬೇಕು ಹೆಂಡತಿ ಮಕ್ಕಳಿಗಾಗಿ ಆಸ್ತಿ ಅಂತಸ್ತಿಗಾಗಿ ಬಡಿದಾಡಿ ಸತ್ತವರು ಆಸೆಗಾಗಿ ಸತ್ತವರು ಕೋಟಿ ಕೋಟಿ ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ ಮಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ ನಾರನು ಕಾಣೆ ಅಂತ ಬರೀತಾರೆ ಹೌದಲ್ರಿ ನಾವು ಈ ಭೌತಿಕವಾದಂತಹ ಎಲ್ಲ ವ್ಯವಸ್ಥೆಗಳಿಗಾಗಿ ಬಡದಾಡ್ಕೊಂತ ಹೋಗ್ತೀವಿ ಹೊರತಾಗಿ ಪರಿಶುದ್ಧವಾದಂತಹ ಭಾವನೆಯಿಂದ ಆ ಭಗವಂತನನ್ನ ಸ್ಮರಣೆಯನ್ನ ಮಾಡೋದಿಲ್ಲ ಆತನ ಚಿಂತನೆಯನ್ನ ಮಾಡೋದಿಲ್ಲ ಅಂತ ಎಷ್ಟು ಅನಾಹುತ ಆಗಿಬಿಟ್ಟೈತೆ ಅಂದ್ರೆ ಈಗ ಒಂದು ಘಟನೆ ಏನೇ ಹೇಳ್ತೀನಿ ನಾನು ಒಂದು ಕುಟುಂಬ ಇವತ್ತಿನ ಪರಿಸ್ಥಿತಿ ಹೆಂಗಾಗೈತಿ ಅಂತ ಅದು ಒಂದು 3-4 ವರ್ಷದ ಸಣ್ಣ ಬಾಲಕ ಮನೆಯೊಳಗೆಲ್ಲರೂ ಮೊದಲು ಪೂಜೆಯನ್ನ ಮಾಡ್ತಿದ್ರು ಪೂಜೆ ಮಾಡಿದ ಮೇಲೇನೆ ಎಲ್ಲ ಮುಂದಿನ ಕಾರ್ಯಕ್ರಮಗಳು ಪ್ರಾರಂಭ ಇದೇ ರೀತಿಯಾಗಿ ನಡೀತಾ ಹೊರಟಿತ್ತು ಮಗು ಸಹಿತ ಬೆಳೀತಾ 4 ವರ್ಷ 5 ವರ್ಷ 6 ವರ್ಷ 7 ವರ್ಷ ಬೆಳೀತಾ ಬಂತು ಒಂದು ದಿನ ತಾಯಿ ಹೇಳಿದ್ಲು ಏತಮ್ಮ ಒಂದಿಟ್ಟು ಪೂಜೆ ಮಾಡೋತಮ್ಮ
ಹೇಳ್ತಿರಲ್ಲ ನೀವು ಎಲ್ಲ ಮಕ್ಕಳಿಗೆ. ಇವತ್ತು ಹೆಂಗೆ ಅಂದ್ರೆ ಅವು ಯವ್ವ ನೀವು 1 ಕೊಡ್ಪಾನ ಬಿಟ್ಟು 10 ಕೊಡ್ಪಾನ ಬಿಟ್ಟು 100 ಕೊಡ್ಪಾನ ನೀರು ತಗೊಂಬಂದ್ರು ತಗೊಂಬರ್ತೀನಿ ನಾನು. ಆದ್ರೆ ಈ ಪೂಜೆ ಮಾಡೋದೊಂದು ಮಾತ್ರ ನನಗೆ ಹೇಳಿ. ಹೌದಲ್ರಿ? ಹೌದಲ್ರಿ? ಯಾವನೋ ಒಬ್ಬವ ಬಕೆಟ್ ನೋಡಿರಲ್ಲ, ಬಕೆಟ್ ಒಳಗ ಜಗಲಿ ಮ್ಯಾಗಿದ್ವಿ ಎಲ್ಲ ಹಿಂಗೆ ಹಾಕೊಂಡು ಹೊಂಟಿದ್ದಂತ. ಎಲ್ಲಂದ್ರೆ ಊರ್ ಹೊರಗೆ ಕಾಲುವೆ ಇತ್ತಂತ, ಕಾಲುವೆ ಹೊಂಟಿದ್ನಂತ. ಯಾರೋ ಒಬ್ರು ಇಂಥವ್ರು ಹಿರಿಯರು ನೋಡಿ, ತಮ್ಮ ಏನವು ದೇವ್ರುಗಳ್ರಿ, ಏನ್ ಮಾಡಕಂತೀವನ್ನ? ಇಲ್ರಿ ಹಿಂಗ್ ಹೋಗಿ ಕಾಲುವೆ ಹೋಗಿ ಈಜು ಹೊಡ್ಕೊಂಡ್ ಬರ್ತೀನಿ ಅಂದವ. ಏನಂತ ಅವ ಅಂದ್ರೆ ಹಿರಿಯರು ಅಂದ್ರು, ಅಲ್ಲೋ ತಮ್ಮ ಎಂದರೆ ದೇವ್ರಿಗೆ ಹೊಡಿತಾವನ ತಮ್ಮ. ಯಾರು ಕೇಳಿದ್ರು? ಹಿರಿಯರು. ಹುಡುಗ ಕೇಳಿದ್ರು. ಆ ಹುಡುಗ ಮಾತು ಕೇಳಿದ, ನಿಮಗೆ ಬುದ್ಧಿ ಐತೆ ಅಂತ ತಿಳ್ಕೊಂಡು ಬುದ್ಧಿನೇ ಇಲ್ರಿ ನಿಮಗೆ ಅಂದವ. ಯಾರಿಗೆ? ಅವ್ರು 80 ವಯಸ್ಸಿದ ಯಜಮಾನಗ. ನಿಮಗ್ ಬುದ್ಧಿನೇ ಇಲ್ಲ. ಯಾಕೋ ನನಗೆ ಯಾಕೆ ಬುದ್ಧಿ ಇಲ್ಲ? ನಾ ಅಂತದೇನ್ ಮಾಡಿದೆ? ಅಲ್ರಿ ನಿಮಗೂ ಈಜು ಬರುತ್ತನ್ರಿ? ಬರ್ತಲ್ಲ, ಸಣ್ಣದಾಗ ಕರ್ಕೊಂಡ್ಬಿಟ್ಟಿನಿ. ನಿನಗೆ ಯಾರು ಕಳಿಸಿದ್ರು? ದೇವ್ರ ದಯೆಯಿಂದ ಬಂದ್ಬಿಡುತ್ತದು. ಮತ್ತೆ ದೇವ್ರ ದಯೆಯಿಂದ ನಿನಗೆ ಈಜು ಬಂದೈತಂದ್ರೆ ಈ ದೇವರುಗಳಿಗೆ ಈಜು ಬರಲಿಲ್ಲ ಅಂದ್ರೆ ಅವೇ ಅಂತ ದೇವರುಗಳು. ಆ ಹಿರಿಯರಂದ್ರು, ದೊಡ್ಡ ತಡಿಯಪ್ಪ ತೊಗೊಂಡೋಗಿ ಹೋಗಿ ಈಜು ಬರ್ಕೊಂಡ್ ಹೋಗಂದ್ರೆ ಅವರು ಇಂಥವ್ರದ್ದು ಏನ್ ಮೋದ ಮಾಡೋದು? ಹೌದಲ್ರಿ? ಹೋಗಿ ಕಾಲುವೆದಾಗ ಇದ್ದಿ ಡಬ ಎದ್ಕೊಂಡ್ ಬಂದ್ಬಿಟ್ಟ. ಅಲ್ಲಿ ತಾಯಿ ಸಹಿತ ಮಗುವಿಗೆ ಹೇಳಿದ್ಲು, ತಮ್ಮ ಒಂದೆರಡು ಸರಿಗೆ ಹಾಕೊಂಡು ಇವತ್ತು ನಾಳೆ ಹಬ್ಬ ಐತಪ್ಪ, ಯುಗಾದಿ ಹಬ್ಬ, ಒಂದಿಟ್ಟು ಮನಿ ಅದನ್ನೇನು ದುಳಾವಡಿ ಹಾಕೊಂತೀನಿ, ಒಂದಿಷ್ಟು ನಾವೆಲ್ಲ ಕ್ಲೀನ್ ಮಾಡಕೊಂತೀವಿ, ನಿಮ್ಮ ಅಪ್ಪನ ಇಲ್ಲಿ ಹೊರಗಡೆ ಹೋಗ್ಯಾನ, ಒಂದಿಷ್ಟು ಪೂಜೆ ಮಾಡತ್ತಮ್ಮ, ಅದನ್ನೊಂದು ಹೇಳ್ಬೇಡಿ ನನ್ನಮ್ಮ. ಅವಾಗ ಅಕ್ಕಿ ಅಂದ್ಲು, ಹಂಗಂದ್ರೆ ನಿನಗೆ ಇವತ್ತ ಊಟ ಕೊಡೋದು ನಡೆ ಕಡೆ. ನೀವು ಅಂತೀರ ನೀವು ಪೂಜೆ ಮಾಡಿವಿ ಮಮ್ಮ, ಇಲ್ಲಾಂದ್ರೆ ನಡಿ ಹೊರಗ ಅಂದಕ್ಕೆ. ನಡಿ ಹೊರಗೆ ಅಂದ ಕೂಡಲೇ ಅವ ಸಿಟ್ಟು ಬಂದ್ಬಿಡ್ತ. ಆಯ್ತು ಹೋಗ್ತೇನೆ ಹೋಗು ಅಂತ ತಿಳ್ಕೊಂಡು ಹೊರಗೆ ಹೋಗೇ ಬಿಟ್ಟ ಅವ. ಅದೇ ಊರಾಗ ಇವ್ರ ಅಕ್ಕನ ಕೊಟ್ಟಿದ್ರು. ಇದ್ದೂರಾಗ ಕೊಟ್ಟಿರ್ತಾರಲ್ಲ ನೀವು, ಇದ್ದೂರಾಗ ಅವ್ರ ಅಕ್ಕನ ಕೊಟ್ಟಿತ್ತು. ಅವ ಏನ್ ಪ್ಲಾನ್ ಹಾಕೊಂಡವ, ಇಕ್ಕಿ ಕೊಡ್ಲಿಕ್ಕೆ ಏನೇನ ನಮ್ಮ ಅಕ್ಕನ ಮನೆ ಐತಲ್ಲ, ವಿಚಾರ ಮಾಡಿ ಬಡ ಆ ಕಡೆ ಹೋಗ್ಯಾನ. ಈ ಕಡೆ ದಂಡಿಗೆ ಇವ್ರ ಮನೆ, ಆಚೆ ಕಡೆ ದಂಡಿಗೆ ಅವ್ರ ಮನೆ. ಒಂದು 15 ನಿಮಿಷನ ಹೋಗ್ಬಿಟ್ಟ ನೋಡ ನಡ್ಕೊಂತ. ಅಲ್ಲಿ ಹೋಗಿ ನೋಡಿದಾಗ ಅಕ್ಕಿ ಎಲ್ಲ ಇದ್ದ ಮನೆ ಸಾಮಾನ ಎಲ್ಲ ಹರ್ಕೊಂಡು ಎಲ್ಲ ಧೂಳು ಹೊಡ್ಕೊಂತ ಅಕ್ಕಿ ಕುಂತಾಳ. ಈಕೆ ನೋಡಿದ ಕೂಡಲೇ, ಅಯ್ಯ ತಮ್ಮ ಬಾಳ ಸಂತೋಷ, ಬಾರ ತಮ್ಮ ಬಾಳ ದಿನ ಕಂಡೇ ಇಲ್ಲ, ಎಲ್ಲಿದ್ದಿ, ಬಾರಯ್ಯಪ್ಪ. ಅಕ್ಕ ನನಗೆ ಹೊಟ್ಟೆ ಸತಿ ಏನು ಇದ್ರು ಕೊಡು. ಅಯ್ಯಯ್ಯಪ್ಪ ನಿನಗ ಕಾಯ್ತಿದ್ದ, ಬಾರಯ್ಯಪ್ಪ. ಮನ್ಯಾಗಿನ ದೇವ್ರು ಎಲ್ಲ ಕುಂತಾವು, ಹಂಗ ಕುಂತಾವು. 1-2 ಚರಿಗೆ ಹಾಕೊಂಡವನ ಅವ ಅಂದ, ಅಲ್ಲಿ ದೇವ್ರು ನನಗ ಕಾಡ್ತಾವು, ಇಲ್ಲಿ ದೇವ್ರು ನನಗ ಕಾಡ್ತಾವು ಅಂದವ. ಇದು ಹಿಂಗಾದ್ರೆ ಬಗೆಹರಿಯೋದಿಲ್ಲ ಅಂತ ತಿಳ್ಕೊಂಡು ಇದಕ್ಕೊಂದು ಏನ್ರ ಗತಿ ಕಾಣಿಸಬೇಕಂತ ಅವ ವಿಚಾರ ಮಾಡಿದ. ಅಲ್ಲಿ ದೇವ್ರು ನನಗ ಕಾಡ್ತಾವ, ಇಲ್ಲಿ ನನಗ ಕಾಡ್ತಾವ ಅಂತ ಅವ ಏನು ವಿಚಾರ ಮಾಡ್ಯಾನ. ಅಕ್ಕಿನ ಮುಂದ ಇಟ್ಟು ಅನ್ನದ್ರಾಗ ಒಂದು ಕ್ರಿಮಿನಲ್ ತಲೆ ಉಡಿಸ್ಯಾನ. ಯಾಕ ನಿನ್ನ ಮಾತಾಡಿಸಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆ, ಆದ್ರ ಒಂದು ದುರ್ಘಟನೆ ನಡೆದು ಬಿಟ್ಟೈತೆ ಅವ್ವ. ಏನಾಗೈತ ತಮ್ಮ? ಇಲ್ಲಿ ಅವ್ವ ಅಕ್ಕಿ ಹೇಳಕ್ಕಂತಾನ ಅವ್ರ ಅಕ್ಕಗ. ಅವ್ವ ಬೆಳಗು ಮುಂಜಾನೆ ಕೆಲಸ ಮಾಡಕ್ ಹೋಗಿ ಮ್ಯಾಗಿಂದ ಸ್ಟಪ್ ಮ್ಯಾಗಿಂದ ಬಿದ್ದು ತಿರ್ಕೊಂಡು ಬಿಟ್ಟಾಳ ಅಂತ ಹೇಳ್ಬಿಟ್ಟ ನೋಡಿ. ಏನ್ ಹೇಳ್ಬಿಟ್ಟಾನಲ್ಲಿ? ಅವ್ವ ಮನಿ ಸ್ವಚ್ಛ ಮಾಡಕ್ ಕೂತಿದ್ಲು, ಸ್ಟಪ್ ಮ್ಯಾಗ ಹತ್ತಿದ್ಲು, ಮ್ಯಾಗ ಹತ್ತಿದ್ಲು, ಮನಿ ಮ್ಯಾಗಿಂದ ಕಾಲ್ ಜಾರಿ ಬಿದ್ದು ಸತ್ತು ಬಿಟ್ಟಾಳ ಅಂತ ಹೇಳ್ಬಿಟ್ಟ ಅವ. ಈಕಿ ಕಸ ಹೊಡ್ಯಾಕ ರೇಡಿ ಮನಿಗೆ ಧೂಳು ಹೊಡ್ಯಾಕ ಅಂತಾಳ. ಎಲ್ಲ ಅಲ್ಲೇ ಹೋಗೋದು, ಕಸಬಾರಿಗೆ ಹೋಗೋದು, ಎಲ್ಲ ಹೋಗೋದು, ಎಲ್ಲ ಬಿಟ್ಟು ಅಲ್ಲೇ ಶುರು ಮಾಡಿದಕ್ಕೆ ಅಯ್ಯೋ ಇದು ಹೆಣ ಎತ್ಲಿ, ಹಬ್ಬದ ದಿನ ಏನಿದು ಹಂಗ ತಿಂಗ ಅಂತಲ್ಲ ಏನಿರ್ತಾವಲ್ಲ ಅವ ಅಳದು ಕರೆಯೋದು ಗಿರೋದು ಇರ್ತಾವ ಎಲ್ಲ. 100 ಜನ ಕೂಡ್ಸಿಬಿಟ್ಲಾಕಿ. ಇವ ಟನದ್ರಾಗ ಒಳಗೆ ಹೋಗ್ಯಾನ ಅಡಿಗೆ ಮನೆಗೆ. ರಾತ್ರಿ ಏನ್ ಓದಿತ್ ನೋಡ್ರಿ, ನೆಲ್ಲ ಸ್ವಚ್ಛ ಮಾಡಿ ನೆಕ್ಕಿಟ್ಟು ಬಂದ್ಬಿಟ್ಟ. ಈ ಟನದ್ರಾಗ 100 ಮಂದಿ ಕೂಡ್ಸ್ಯಾಳ ಆಕಿ. ನಿಮ್ಗೆ ಇದ ಬರೋಬ್ಬರಿ ಅಂದವ ಮನಸ್ಸಿನಾಗ, ನಿಮ್ಗೆ ಇದ ಬರೋಬ್ಬರಿ ಅಂದವನ ಇಟ್ಟೆಲ್ಲ ಕರೆಯೋದು ಹಂಗ ಹಿಂಗ ಇಟ್ಟು ಮಾಡೋದ್ರಾಗಾಗಿ ಬಡ ಒಂದು 20 ನಿಮಿಷ ಮತ್ತೆ ಅಲ್ಲಿ ಹೋಗ್ಯಾನ. ಎಲ್ಲಿ
ಅಟ್ಟಂದ್ರೆ ಒಂದ್ ತಾಸು ಆಗಿಬಿಟ್ಟಿತ್ತು. ಅವ್ರ ಒಂದು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾಡಕ್ ಕುಂತಿದ್ಲು. ಬಂದಿದ್ದು ನೋಡಿ, ಏ ತಮ್ಮ ಅಟ್ಟಗ ಸೆಡ್ಕೊಂಡು ಹೋಗ್ತಾರ ತಮ್ಮ, ಎಲ್ಲಿ ಹೋಗಿದ ತಮ್ಮ ಅವ್ ಕೇಳಿದ್ಲು. ಇಲ್ಲಿ ಅವ್ವ ನೀ ಕೊಡದಲ್ಲಿ ಊಟಕ್ಕೆ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ನಾನು ಅಲ್ಲಿ ಅಕ್ಕನ ಮನೆಗೆ ಹೋಗಿದ್ದೆ. ಹೌದಾ ತಮ್ಮ, ಅಲ್ಲೊಂದು ದುರ್ಘಟನೆ ಆಗಿಬಿಟ್ಟಿದೆ ಅಂತ ಅವ. ಯಾಕತ್ತಮ್ಮ ಏನಾಗೈತಿ? ಇಲ್ಲ, ಬೆಳಗ್ಗೆ ಮುಂಜಾನೆ ಅಕ್ಕ ಒಲಿ ಮ್ಯಾಗ ಹಾಲಿಟ್ಟಿದ್ಲು. ಹಾಲುಕ್ಕಿ ಗ್ಯಾಸ್ ಹಂಗ ಆನ್ ಆಗಿ ಗ್ಯಾಸ್ ಡಮ್ ಅಂದು ಅಕ್ಕ ಹೋಗ್ಬಿಟ್ಟಾಳ ಅಂತ ಹೇಳಿ ನೋಡಲ್ಲಿ. ಅಲ್ಲಿ ಹಿಂಗ್ ಹೇಳ್ಯಾನ, ಇಲ್ಲಿ ಒಂದು ಹಿಂಗ್ ಹೇಳ್ಯಾನ. ಅಕ್ಕಿ ಏನ ಇದ್ದಿದ್ದೆಲ್ಲ ಅಲ್ಲೇ ಹೋಗೋದು, ಗಸಬರಿ ಏನ್ ಮನಿಸ್ಬೇಕು ನಾವು ಎಲ್ಲ ಅಲ್ಲೇ ಹೋಗೋದು. ಅಕ್ಕಿ ಶುರು ಮಾಡಿದ್ಲು. ನನಗೆ ಮನ ಕೊಡ್ಬೇಕಾದಂತಕ್ಕೆ ನನಗಿನ ಮುಂಚೆ ಹೋದಿಲ್ಲ ಯವ್ವ ಶುರು ಮಾಡೇ ಬಿಟ್ಟು ಅಕ್ಕಿನ 100 ಮಂದಿನ ಕುಡಿಸ್ಯಾಳ. ಅಟ್ಟಲ್ಲದೆ ಇದ್ರ ಹೆಣ ಎತ್ಲಿ ಎಲ್ಲಿ ಹೋಗಿರ್ತೇನೆ ಅಂತ ತನ್ನ ಗಂಡ ಬಂದಿಟ್ಟು ಒಬ್ಬತ್ರ ಏರಿಸಿ ಇಂಥ ಟೈಮ್ ನಾಡು ಅಂತ ತಿಳ್ಕೊಂಡು ಮತ್ತೆ 100 ಮಂದಿನ ಆ ಕಡೆ 100 ಮಂದಿನ ಅಕ್ಕಿ ರೆಡಿ ಮಾಡ್ಯಾಳ, ಈ ಕಡೆ 100 ಮಂದಿನ ಅಕ್ಕಿ ರೆಡಿ ಮಾಡ್ಯಾಳ. ಅಟ್ಟನ್ನದ್ರಾಗೆ ಅವ್ರನ್ನ ಕರ್ರಿ ಇವ್ರನ್ನ ಕರ್ರಿ, ಗ್ರಾಮ ಹಿರಿಯರನ್ನ ಕರ್ರಿ, ಡೊಳ್ಳು ಬಾಜಿ ಏನ ಕರೆಸ್ರಿ ಏನು ತಪ್ಪಡಿ ಗಿಪ್ಪಡಿ ಎಲ್ಲ ಕರೆಸಿ ಆಟದಾಗ ಜಡನಾಕ ಶುರು ಮಾಡೇ ಬಿಟ್ಟಾರ. ಆ ಕಡೆ ಅವ್ರು ಶುರು ಮಾಡ್ಯಾರ, ಈ ಕಡೆ ಇವ್ರು ಶುರು ಮಾಡ್ಯಾರ. ಅರ್ಧ ಜನ 3 ಜನ ಅಲ್ಲಿ ಹೋಗ್ಯಾರ, ಅರ್ಧ ಜನ 3 ಜನ ಇಲ್ಲಿ ಬಂದಾರ. ಏನ ಇಟ್ಟು ಬೆಳಗುಂಜ ತಬಳಿ ಬಿಡಕ್ ಬಂತಾರ, ಎಲ್ಲ 3 ಜನ ಸೇರಿ ಬಿಟ್ಟೈತಿ. ಆಟದಾಗ ಅವ್ರು ಮಾತಾಡಕ್ ಶುರು ಮಾಡ. ಅಯ್ಯ ನೋಡ ಮನೇಲಿ ಪಾಪ ಮದುವೆ ಆಗಿತ್ತು, ಎಂತ ಚಂದ ಕೊಟ್ಟು ಮದುವೆ ಮಾಡಿದ್ರು. ಆತನು ಭಗವಂತ ಒಳ್ಳೆಯವ್ರಿಗೆ ಬಹಳ ಕಾಲ ಕಡಿಮೆ ಕೊಡ್ತಾನ ಅಂತ ಆ ಕಡೆ ಮಾತಾಡಕ್ ಶುರು ಮಾಡ್ಯಾರ. ಈ ಕಡೆ ಈ ಕಡೆ ಜನ ನೋಡ್ರಿ ಪಾಪ ಬದುಕಿ ಎಲ್ಲರಿಗೂ ಇನ್ನೂ ಮಾರ್ಗದರ್ಶನ ಮಾಡ್ಬೇಕಾಗಿದ್ದ ತಾಯಿ ಪಾಪ ಇನ್ನು ಪಾಪ ಎಲ್ಲ ಮೊಮ್ಮಕ್ಕಳನ್ನ ಆಡಿಸ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು. ಈ ಕಡೆ ಒಂದು ರೀತಿ, ಆ ಕಡೆ ಒಂದು ರೀತಿ ನಡೆ. ಆ ಕಡೆ ಎಲ್ಲ 3 ಜನ ಕೂಡಿಸಿ ಅಟ್ಟಲ್ಲ ಮತ್ತೊಂದು 2 ತಾಸು ಕಳೆದ ಬಿಟ್ಟೈತೆ. ಅವ್ರನ್ನ ಕೂಡಿಸಿ ಇವ್ರನ್ನ ಕಡಿಸಿ ಎಲ್ಲ ಮಾಡ್ಕೊಂಡು ಇನ್ನೇನು 3 ಜನ ಎಲ್ಲ ಕರ್ಕೊಂಡು ಎಲ್ಲರನ್ನ ಗೋಳೆ ಹಾಕೊಂಡು ಅಕ್ಕಿನೂ ರೆಡಿಯಾಗಿ ಹಿಂಗ ಹೊರ ಮನೆಗೆ ಎಲ್ಲ ಅವ್ರ ಮನೆಗೆ ಬರ್ಬೇಕಲ್ಲ. ಆಕೆಲ್ಲ ಗಂಟು ಕಟ್ಕೊಂಡು ಎಲ್ಲರನ್ನ ಕಟ್ಕೊಂಡು ಗಂಡನ ಕರ್ಕೊಂಡು ತಬಡಿ ಬಿಡ್ಕೊಂತ ಎಲ್ಲರನ್ನ ಕರ್ಕೊಂಡು ಅಕ್ಕಿ ಹಿಂಗ ಬರಲ್ಲ. ಈಕಿನ ಏನ್ ಮಾಡ್ಯಾಳ, ಈ ಕಡೆ ಒಂದು ತಬಡಿ ತರಿಸ್ಯಾಳ, ಈ ಕಡೆ ತರಿಸಿ ಈ ಕಡೆ ಎಲ್ಲರನ್ನ ಗೋಳೆ ಮಾಡ್ಕೊಂಡು ಈ ಕಡೆ ಎಲ್ಲರನ್ನ ಕರ್ಕೊಂಡು ಕರೆಕ್ಟ್ ಇವೇನ್ ಮಾಡ್ಯಾನ, ಇಬ್ರು ಕರೆಕ್ಟ್ ಎಲ್ಲಿ ಸೆಂಟರ್ ನಡಬರ್ ಕೂಡ್ತಾರಲ್ಲ ಅಂತ ಒಂದು ಗಿಡ ಹತ್ತಿಕೊಂತ ನೀವ ಯಾರು ಏನು ಪೂಜೆ ಮಾಡಕ್ ಕೇಳಿದಿರಲ್ಲ, ಕರೆಕ್ಟ್ ಇಬ್ರು ಎಲ್ಲಿ ಕರೆಕ್ಟ್ ಬಂದು ಸೇರ್ತಾರ. ಒಂದು ಕನ್ಫರ್ಮ್ ಜಾಗ ಅಂತರ ಮ್ಯಾಲ ಒಂದು ದೊಡ್ಡ ಮರ ಇತ್ತು, ಮರದ ಕುಂತಾನ. ಎದರ ಬಂದ್ರೆ ತಬಡಿ ಪಡ್ಕೊಂಡು ಬಂದವ್ರು ಗಾಬರಿ ಆಗ್ಬಿಡ್ತು ಅವ್ರಿಗೆ ಇಬ್ರಿಗೆ. ಅಕ್ಕಿ ನೋಡಿದ ಕೂಡಲೇ ಈಕಿ ನೋಡಿದ ಕೂಡಲೇ ಅಕ್ಕಿ ಗಾಬರಿ ಆಗ್ಬಿಡ್ತು. ಯಾಕ ಅಕ್ಕಿನ ಮನೆಗೆ ಈಕಿ ಹೊಂಟಾಳ, ಈಕಿನ ಮನೆಗೆ ಅಕ್ಕಿ ಹೊಂಟಾಳ. ಮುಂದೆ ಇಬ್ರು ಅವ್ರ ಅದಾರ, ಅವ ಮಗಳ ಅದಾರ ಮುಂದೆ. ಇವಾಗ ನನಗೆ ಫೋನ್ ಇಲ್ಲ ಏನಿಲ್ಲ, ಫೋನ್ ಹಚ್ಚಿ ಕೇಳಾಕ ಹಿಂಗಿಂಗ್ ಮಾಡ್ತಾಳ. ಏನಂತಂಗೆ ಯವ ಏನಾಯ್ತು ಇಲ್ಲ ಮತ್ತೆ ಹಿಂಗ ಅವಾಗ ಮ್ಯಾಕ್ ಅಂತ ಅಂತಿದ್ರು. ಇನ್ನೊಮ್ಮೆ ನನ್ನ ಪೂಜೆ ಮಾಡಂತೀರ ನೀವು, ಇನ್ನೊಮ್ಮೆ ನನ್ನ ಪೂಜೆ ಮಾಡಂತೀರ ನೀವು ಅಂತ. ಅಕ್ಕಿ ನೋಡಿ ಅಕ್ಕಿ ಅಂತಿದ್ದ ಅಂತ ಈ ಕಡೆ ನೋಡಿ ಈಕೆ ಅಂತಿದ್ದ, ಅಕ್ಕಿ ನೋಡಿ ಅಕ್ಕಿ ಅಂತಿದ್ದಂತ ಈ ಕಡೆ ಈಕೆ ಅಂತಿದ್. ನಾವು ಅಂದ್ರ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಾರ ಅಂತ ಬರೀ ಒಂದ ದೇವ್ರ ಪೂಜೆ ಮಾಡಂತಿದ್ದಕ್ಕ ಇದು ತಾಯಿನೂ ಮ್ಯಾಕ್ ಕಳಿಸ್ಯಾನ, ಹಣೆನೇ ಬಡ್ಕೋಬೇಕಾಗ. ಏನ್ ಮಾಡ್ತೀರಿವ? ಅದಕ್ಕ ಈ ಪೂಜೆ ಅಂದ್ರೆ ಬರ್ತದೆ ನೋಡಿ ಜನಕ್ಕೆ, ಅದೇನು ವಾಜ್ಯ ಅಲ್ಲ ಮತ್ತ, ಆದ್ರೆ ಏನ್ ಮಾಡಕ್ ಆಗೋದಿಲ್ಲ ಕಾಲ. ಅದಕ್ಕಾಗಿ ನಿಜವಾದ ಭಕ್ತಿ ಅಂತಂದ್ರೆ ಪರಿಶುದ್ಧವಾದಂತ ಮನಸ್ಸಿನಿಂದ ಅರಳಿದ ಹೂವನ್ನ ಕೆರಳಿದ ಮನಸ್ಸಿನಿಂದ ಅರ್ಪಿಸಿದರೆ ಭಗವಂತ ಒಲಿಯುವುದಿಲ್ಲ. ಅರಳಿದ ಹೂವನ್ನ ಕೆರಳಿದ ಮನಸ್ಸಿನಿಂದ ಭಗವಂತನಿಗೆ ಅರ್ಪಿಸಿದ್ರೆ ಭಗವಂತ ಸಂತೃಪ್ತಿ ಆಗೋದಿಲ್ಲ. ಅದು ಬಾಡಿದ ಹೂ ಇದ್ರೂ ಚಿಂತಿಲ್ಲ, ಆದ್ರೆ ಮನಸ್ಸು ಮಾತ್ರ ಅರಳಿರ್ಬೇಕು. ಅರಳಿದ ಮನಸ್ಸಿನಿಂದ ನೀವು ಎಂತಹ ಒಣಗಿದ ಹೂಪತ್ರೆ ಇದ್ರೂ ಸಹಿತ ಚಿಂತೆ ಇಲ್ಲ, ಅರ್ಪಣೆ ಮಾಡಿದ್ರೆ ಅಂದ್ರೆ ಆಗ ಮಾತ್ರ ಭಗವಂತ ಸಂತೃಪ್ತಿ ಆಗ್ತಾನೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅನೇಕ ಮಹಾತ್ಮರ ಚರಿತ್ರೆಗಳು, ಘಟನೆಗಳು ಇಂಥ ಅನೇಕ ಬರ್ತಾವ. ಬಸವಣ್ಣನವರ ಜೀವನದಲ್ಲಿಯೂ ಸಹಿತ ಒಂದು ಇಂತಹ ಘಟನೆ. ಇಂಥ ಒಂದು ಮತ್ತೆ ಹಿಂಗಲ್ಲ ಇಲ್ಲ. ಒಂದು ಬಾರಿ ಬಾಲಕ ಬಸವಣ್ಣ ಬಹಳ, ಅವಳು ಬ್ರಾಹ್ಮಣ ಕುಟುಂಬ, ಮಹಾದರಸ ಮತ್ತು
ಮಾದಲಾಂಬಿಕೆ ತಂದೆ ತಾಯಿಗಳು, ಬ್ರಾಹ್ಮಣ ಕುಟುಂಬ, ಮನೆಯೊಳಗೆ ಪೂಜೆ ಪುನಸ್ಕಾರಗಳು ಬಹಳ. ಬಾಲಕ ಸಣ್ಣ ತನ್ನ ಗೆಳೆಯರ ಜೊತೆ ಸಣ್ಣ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಒಂದು ಅರ್ಧ ತಾಸು ಆದ್ಮೇಲೆ ಮನೆಯೊಳಗೆ ಓಡಿ ಬಂದು ತಾಯಿ ಹೇಳಿದ, ಅಮ್ಮ ಹೊಟ್ಟೆ ಹಸೈತೆ ಒಂದು ಸ್ವಲ್ಪ ಏನೇ ಎದುರು ಕೊಡು. ಅವಾಗ ತಾಯಿ ಅಂದ್ಲು, ಅಪ್ಪ ನಿಮ್ ತಂದೆ ಪೂಜೆ ಮಾಡ್ತಾ ಇದ್ದಾನ, ಇನ್ನೊಂದು 10 ನಿಮಿಷ ತಡಿ. ಮತ್ ಹೋಯ್ತು ಹೊರಗ. ಬಾಲಕ ಬಸವಣ್ಣ ಹೊರಗಡೆ ಹೋದ. ಹೋಗಿ ಮತ್ತೊಂದು 10 ನಿಮಿಷ ಆಟ ಆಡಿ ಮತ್ ಬಂದ. ಅಮ್ಮ ಬಹಳ ಹೊಟ್ಟೆ ಹಸೈತೆ ಏನ್ ಎದುರು ಕೊಡು, ಇನ್ನೊಂದು 10 ನಿಮಿಷ ತಮ್ಮ ಪೂಜೆ ಮುಗಿಯಕ್ ಬಂದೈತಿ. ಮತ್ತೊಂದು 10 ನಿಮಿಷ ಆಟಾಡಿ ಮತ್ತೊಳಗೆ ಬಂತು. ಇನ್ನೊಂದು 10 ನಿಮಿಷ ತಮ್ಮ. ಅವನಿಗೆ ತಡ್ಕೊಳಕ್ ಆಗ್ಲಿಲ್ಲ. ಅಲ್ಲೇ ಮನೆಯೊಳಗ ಒಂದೇನು ಏನಂತೀವಿ, ಕಸ ತೆಗಿಯೋಕ್ ಬಳಸ್ತಾರೆ, ಕುರುಪಿಂದ್ರೆ ಏನಂತೀರಿ, ಕಸ ಕಿತ್ತಿರಲ್ವೇ ಏನಂತ, ಕುರ್ಚಿಗೆ ಹಾ, ಕುರ್ಚಿಗೆ ತಗೊಂಡು ಏನ್ ಮಾಡಿದ ಬಾಲಕ ಮನೆ ಹೊರಗಡೆ ಹೋಗಿ ಸಣ್ಣ 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 ತೆಗೆದು ಕುತ್ಕೊಂಡಂತವ. 1 2 3 4 5 6 7 8 ಸುತ್ತ ಮನೆ ಸುತ್ತಲು ಮೈ ಮುಂದೆ ಏನ್ ದೊಡ್ಡ ಜಾಗ ಇತ್ತು ಎಲ್ಲ ಕಡೆ ತಕ್ಕೊಂತ ಕುತ್ಕೊಂಡಂತವ. ಸಾಕಾಗಿ ಅವ ಎಲ್ಲಾ ಪೂಜೆ ಮುಗಿಸ್ ಬರದ್ರಾಗ ಒಂದ್ ಅರ್ಧ ತಾಸು 1 ತಾಸು ಆಯ್ತಂತ. ಅವರ ಪೂಜೆ ಮುಗಿಸ್ ಬರದ್ರಾಗ ಹೊರಗಡೆ ತುಳಸಿ ಪೂಜೆ ಮಾಡ್ಬೇಕು. ಯಾಕಂದ್ರ ಬ್ರಾಹ್ಮಣ ಬಂದ್ಮೇಲೆ ಸಹಜವಾಗಿ ತುಳಸಿ ಪೂಜೆಯನ್ನ ಮಾಡುವಂತವ್ರು. ಬಂದು ಹೊರಗಡೆ ಬಂದು ನೋಡ್ತಾನ, ಮನಿ ತುಂಬ ಮನಿ ಮುಂದೆ ಎಲ್ಲ ಕಡೆ ತೆಗೆದು ತೊಡ್ಕೊಂಡು ಕುತ್ಕೊಂಡ. ನೀವು ಯಾರು? ಬಾಲಕ ಬಸವಣ್ಣ. ನೋಡಿದ ಕೂಡ ಗಾಬರಿ ಆಯ್ತು ತಂದೆಗೆ. ಅಲ್ಲೋ ತಮ್ಮ ಬಸವಣ್ಣ, ಇವನ್ನೆಲ್ಲ ಯಾಕೆ ತಕ್ಕೊಂತ ಕುತ್ಕೊಂಡಿ? ನೋಡಪ್ಪ, ಮನೆಯೊಳಗೆ ಹೋದೆ, ಅಮ್ಮಗೆ ನೀರು ಕೊಡು ಅಂತ ಹೇಳಿದೆ, ಹೊಟ್ಟೆ ಸತಿ ಊಟ ಕೊಡು ಅಂತ ಹೇಳಿದೆ, ಒಂದ್ 5 ನಿಮಿಷ ಪೂಜೆ ಆಲಿ ಅಂತ ತಿಳ್ಕೊಂತ ಹೇಳ್ಕೊಂತಾನೆ ಇಲ್ಲಿವರೆಗೆ ಬಂದ. ಅದಕ್ಕೆ ನಾನು ತೆಗೆದು ನೀರು ಕುಡಿಬೇಕಂತ ಮಾಡೀನಿ ಅಂತ ಹೇಳಿದವ. ಅವಾಗ ತಂದೆ ಅಂದ, ಅಲ್ಲೋ ಏನ್ ಹುಚ್ಚದಿ ನೀನು, ಹಿಂಗ್ 100 ಸಾವಿರಾರು ತೆಗೆದುಗಳ ನೀರು ಬರ್ತಾವನು? ಒಂದೇ ಕಡೆ ಆಳವಾಗಿ ತೆಗೆದಾಗ ಮಾತ್ರ ನೀರು ಬರುತ್ತೋ, ಹಿಂಗ್ 100 ತೆಗೆದುಗಳನ್ನ ತೆಗೆದ್ರೆ ನೀರು ಬರೋದಿಲ್ಲ ಹುಚ್ಚ ಅಂತ ತಿಳ್ಕೊಂಡು ಯಾರು ಹೇಳಿದ್ರು? ಅವರ ತಂದೆ, ಬಸವಣ್ಣ ಅವರ ತಂದೆ ಹೇಳಿದ್ರು. ಅವಾಗ ಅವ ಅಂದ, ಬಸವಣ್ಣ ಹೌದಪ್ಪ, ಒಂದೇ ಕಡೆ ಆಳವಾಗಿ ತೆಗೆದು ತೋಡಿದಾಗ ಮಾತ್ರ ನೀರು ಬರುತ್ತಂತ ನೀನು ಅಂತೀಯ. ಮನೆಯಲ್ಲಿರುವಂತ ಎಷ್ಟೋ ಮನೆಯಲ್ಲಿ ಇಟ್ಟಿರಲ್ಲ, ಎಲ್ಲ ಕಡೆ ಸುಟ್ಟು ಹುಟ್ಟನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ಒಂದು ಭಕ್ತಿಯಿಂದ ನೀ ಯಾವ್ದನ್ನ ಇಟ್ಕೋ, ಒಂದೇ ಒಂದು ಭಕ್ತಿಯಿಂದ ನಿಷ್ಠೆಯಿಂದ ಒಂದೇ ದೇವರನ್ನ ಪೂಜೆ ಮಾಡಿದಂದ್ರೆ ಆ ಭಗವಂತ ನಿನಗೆ ಒಲಿತಿದ್ದಲ್ಲ ತಮ್ಮ ಅಂತ ಅವ್ರ ತಂದೆಗೆ ಪೂಜ್ಯವಾಗಿ ಹೇಳಿದ್ದಾರೆ. ಅಂದ್ರೆ ಬಾಲಕ ಬಸವಣ್ಣ ಎಂತಹ ಸಂಸ್ಕಾರ, ಇವರಿಗೆಲ್ಲ ಕಾರಣಿಕರು ಅಂತ ಕರೀತಾರೆ. ಅಂದ್ರ ಕಾರಣ ಇಟ್ಕೊಂಡೆ ಈ ಲೋಕವನ್ನು ಉದ್ಧಾರ ಮಾಡುವಂತ ಒಂದು ಕಾರಣ ಇಟ್ಟುಕೊಂಡೇ ಜನಿಸಿರುವಂತವರು ಅಂತ. ಇವರೇನು ಬಸವಣ್ಣ, ರೇಣುಕಾಲಿ ವಜ್ರಾಚಾರ್ಯರು, ಅನೇಕ ಮಹಾತ್ಮರು, ಎಲ್ಲಿಪುರ ಮಹಾದೇವ ತಾತ, ಚಳಗುರ್ಕಿ ಯರಿ ತಾತ, ಇವೇನು ಮಹಾತ್ಮರು ಬರ್ತಾರಲ್ಲ ಎಲ್ಲರೂ, ಇವರೆಲ್ಲ ಒಂದು ಕಾರಣವನ್ನು ಇಟ್ಟುಕೊಂಡೇ ಭೂಮಿಗೆ ಬಂದಂತವ್ರು. ಈ ಲೋಕವನ್ನ ಉದ್ಧಾರ ಮಾಡೋದಕ್ಕಾಗಿಯೇ ಭೂಮಿಗೆ ಬಂದಂತವ್ರು ಎಲ್ಲ ಮಹಾತ್ಮರು ಅಂತ. ಅದಕ್ಕಾಗಿ ಅವರಿಗೆ ಕಾರಣಿಕ ಶಿಶು ಅಂತ ಕರೀತಾರ. ಅದಕ್ಕೆ ಶಿವಪ್ಪನವರು ಬಹಳ ಸುಂದರವಾಗಿ ಒಂದು ಮಾತನ್ನ ಬರೆದರು. ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ, ಅಲ್ಲಲ್ಲ ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ಬಸವನೆಂದರೆ ತತ್ವ ಮುದ್ದುರಾಮ ಅಂತ. ಹುಟ್ಟುವಾಗಲೇ ಒಬ್ಬರ ಪ್ರಾಣವನ್ನ ಅದಕ್ಕ ಬರಿತಾರ, ಹುಟ್ಟು ತಮ್ಮ ಹೊಲೆಯನಂ ಪ್ರಾಣವಂ ಬಿಡುಗಡೆಯಂ ಮಾಡಿದಂ ಬಸವ ಅಂತ. ಆತ ಹುಟ್ಟುವಾಗಲೇ ಒಬ್ಬರ ಪ್ರಾಣವನ್ನ ಉಳಿಸ್ತಾನೆ ಹುಟ್ಟಿದ ಆತ ಬಸವಣ್ಣ. ಅದಕ್ಕಾಗಿ ಇವತ್ತು ಈ ದೈವಿ ಭಕ್ತಿ ಅನ್ನುವಂಥದ್ದು ನಾವು ಒಂದು ಕಡೆ ಈ ತಂತ್ರಜ್ಞಾನಕ್ಕೆ ಒಳಗಾಗ್ತಾ ಆಗ್ತಾ 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 ಒಂದು ಕಡೆ ಈ ಭಕ್ತಿಯಿಂದ ವಂಚಿತರಾಗ್ತಾ ಇದ್ದೇವೆ ಅನ್ನುವಂಥದ್ದನ್ನ ನಾವೆಲ್ಲ ಒಂದ್ ಕಡೆ ಸಂಶಯ ಕಾಡ್ತಾ ಹೋಗುತ್ತೆ ನಮಗ. ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಅನೇಕ ಮಹಾತ್ಮರ ಚರಿತ್ರೆಗಳು ನಮ್ಮ ನಾಡಿನ ಚರಿತ್ರೆಯಲ್ಲಿ ಬರ್ತಾ ಹೋಗ್ತಾವು. ಅವುಗಳನ್ನೆಲ್ಲವನ್ನು ಸಹಿತ ಮಕ್ಕಳಿಗೆ ಕಲಿಸಿದ್ವಿ ಅಂತಂದ್ರ ನಮ್ಮ ಮಕ್ಕಳು ಸಹಿತ ನಾಳೆ ನಮ್ಮನ್ನ ತಲೆ ಎತ್ತಿ ನೋಡುವಂಗ ಆಗ್ತವೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕಾಗಿ ಬಾಲ್ಯದಲ್ಲಿ ಏನ್ ಮಾಡ್ಬೇಕು, ನಾವೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನ ಕಲಿಸ್ಬೇಕು. ನಾವು ಸಣ್ಣ ಇದ್ದಾಗನೇ ಅವು ರೂಢಿ ಮಾಡಿದ್ವಿ ಅಂತಂದ್ರ ನಾಳೆ ನೀವು ಹೇಳ್ದಂಗ ಕೇಳ್ತಾವ. ನೀವು ಮೀರಿ ಹೋದ್ಮೇಲೆ ಕಲಿಸೋದಕ್ಕೆ ಹೋದ್ರಿ ಇನ್ನೊಂದು ಕಲಿಸೋದಕ್ಕೆ ಆಗೋದಿಲ್ಲ. ಹೌದಲ್ರಿ? ಒಬ್ಬ ಕೈ ಮೀರಿ ಹೋದ್ರೆ ಏನಾಗುತ್ತಂತ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಬಹಳ ಹುಷಾರ್ ಹುಡುಗ, ಮನೆಯೊಳಗೆ ತಂದೆ ತಾಯಿ ಸಹಿತ ಇವತ್ತಿನ ಪರಿಸ್ಥಿತಿ ಹೆಂಗಾಗೈತಿ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್.
ಅವನಿಗೆ ಎಲ್ಲಿ ಹೊರಗಡೆನೆ ಬಿಡ್ತಿದ್ದಿಲ್ಲ. ಬರೀ ನೀನು 90 ಮ್ಯಾಲ್ ತಗೋಬೇಕು ನೋಡ್ತಮ್ಮ. ಏನ್ ಹೇಳವ್ರು? 90 ಮ್ಯಾಲ್ ತಗೋಬೇಕು ನೋಡು. ಒಟ್ಟ 24 ತಾಸು ಅಂತ ಒಂದು ಕೋಲ್ಯಾಗ ಕೂಡ ಹಾಕ್ಬಿಟ್ಟಿದ್ರು. ಅವ್ನು ಜೇಲ ಶಂಕರ ಜೇಲ ಹೆಂಗ ಹಾಕಿ ಕುಂದ್ರಿಸ್ಬಿಟ್ಟಿದ್ರು ಅವ್ನು. ಅದು ಪುಸ್ತಕದಾಗೇನು ಹೊಳ ಆಗಿಬಿಟ್ಟಿತ್ತು. ಅದು ಕುಂದ್ರದು ಓದೋದ. ನೀವು ಬೇಕಾದ ಎಕ್ಸಾಮ್ ಇಡ್ರಿ 90 ಮೇಲೆ ಒಟ್ಟು ಅಬೋ 90 ಒಟ್ಟ ಒಂದು. ಇದೇ ರೀತಿ ಅಂತೆಲ್ಲ ಎಕ್ಸಾಮ್ಸ್ ಪಾಸ್ ಆಗ್ತಾ 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 ಡಿಗ್ರಿಗೆ ಬಂದ, ವಯಸ್ಸಿಗೆ ಬಂದ ಹುಡುಗ. ಅಷ್ಟನ್ನೋದ್ರಾಗಿ ಮನೆಯೊಳಗ ಮತ್ತು ವಯಸ್ಸಿಗೆ ಬಂದ ಮಕ್ಳು ಅಂದ್ಮೇಲೆ ನೀವು ಸಹಿತ ಆ ಕಡೆ ಈ ಕಡೆ ನೋಡೋದಕ್ಕೆ ಪ್ರಾರಂಭ ಮಾಡ್ತಿರಲಿ. ಅವು ಹ್ಞೂ ಅಂದ್ರೆ ಮಾತಾಡಿ ಬಂದಿಟ್ಟು. ಅಲ್ಲಿ ವಯಸ್ಸಿನ ಮಗನ ಅಂತ ತಿಳ್ಕೊಂಡು ಮತ್ತೆ ಅವನಿಗೆ ಒಂದು ನೋಡ್ಬೇಕಲ್ಲ, ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಮನೆಯೊಳಗೆ ತಂದೆ ತಾಯಿಗಳು. ಬಹಳ ಹುಷಾರ ಹುಡುಗ. ಮದುವೆ ವಿಚಾರ ಮಾಡಿ ಒಂದು ಅರ್ಧ ತಿಂಗಳಾಗಿದ್ದು, 1 ತಿಂಗಳಾಗಿದ್ದಿಲ್ಲ, ಮನೆಯೊಳಗೆ ತಂದೆಗೆ ಅನಾರೋಗ್ಯ ಬಂದ್ಬಿಡ್ತು. ಆಗ ಕಂಟ್ರೋಲ್ ಆಗ್ಲೇ ಇಲ್ಲ. ಜ್ವರ ವಿಪರೀತ ಆಯ್ತು. ನೀವು ನೆತ್ತಿಗೇರಿ ತಿಂತಿರಲ್ಲ, ಜ್ವರ ನೆತ್ತಿಗೇರಿ ಅಂತಿರಲ್ಲ, ಆ ರೀತಿಯಾಗಿ ಜ್ವರ ವಿಪರೀತ ಆಗಿ ಬಂದ್ಬಿಟ್ಟು ಕಂಟ್ರೋಲ್ ಆಗ್ಲೇ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆ ತೋರಿಸಿದ್ರು, ಪ್ರಯೋಜನ ಆಗ್ಲಿಲ್ಲ. ಮನೆಯೊಳಗ ತಂದೆ ತೀರಿ ಹೋಗ್ಬಿಟ್ಟ. ತಾಯಿಗೆ ಬಹಳ ದುಃಖ ಅನಿಸ್ತು. ಯಾಕ್ರಿ? ಒಂದು ಹೆಣ್ಣಿಗೆ ಮನೆಯೊಳಗೆ ಒಂದು ಯಜಮಾನ ಗಂಡು ಅಂತಿದ್ರ ಒಂದೇನೋ ಧೈರ್ಯ, ಹೌದಲ್ರಿ? ಅವಳು ಒಂದಿಷ್ಟು ಮನಸ್ಸಿನಲ್ಲಿ ನೋವು ಮಾಡ್ಕೊಂಡ್ಬಿಟ್ಲು. ಮನೆಯಲ್ಲಿ ಮಗನ ಮದುವೆ ವಿಚಾರ ಮಾಡ್ತಾ ಇದ್ವಿ, ಯಜಮಾನ್ರಿಗೆ ಹೀಗಾಗ್ಬಿಡ್ತಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ನೋವು ಮಾಡ್ಕೊಂಡ್ಲು. ಆಗ ಏನ್ ತಿಳ್ಕೊಂಡಿದ್ನಲ್ಲ ಇವ್ರ ತಮ್ಮಿದ್ದ, ನೀವೇನಂತೀರಿ? ಚಿಕ್ಕಪ್ಪ ಅಂತೀರಿ ಏನಂತಾರೆ ಈ ಕಡೆ? ಚಿಕ್ಕಪ್ಪ ಅಂದ್ರೆ ಅರ್ಥ ಆಗತ್ತಮ್ಮ. ಆತ ಬಂದು ಹೇಳಿದ, ನೋಡಮ್ಮ ನೀ ಏನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ, ಇವನು ಮದುವೆ ಮಾಡೋ ಜವಾಬ್ದಾರಿ ಎಲ್ಲ ನಂದು, ನಾನಾ ವಹಿಸ್ಕೊಂತೀನಿ ಅಂತ. ಅಲ್ಲಿವರೆಗೆ ತಾಯಿ ಬರೀ ಓದು 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 ಅಂತ ಹೇಳ್ತಿದ್ಲು. ಯಾವಾಗ ಗಂಡ ತೀರಿ ಹೋದ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ಲು. ಯಾರಿಗೆ? ಮಗನಿಗೆ. ಏನ್ 24 ತಾಸು ಬರೀ ಅಲ್ಲಿ ರೂಮ್ ಹಾಕೊಂಡಿರ್ತೀವಿ, ಹೊರಗಡೆ ಹೋಗಿ ಒಂದು 4 ಮಂದಿ ಜೊತೆ ಬರೀ 24 ಅದ್ರಾಗ ಇರ್ತೀಯಲ್ಲ, ನಿನ್ನ ಗೆಳೆಯರ ಜೊತೆ ಬೇರಿ ಒಂದು 4 ಒಳ್ಳೆ ಮಾತುಗಳನ್ನ ಆಡೋದು ಕಲ್ಕೋ. ಯಾವಾಗ ಹೇಳಕ್ ಹೊಂಟಾಳ ಇದನ್ನ? ಯಾವಾಗ ಹೇಳ್ಬೇಕಾಗಿತ್ತು ಅವಾಗ ಏನೂ ಹೇಳಿಲ್ಲ. ದ್ವಾರದ ಕಾಕ್ತದಂಗ ಹೇಳಕೊಂಡ. ಅವಾಗ ಇದು ಬೈಯೋದು ನೋಡಿ ಅವನಿಗೆ ಸಿಟ್ಟು ಬಂದ್ಬಿಡ್ತಾರೆ. ಹೋಗ್ತೀನಿ ನಿಂದ ಕಾಟ್ ಒಳ್ಳೆ ಆತ ತಿಳ್ಕೊಂಡು ಹೊರಗಡೆ ಹೋದ. ಹೊರಗಡೆ ಹೋಗಿ ಒಂದು 4 ಮಾತು ಒಳ್ಳೆ 4 ಮಾತುಗಳನ್ನ ಆಡೋದು ಕಲ್ಕೋ ಅಂತ ತಿಳ್ಕೊಂಡು ತಾಯಿ ಹೇಳಿದ್ದಲ್ಲ, ತಾಯಿ ಕಾಟಕ್ಕೆ ಅಂತ ಹೊರಗಡೆ ಹೋದ. ಆಕಿ ಪಾಪ ಗಂಡ ತೀರ್ಕೊಂಡಿದ್ದು ಒಂದು ಸಂಕಟ, ಈ ಕಡೆ ಇವ ಸುಮ್ಮನೆ ಮೂಕ್ ಬಸಂಗ್ ಕುತ್ಕೊಂಡಂಗ ರೂಮ್ನ ಕುತ್ಕೊಳ್ಳೋದು ಒಂದು ಸಂಕಟ. ಇದನ್ನೆಲ್ಲ ನೋಡಿ ಸ್ವಲ್ಪ ನೋವು ಮಾಡಿಸಿ ಬೈದಿದ್ಲು ತಾಯಿ. ಹೊರಗಡೆ ಹೋದಾಯ್ತ. ಹೋಗಿ ಏನ್ ಹೇಳಿದ್ಲು ತಾಯಿ? 4 ಒಳ್ಳೆ ಮಾತುಗಳನ್ನ ಆಡೋದು ಕಲ್ಕೋ, 4 ಮಂದಿ ಜೊತೆ ಬೆರಿ ಅಂತಿಕೊಂಡು ಕಲ್ಸಿದ್ದೆ, ಹೇಳಿ ಬೈದು ಕಳ್ಸಿದ್ಲಲ್ಲ. ಹೊರಗಡೆ ಹೋದಾಯ್ತ. ಎದುರುಗಡೆ ಒಬ್ಬ ತಾಯಿ ಬರ್ತಾ ಇದ್ಲು. ಅವಳು 4 ಮಂದಿ ಮಕ್ಕಳನ್ನ ಕರ್ಕೊಂಡು ನೀರು ತರಬರಕ್ಕೆ ಹೊರಗಡೆ ಹೋಗಿದ್ಲು. ನೀವು 15 ನೀವು ನೀರು ಬರ್ತಾವಲ್ಲ, ಆ ರೀತಿಯಾಗಿ ಆ ಊರಿಗೂ ಸಹಿತ 15 ನೀರು ಬರ್ತಿದ್ದು. ಆ ತಾಯಿ ತನ್ನ 4 ಮಕ್ಕಳನ್ನ ಕರ್ಕೊಂಡು ಏನ್ ಮಾಡ್ಯಾಳ? ನೀರು ತಗೊಂಡ್ಬರ್ಬೇಕಂತ ತಿಳ್ಕೊಂಡು ಹೋಗ್ಯಾಳ. ಇನ್ನೇ ನೀರೆಲ್ಲ ತಗೊಂಡ್ ಬರುವಂತಹ ಸಂದರ್ಭದಲ್ಲಿ ಈತ ಮಾತಾಡ್ಸಿದ. ಯಾರಿಗೆ? ಅವಳೇನು 4 ಮಂದಿ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ಲಲ್ಲ, ಅವಳನ್ನು ಮಾತಾಡ್ಸಿದ. ಒಳ್ಳೆ 4 ಮಾತು ಮಾತಾಡಂತ ಹೇಳ ತಾಯಿ. ಆಯ್ತು, ಒಳ್ಳೆದೇ ಮಾತಾಡಿದ. ನಮಸ್ಕಾರ ಅಮ್ಮ. ನಮಸ್ಕಾರಪ್ಪ, ಆರಾಮದಿರಿ ಅಮ್ಮ? ಆರಾಮ್ ನೋಡಮ್ಮ. ಆರಾಮ್ರಿಪ್ಪ? ಅವಳು ಹಂಗೆ ಹೇಳ್ತಾ ನಂಗೆ ಉತ್ತರ ಕೊಟ್ಲು ಅವಳು. ಮತ್ ಇವ್ 4 ಮಕ್ಕಳು ನಿಮ್ಮವನ್ರಿ ಅಮ್ಮ? ಹೌದಪ್ಪ, ಇವ್ 4 ಮಕ್ಕಳು ನಿಮ್ಮವನು. ಹಂಗಂದ್ರೆ ನಿಮ್ ಮದುವೆ ಆಗೈತೆ ಅಂದ್ರೆ ಅಮ್ಮ? ಅರ್ಥ ಆಗೈತಿಲ್ಲ? ಇನ್ನೂ ಅರ್ಧ ಜನಕ್ಕೆ ಅರ್ಥ ಆಗಿಲ್ಲ. ಮೊದಲು ಏನ್ ಕೇಳಿದ? ಇವ್ 4 ಮಕ್ಕಳು ನಿಮ್ಮವನ್ರಿ ಅಮ್ಮ? ಯಾವ್ದಪ್ಪ? 4 ಮಕ್ಕಳು ನಮ್ಮವನು. ಮತ್ತೆ ಮದುವೆ ಆಗೈತೆ ಅಂದ್ರೆ ನಿಮ್ಗೆ? ಅಲಾದಿನ ಬಾಡಿ 4 ಮಕ್ಕಳು ನಮ್ಮವ ಅಂತಂದ್ರೆ ಮದುವೆ ಆಗೈತೆ ಅಂತ ಕೇಳ್ತಿ ಅಂತ ಸರ್ದಿದ್ದ ಬಳಿ ಕೊಟ್ಲಾಕಿ ಹಿಡ್ಕೊಂಡು ಬಂದ ಯಾವ ಮನೆಗೆ. ಯಾಕಂತ ಕಪಾಳ ಕೆಂಪಗಾಗೈತಲ್ಲ, ಯವ್ವ ಎಲ್ಲ ನಿನ್ನಿಂದ ಆಗಿದ್ದು. ಯಾಕಂತ ಏನಾಯ್ತು? ನೀನೇ ಹೊರಗೋಗಿ ಮಾತಾಡೋದು ಕಲ್ಕೊಂಡಿದ್ದಲ್ಲ, ನೋಡಿದ್ವಿ ಅದ್ರ ಪಜಿತಿ. ಯಾಕೇನಾಯ್ತು? ಹಿಂಗೆ ಕೇಳಿದೆ, ಹಿಂಗೆ ಹೇಳಿದೆ ಅವರು. ಮತ್ತೆ ಹಿಂಗೆ ಕೇಳಿದ್ರು ಹೊಡ್ತಾ ಹೊಡೆದ್ರು. ಅಯ್ಯ ತಮ್ಮ ಏನ್ ಹುಡ್ಸದಿ ತಮ್ಮ? ಮೊದಲು ಏನ್ ಕೇಳ್ಬೇಕು? ಮದುವೆ ಆಗೈತೆ ಅಂತ ಮೊದಲು ಕೇಳ್ಬೇಕ ತಮ್ಮ, ಆಮೇಲೆ ಮಕ್ಕಳನ್ನ ಕೇಳ್ಬೇಕ ತಮ್ಮ?
ಅಂತ ಹೇಳಿದ್ರು ತಾಯಿ ತಿಳಿಸಿ. ಹೌದನ್ಬೇ ಚಿಕ್ಕನ್ ಮತ್ತೆ ಒಂದ್ 2-3 ದಿನ ಹೋಯ್ತು. 2-3 ದಿನ ಹೋದ್ಮೇಲೆ ಮತ್ತೆ ಅದೇ ಹುಡುಗ ಹೊರಗೆ ಹೊರಟಿದ್ದ. ಅವತ್ತು ಶನಿವಾರ ಊರೊಳಗೆ ಒಂದು ಕಾಲೇಜ್ ಇತ್ತು. ಕಾಲೇಜ್ ಮುಗಿಸ್ಕೊಂಡು ಒಬ್ಬ ಯುವತಿ ಬರ್ತಾ ಇದ್ರು. ಮತ್ತೆ ಎದುರುಗಡೆ ಹೋದ. ನಮಸ್ಕಾರ ರೀ, ನಮಸ್ಕಾರ ರೀ, ಆರಾಮದಿರಿ? ಆರಾಮ್ ನೋಡ್ರಿ. ಮತ್ ಮದ್ವೆ ಆಗೈತೇನ್ರಿ ನಿಮ್ಗೆ? ಇಲ್ಲ ಆಗಿಲ್ಲಲ್ರಿ. ಮತ್ ಮಕ್ಳು ಎಷ್ಟು ನಿಮಗ? ಅವಾಗ ಏನಾಯ್ತು, ಮದುವೆ ಆಗಿಲ್ಲ ಅಂತಂದ್ರೆ ಮಕ್ಳು ಎಷ್ಟು ಕೇಳ್ತ. ಅಕ್ಕಿ ಒಂದು ಕೊಟ್ಟಲ ಸಾರ್ದು ನಿಂತು ಈ ಕಡೆ ಹಿಡ್ಕೊಂಡ್ ಬಂದ. ಈ ಸರಿ ಬಂದು ಅವ್ರು ಅವಾಗಂದ, ಯವ್ವ ಹಂಗ್ ಕೇಳಿದ್ರು ಬಿಡಿತಾರೆ, ಹಿಂಗ್ ಕೇಳಿದ್ರು ಬಿಡಿತಾರೆ ಅವ್ರು ಬೇವ. ಅವಾಗ ಏನ್ ಹುಚ್ಚದ ಹೇಳ್ತಮ್ಮ. ಅವ ಅಂದ, ಯವ್ವ ಈ ಮಾತಾಡದ ಕರ್ಕೊಂಡ ನಮ್ಮ ಮದುವೆನ ಹೋಗ ಕಡೆ ಅಂದವ. ಅಟ್ಟ ಅನ್ನೋದ್ರೊಳಗೆ ಈಗ ಅವ್ರ ಚಿಕ್ಕಪ್ಪ ಬಂದ. ಚಿಕ್ಕಪ್ಪ ಬಂದು ಒಂದ್ 2-3 ದಿನ ಮತ್ ಹೋಯ್ತು. ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಮತ್ತ ಹಂಗ ಮುಂದುವರ್ಸೋದ್ ಬೇಡ ಅಂತ ತಿಳ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿದ್ರು. ಮತ್ತ ಹೋದ್ರು. ಹೋದ ಕೂಡಲೇ ಅವರು ಬೀಗರು ಬಿಜ್ಜರು ಎಲ್ಲ ನಿಮ್ಮೂ ಇರ್ತಾವಲ್ಲ. ಅವು ಮೊದಲು ಕಾಲಿಗೆ ನೀರು ಕೊಡೋದು, ಕರ್ಕೊಳ್ಳೋದು ಎಲ್ಲ ಏನಿರ್ತಾವಲ್ಲ, ಔಪಚಾರಿಕವಾಗಿ ಮಾತ್ರ ಎಲ್ಲ ಆದ್ಮೇಲೆ ಹೋಗಿ ಕುಂದಿರ್ಸಿದ್ರು. ಬೀಗರ ಮನೆ ಕುತ್ಕೊಂಡ ಮುಂಚಿತವಾಗಿ ಎಲ್ಲ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗಿದ್ದ. ಯಾರು? ಚಿಕ್ಕಪ್ಪ. ನೋಡ್ತಮ್ಮ, ಯಾಕಂದ್ರೆ ಸ್ವಲ್ಪ ವ್ಯವಹಾರ ಕಡಿಮೆ ಜ್ಞಾನ, ಬರೀ ಪುಸ್ತಕದಿಂದ ಅಷ್ಟೊಂದು ನಾಲೆಜ್ ಇತ್ತು ಅವನಿಗೆ. ವ್ಯವಹಾರ ಜ್ಞಾನ ಕಡಿಮೆ. ಮೊದಲೇ ಎಲ್ಲ ಕಲಿಸಿ ಹೋಗಿದ್ದ. ನೋಡಪ್ಪ, ಅಲ್ಲಿ ನಾನೇ ಬಾಳ ಮಾತಾಡಿನ ಅಂದ್ರೆ ಏನಂತಾರಲ್ಲ ಬೀಗರು, ಬರೀ ನೀವೇ ಮಾತಾಡ್ತೀರಲ್ರಿ, ನಮ್ಮ ಮಳೆಯಿಂದ ಮಾತಾಡಕ್ ಬಿಡ್ರಿ ಅಂತ ಕೇಳ್ತಾರ. ನೀನು ಒಂದ್ 4 ಮಾತು ಮಾತಾಡಬೇಕಾಗತ್ತ. ಒಂದ್ 4 ಒಳ್ಳೆ ಮಾತು ಮಾತಾಡೋದು ಕಲ್ಕೋ ಅಂತ ತಿಳ್ಕೊಂಡು ಅವ್ರ ಚಿಕ್ಕಪ್ಪ ಫೋರ್ಸ್ ಮಾಡಿದ. ಆಯ್ತು ಅಂತ ತಿಳ್ಕೊಂಡು 4 ಮಾತು ಮಾತಾಡ್ತೀನಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗ್ಯಾರ. ನೀರ್ ಹಾಕಿ ಎಲ್ಲ ಕುಂದ್ರಿಸಿದ್ರು. ಮತ್ತೆ ಈ ಕಡೆ ಕುಂತಾನ. ಸುತ್ತ ಎಲ್ಲ ಬಂಧು ಬಳಗರೆಲ್ಲ ಕುಂತಾರ. ಆ ಕಡೆ ಒಂದು ಚೇರ್, ಟೇಬಲ್, ಆ ಕಡೆ ಒಂದು ಚೇರ್ ಹಾಕಿದ್ರು. ಮತ್ ಕರ್ಕೊಂಡು ಬಂದ್ರು. ನೀವೇನ ಈಗ ಅದಾವಿಲ್ಲವೆಲ್ಲ ಹಿಂಗೇನೋ ಹಾಕಿರ್ತಾರಲ್ರಿ, ಏನದು ಹೆಣ್ಮಕ್ಳಿಗೆ ಇನ್ನು ಮದುವೆ ಆಗಿಂತ ಮುಂಚೆ ಮೇನ್ ಮುಸುಕು ಹಾಕೊಂಡ್ ಕುಂದಿರ್ಸಿದ್ರು. ಆಕಿ ನೋಡಿದ ಕೂಡ ಇವ ತರ 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 ನಡಗಕ್ ಬರಕ್ ಮಾಡಿದೆ. ಇವ ಏನು ಹುಲಿ ನೋಡೇನೋ, ಚಿರತ ನೋಡೇನೋ, ಏನು ಸಿಂಹ ನೋಡೇನೋ ಗೊತ್ತಿಲ್ಲ. ಬೆವತ್ತು ಬಿಟ್ಟ ಅಲ್ಲೇ. ಇವನ್ ಕುಂತಾನ. ಇವ್ರು ಹಿಂದೆ ಚಿಕ್ಕಪ್ಪ ಕುಂತಿದ್ದ. ಮಾತಾಡ ಹಿಂದೆ ಚೂಟಾಕ್ ಪ್ರಾರಂಭ ಮಾಡೀನಿ. ಕಡೆ ಮುಂದೆ ಕುಂತಾಗಿ ಮಾತಾಡ್ಸ ಹಿಂದೆ ಚೂಟಾಕ್ ಪ್ರಾರಂಭ ಮಾಡ್ಯಾನ. ಇವ ಒಂದ್ 4 ಮಾತಾಡ ಅಂತ ತಿಳ್ಕೊಂಡು ಅವನಿಗೆ ಸಾಕಾತು. ಇವನ ಕಾಟ. ಯಾರ ಕಾಟ? ಚಿಕ್ಕಪ್ಪನ ಕಾಟ ಸಾಕಾತು. ಮಾತಾಡ ಅಂತ ಚೂಟಾಕ್ ಪ್ರಾರಂಭ. ಹಿಂದೆ ಕುಂತ ಸಾಕಾಗಿ ಅವ ಮಾತಾಡಬಿಟ್ಟ. ಯಾರಿಗೆ? ಮುಂದ್ ಕುಂತಿರ್ಲಲ್ಲ ಅಕ್ಕಿ ಮಾತಾಡಬಿಟ್ಟಂತ. ಏನಂತ? ಯಾವತ್ತಿ ನೋಡಕ್ ಹೋದಾನ ಅಕ್ಕಿಗೆ ಮಾತಾಡಿಸಿದ. ಏನಂತ? ಯವ್ವ ತಂಗಿ ನಿನ್ನ ಹೆಸರೇನವೇ? ಆಕೆ ಗಾಬರಿ ಆಗ್ಬಿಡ್ತೊಮ್ಮೆ. ಅಲ್ಲ ಅವನಿಗೆ ಕೆಟ್ಟದೇನು ಮಾತಾಡಿಲ್ಲ. ಮತ್ತ ಅವಾಗ ಅಕ್ಕಿ ಅವ್ರವ್ನ ಕಳೆದು ಇದನ್ನ ನೋಡಕ್ ಬಂದವ್ರು ಯಾರು ಅಂತ ಕೇಳಿಲ್ಲ. ಅಕ್ಕಿ ಇಲ್ಲ ಅವನೇ. ಮತ್ತ ಆ ಕಡೆ ಸಂಪ್ರದಾಯ ಇರ್ಬೋದು, ಕೇಳ್ತಾನೆ ಹೇಳ ಅಂತಂದ ಅವ್ರವ್ವ. ನಮ್ಮ ಹೆಸರು ಎಂತಾದ್ರಿ? ಆಯ್ತು, ಮತ್ ಕೇಳ ಮತ್ ಇನ್ನೊಂದ್ 4 ಮಾತು ಕೇಳ ಶುರು ಮಾಡಿ ಹಿಂದ. ಮತ್ತ ಯವ್ವ ತಂಗಿ ನಿಮ್ಮ ಅಡ್ರೆಸ್ ಏನು? ಅಡ್ರೆಸ್ ಅಂತ ಕೇಳ್ತೀರ ನೀವು? ಅಡ್ರೆಸ್ ಅಂತೀರ, ಅಡ್ರೆಸ್ ಅಂತೀರ? ಹಾ, ಅದೇ ನಮ್ದು ಎಂತಾದ್ರಿ? ಯವ್ವ ತಂಗಿ ನಿಮ್ಮ ಅಪ್ಪನ ಹೆಸರೇನು? ಪ್ರತಿಯೊಂದು ಮಾತಿಗೂ ಯವ್ವ ತಂಗಿ ಅಕ್ಕಿ 2 ಸಲ ಕೇಳ್ಬೇಕು. ಸಾಕಾತ ತಕಿಯೋ. ಮನೆಗೆ ಲಾಸ್ಟ್ ಒಂದು ಕೇಳ ಅಂತ ಚೂಟ್ ಬಿಟ್ಟೆ. ಕೊನೆಗೆ ಒಂದು ಪ್ರಶ್ನೆ ಕೇಳಬಿಟ್ಟ ಇವ. ಏನಂತ? ಯವ್ವ ತಂಗಿ ನೀವು ಅಣ್ಣ ತಂಗಿ ಎಷ್ಟು ಮಂದಿ ಅಂತ. ಅವಾಗ ಎಲ್ಲಿವರೆಗೆ ಈಕಿಗೆ ಯವ್ವ ತಂಗಿ ಕೇಳಿ ಸಾಕಾಗಿ ಅಕ್ಕಿ ಹೇಳಿದಂತ. ಏನಂತ? ಯಪ್ಪ ಅಣ್ಣ ಇಲ್ಲಿವರೆಗೆ 3 ಮಂದಿ ಇದ್ವಿ, ಈಗ ನೀವು ನಡ್ಕೊಂಡು 4 ಮಂದಿ ಆದನಪ್ಪ ಯಪ್ಪ ಅಂದಕ್ಕೆ. ಏನು ಮಾಡ್ತೀರಿ ಯವ್ವ? ಅಲ್ಲ ಆತ ಕೆಟ್ಟವ ಅಲ್ಲ, ಆದ್ರ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಮಾತನ್ನು ಆಡಬೇಕು ಅನ್ನೋದೇ ಗೊತ್ತಿಲ್ಲ. ಅದಕ್ಕಾಗಿ ಕೇವಲ ಅದೇನೇ ಹೇಳ್ತಾರಲ್ಲ, ಓದು ಒಕ್ಕಾಲು ಬುದ್ಧಿ ಗೊತ್ತೇನ್ರಿ? ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ನಮ್ಮ ಓದು ಅನ್ನುವಂಥದ್ದು 25% ಜ್ಞಾನ ಕೊಟ್ರ ಇನ್ನು 75% ಅನುಭವದಿಂದನೇ ಬರ್ತೈತೆ ಜ್ಞಾನ, ಹಿರಿಯರಿಂದ. ಅದಕ್ಕೆ ಹೇಳಿದಿರಲ್ಲ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಂ, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಂ, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲು ಸರ್ವಜ್ಞಾನಪ್ಪಂ ನರಂ ಅಂತ. ನರಂ ಸರ್ವಜ್ಞಾನಪ್ಪಂ ಅಂತ ಅಂದ್ರ ಒಂದು ಮಗು ಪ್ರತಿ ಕ್ಷಣವೂ ಸಹಿತ ಎಲ್ಲರಿಂದ ಕಲಿತಾ ಹೋಗುತ್ತಾ
ಕೇವಲ ಶಾಲೆಯಲ್ಲಿ ಶಿಕ್ಷಕರಿಂದ ಮಾತ್ರ ಕಲಿಯುತ್ತಾ ಅಂತಲ್ಲ, ಮನೆಯಲ್ಲಿ ತಂದೆ ತಾಯಿಗಳನ್ನ ನೋಡಿ ಕಲಿಯುತ್ತಾ, ಶಾಲೆಯಲ್ಲಿ ಶಿಕ್ಷಕರ ನೋಡಿ ಕಲಿಯುತ್ತಾ, ಹೊರಗಡೆ ಎಲ್ಲ ಗೆಳತಿಯರನ್ನ ನೋಡಿ ಕಲಿಯುತ್ತಾ, ಸಮಾಜದಲ್ಲಿ ಇರುವಂತ 4-6 ಜನರನ್ನು ನೋಡಿ ಕಲಿಯುತ್ತಾ, ಪ್ರತಿ ಕ್ಷಣವೂ ಸಹಿತ ಕಲಿಕೆ ಅನ್ನುವಂಥದ್ದು ನಡೀತಾನೆ ಹೋಗುತ್ತಾ ಅಂತ. ಅದಕ್ಕಾಗಿ ಒಳ್ಳೆಯ ಸಂಗತಿಗಳನ್ನ ನಾವು ಬಾಲ್ಯದಲ್ಲಿಯೇ ಕಲಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಆದ್ರೆ ಇವತ್ತು ನಾವು ಹೆಂಗಾಗ್ಬಿಟ್ಟೈತಿ ಪರಿಸ್ಥಿತಿ ಅಂತಂದ್ರ ಅದೇನ ಹೇಳ್ತಾರಲ್ಲ, ಮಕ್ಕಳಿಗಿಂತ ತಂದೆ ತಾಯಿಗೆ ಜಾಸ್ತಿ ಮಾರ್ಕಸ್ ಬೇಕಾಗಿ, ಹೌದಲ್ರಿ? ಆದ್ರ ಇಲ್ಲಿ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ನಾವು ಒಂದು ಕಾಲ ಇತ್ತು, ಇಲ್ಲೇನು ಕುಂತಾರಲ್ಲ ಎಲ್ಲ ಹಿರಿಯರು ಕೇಳ್ರಿ, ಇವರನ್ನ ಶಾಲೆಗೆ ಕಲಿಸುವಂತಹ ಸಂದರ್ಭದಲ್ಲಿ ಇವರ ತಂದೆ ತಾಯಿಗಳು ಏನ್ ಹೇಳ್ತಿದ್ರು, ಒಂದು ಸೂಕ್ಷ್ಮವಾದಂತ ಮಾತಿದು. ಇವರೆಲ್ಲ ಶಾಲೆಗೆ ಹಚ್ಚುವಂತಹ ಸಂದರ್ಭದಲ್ಲಿ ಹಿರಿಯರು ಇವರ ತಂದೆಯರು ಒಯ್ದು ಹಚ್ಚುವಂತ ಸಂದರ್ಭದಲ್ಲಿ ಏನ್ ಹೇಳ್ತಿದ್ರು, ನಮ್ಮ ಮಗನ ಹಾಕೊಂಡು ಬಡ್ರಿ, ನಮಗ್ ಚಿಂತಿಲ್ಲ, ಒಟ್ಟು 4 ಅಕ್ಷರ ಕಲಿಸ್ರಿ ಅಂತ ಅವಾಗಿರುವಂತ ಗುರುಗಳಿಗೆ ಹೇಳ್ತಿದ್ರು. ಹೌದಲ್ರಪ್ಪ? ನಮ್ಮ ಮಗನ ಹಾಕೊಂಡ್ ಬಡ್ರಿ, ಏನ್ರ ಮಾಡ್ರಿ, ಒಟ್ಟು 4 ಅಕ್ಷರ ಕಲಿಸಿ ಒಂದಿಷ್ಟು ವಿದ್ಯಾವಂತನಾಗಿ ಮಾಡ್ರಿ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಹೇಳಿ ಬರ್ತಿದ್ರು. ಅವ ಒಂದು ಬಾಂಧವ್ಯ ಇತ್ತು. ಆದ್ರೆ ಇವತ್ತು ನಾವೇನ್ ಹೇಳ್ತೀವಿ, ಮಾಸ್ತರ ನಮ್ಮ ಮಗನ ಮುಟ್ಟಿದ್ದು ಹುಷಾರ ಮಾಸ್ತರ, ಹೌದಲ್ಲ? ಅದಕ್ಕೆ ಅವರು ಒಂದು ಸುಂದರವಾದಂತ ಒಂದು ಮಾತನ್ನ ಬರೆದಾರ. ಏನು, ಯಾವತ್ತು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಹೊಡೆಯುವಂತ ಹಕ್ಕನ್ನ ಶಿಕ್ಷಕರಿಂದ ಕಸಿದುಕೊಂಡೆವು, ಯಾವತ್ತು ನಾವು ಮಕ್ಕಳಿಗೆ ಹೊಡೆಯುವಂತ ಹಕ್ಕನ್ನ ಶಿಕ್ಷಕರಿಂದ ಕಸಿದುಕೊಂಡೆವು, ಆವತ್ತಿನಿಂದಲೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೊಡೆಸಿಕೊಳ್ಳುವಂತವರ ಸಂಖ್ಯೆ ಜಾಸ್ತಿ ಆಗಿದ್ದು ಅನ್ನುವಂತಹ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಕೇವಲ ಅವರು ಬಡಿತಿದ್ದಿಲ್ಲ. ಈಗ ಶಾಲೆಯಲ್ಲಿ ಅಥವಾ ಮನೆಯಲ್ಲಿ ತಂದೆ ತಾಯಿಗಳಂತವ್ರು ಗುರುಗಳಂತವ್ರು ಒಂದಿಷ್ಟು ಬೈತಾ ಇದ್ದಾರೆ, ಬಡಿತಾ ಇದ್ದಾರೆ ಅಂದ್ರೆ ಎದಕ್ಕ? ಏನು ದ್ವೇಷ ಇರ್ತದೆ ನಮ್ಮ ಮೇಲೆ? ಅವರಿಗೆ ಏನು ದ್ವೇಷ ಇರೋದಿಲ್ಲ. ಸಮಾಜದಲ್ಲಿ ಈ ಕಲ್ಲು ಸಹಿತ ಒಂದು ಮೂರ್ತಿ ಆಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅವರು? ಅದೈತಲ್ಲ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲಿ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಹೌದಲ್ರಿ? ಯಾವ ಕಲ್ಲು ತಂದೆ ತಾಯಿಗಳು ಮತ್ತು ಗುರುಗಳು ಅನ್ನುವಂತಹ 100 ಪೆಟ್ಟುಗಳನ್ನ ಸಹಿಸಿಕೊಳ್ಳುತ್ತಾ, ಯಾವ ಕಲ್ಲು ಇಂತಹ ಅನೇಕ ಸಂಸ್ಕಾರದ ಪೆಟ್ಟುಗಳನ್ನ ತಾಳಿಕೊಳ್ಳುತ್ತಾ, ಅದು 100 ಜನರಿಂದ ಪೂಜೆಗೊಳ್ಳುವಂತಹ ದೇವರ ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಪೂಜೆಗೊಳ್ಳುತ್ತಾ, ಹೌದಲ್ರಿ? ಯಾವ ಈ ಪೆಟ್ಟುಗಳನ್ನ ತಾಳಿಕೊಳ್ಳೋದಿಲ್ಲ, ಅದೇ ದೇವಸ್ಥಾನಕ್ಕೆ ಮೆಟ್ಲಾಗತ್ತ, ಹೌದಲ್ರಿ? ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹಿತ ಸಮಾಜದಲ್ಲಿ ಒಂದು ಮೂರ್ತಿ ಆಗಬೇಕಾಗಿದ್ರ ಅವರು ಸಹಿತ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಶಾಲೆಯಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ನಮಗ್ ತಂದೆ ತಾಯಿಗಳಾದ್ರೂ ಒಂದೆರಡು ಮಾತುಗಳು ಏನಾದ್ರು ಅಂತ ಇದಾರೆ ಅಂತಂದ್ರ ನಮ್ಮ ಒಳ್ಳೇದಕ್ಕಾಗಿ ಎನ್ನುವಂತ ಮನೋಭಾವನೆ ಆ ಮಕ್ಕಳಲ್ಲಿ ಬಂತಂದ್ರ ಆ ಮಕ್ಕಳ ಭವಿಷ್ಯವೂ ಸಹಿತ ಸರ್ವಾಂಗ ಸುಂದರ ಆಗುತ್ತಾ, ತಂದೆ ತಾಯಿಗಳ ಬದುಕು ಸುಂದರ ಆಗುತ್ತಾ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಒಂದಿಷ್ಟು ಬೈಯುವಂತ ಸಂದರ್ಭದಲ್ಲಿ ಬೈಬೇಕು, ಬಡಿಯುವಂತ ಸಂದರ್ಭದಲ್ಲಿ ಬಡಿಬೇಕು, ಪ್ರೀತಿಯಿಂದ ಹೇಳುವಂತಹ ಸಂದರ್ಭದಲ್ಲಿ ಪ್ರೀತಿಯಿಂದ ಒಳ್ಳೆಯ ಮಾತುಗಳನ್ನ ಹೇಳಿದಾಗ ಮಾತ್ರ ನಮ್ಮ ಮಕ್ಕಳು ಸಹಿತ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವುಳ್ಳಂತಹ ಮಕ್ಕಳು ಆಗ್ತಾರೆ, ನಾಳೆ ನಮ್ಮ ನೋಡುವಂತಹ ಮಕ್ಕಳು ಆಗ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಇಂತಹ ಅನೇಕ ಮಹಾತ್ಮರ ಚರಿತ್ರೆಗಳು, ನಾನು ಇನ್ನೊಂದು ಸಿದ್ದರಾಮೇಶ್ವರ ಚರಿತ್ರೆಯನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಸಮಯ ಆಲ್ರೆಡಿ ಬಹಳ 8:30 ಆಗೇ ಬಿಡ್ತು. ಮತ್ತೆ ನಾಳೆ ದಿನ ನಾಡಿದ್ದೆ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಅದಕ್ಕಾಗಿ ಇವತ್ತು ನಮ್ಮ ನಾಡಿನಲ್ಲಿ ಹಸಿವನ್ನ ಕಟ್ಟಿದವರು ಸಿಗ್ತಾರ, ತೃಷೆಯನ್ನ ಕಟ್ಟಿದವರು ಸಿಗ್ತಾರ, ಮತ್ತು ಕಷ್ಟಪಟ್ಟು ವಿಷಯ ವಾಸನಗಳನ್ನ ಕಟ್ಟಿದವರು ಸಿಗ್ತಾರ. ಆದ್ರೆ ಈ ಕೆಟ್ಟು ಹೋಗಿರುವಂತ ನಮ್ಮ ಬದುಕನ್ನ, ಕೆಟ್ಟು ಹೋಗಿರುವಂತ ನಮ್ಮ ಜೀವನವನ್ನ ಕಟ್ಟುವಂತ ಮಹಾತ್ಮರಂತಂದ್ರೆ ಇಂತಹ ಅನೇಕ ಮಹಾತ್ಮರು, ಸಂತರು, ಶರಣರು, ಬಸವಣ್ಣನವರಂತವರು, ರೇಣುಕಾರಿ ಪಂಚಾಚಾರ್ಯರಂತವರು, ಇಂಥ ಎಲ್ಲ ನಾಡಿನ ಅನೇಕ ಮಹಾತ್ಮರು ಸಹಿತ ನಮ್ಮ ಜೀವನವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಇವತ್ತು ನಮ್ಮ ಮನೆಯೊಳಗೆ ಎಲ್ಲಾ ಸೆಟ್ ಅದಾವ, ಎಲ್ಲ ಸೆಟ್ ಅದಾವು, ಇಂಥ ದೊಡ್ಡ ಸೋಫಾ ಸೆಟ್ ಅದಾವು, ಫ್ರಿಜ್ ಸೆಟ್ ಅದಾವು, ಮೊಬೈಲ್ ಸೆಟ್ ಅದಾವು, ಎಲ್ಲಾ ಸೆಟ್ ಅದಾವು. ಆದ್ರೆ ಮೈಂಡ್ ಮಾತ್ರ, ಮನಸ್ಸು ಮಾತ್ರ ಅಪ್ಸೆಟ್ ಆಗೈತಿ, ಹೌದಲ್ರಿ? ಅದಕ್ಕಾಗಿ ಒಂದಿಷ್ಟು ಮೈಂಡು, ಮನಸ್ಸು ಎಲ್ಲ ಸೆಟ್ ಆಗಿ ನಮ್ಮ ಜೀವನ ಸರ್ವಾಂಗ ಸುಂದರ ಆಗಬೇಕಾಗಿದ್ರ ಇಂತಹ ಪುರಾಣಗಳಿಗೆ, ಪುಣ್ಯಕಥೆಗಳಿಗೆ, ದೈವಿಕ ಕಾರ್ಯಕ್ರಮಗಳಿಗೆ ಬಂದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ,
ಹೆಚ್ಚಿನ ವಿಚಾರಗಳನ್ನ ಮತ್ತೆ ನಾಳೆ ನೋಡೋಣ ಅನ್ನುವಂತ ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಸಂಸ್ಕಾರಗಳನ್ನ ಶಿಕ್ಷಣವನ್ನ ಕೊಡ್ರಿ, ಅಂದಾಗ ಮಾತ್ರ ಆ ಮಕ್ಕಳು ಸುಸಂಸ್ಕೃತರಾಗಿ ನಮ್ಮ ಮನೆಯನ್ನು ಬೆಳೆಸ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ, ಈ ನಮ್ಮ ಬಳ್ಳಾರಿ ಜಿಲ್ಲೆಯ ವೀರಶೈವ ಪುರೋಹಿತ ಸಂಘದ ಅಧ್ಯಕ್ಷರಾಗಿರುವಂತಹ ನಮ್ಮ ಈಶ್ವರಯ್ಯ ತಾತನವರು ಸಹಿತ ಒಂದೆರಡು ಈಗ ನಮ್ಮ ರುದ್ರಮಣಿ ತಾತನವರು ಶಾಸ್ತ್ರಿಗಳವರು ಮುಂದಿನ ವಿಚಾರಗಳನ್ನ ಹೇಳ್ತಾರೆ, ಎಲ್ಲರೂ ಕೇಳೋಣ. ಜೀವನದಲ್ಲಿ ಆಧುನಿಕೀಕರಣಗಳಿಂದ ಉಪಯೋಗವನ್ನು ಎಷ್ಟೇ ಉತ್ತುಂಗವಾಗಿ ನಾವು ಬೆಳೆಸಿಕೊಂಡ್ರೂ ಸಹಿತ ಆಧ್ಯಾತ್ಮಿಕ ವಿಚಾರವನ್ನು ಮರೆತರೆ ಯಾವ ರೀತಿ ಮನುಷ್ಯ ಹದಗೆಡುತ್ತಾನೆ ಅನ್ನೋ ವಿಚಾರದಲ್ಲಿ ಸಂಸ್ಕಾರದೊಂದಿಗೆ, ಶರಣರ ದರ್ಶನದೊಂದಿಗೆ, ಹಿರಿಯರ ಮಾಡಿರ್ತಕ್ಕಂಥ ಸಾಂಪ್ರದಾಯಗಳ ಆಚರಣೆಯೊಂದಿಗೆ ಬದುಕನ್ನು ರೂಪಿಸಿಕೊಳ್ಳೋದ್ರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕಾರ್ಯ ಪೋಷಕರು ಮಾಡದೇ ಇದ್ದರೆ ನಮ್ಮ ಜೀವನ ಯಾವ ರೀತಿ ದುರಂತಕ್ಕೊಳಗಾಗುತ್ತಂತೇಳಿ ಪೂಜ್ಯರು ಪ್ರಥಮ ದಿವಸದಿಂದಲೂ, ಯಾಕಂದರೆ ಶರಣರ ಪವಾಡವನ್ನು ಹೇಳೋದ್ರಿಂದ ನಾವು ಶರಣರಾಗ ಸಾಧ್ಯ ಇಲ್ಲ. ಶರಣರ ಮಾರ್ಗದಲ್ಲಿ ಸರಳವಾಗಿ ಈ ಲೌಕಿಕ ಜೀವನದಲ್ಲಿ ಯಾರಿಗೂ ತೊಂದರೆ ಮಾಡದಂತೆ ಮನುಷ್ಯನಾಗಿ ಬದುಕಿದ್ರೆ ಸಾಕು ಎನ್ನುವಂಥ ವಿಚಾರದೊಂದಿಗೆ ನಮಗೆ ಮನಮುಟ್ಟುವಂತೆ ಶ್ರೀ ಗುರು ಆನಗಲ ಗುರುಕುಮಾರೇಶ್ವರ ಸ್ವರೂಪಗಳಾಗಿ ಅಷ್ಟು ಸರಳವಾಗಿ, ಶಾಂತವಾಗಿ ಕುಮಾರಸ್ವಾಮಿಗಳನ್ನೇ ನಾವು ನೋಡ್ತಾ ಇದ್ದೀವಿ ಅನ್ನೋ ಸ್ವರೂಪವಾಗಿ ನಮಗೆ ಕಾಣ್ತಾನೆ. ಈ ರೀತಿ ನಮ್ಮ ಒಂದು ಗ್ರಾಮಕ್ಕೆ ಬಂದು ಅವರು ಪ್ರವಚನ ನಡೆಸಿಕೊಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ಯಾಕಂದ್ರೆ ನಾ ಮೊನ್ನೆ ಒಂದು ಪೋಷಕರನ್ನ, ಈಗ ಮಕ್ಕಳು ಶಾಲೆಯಲ್ಲಿ ಓದ್ಬೇಕಾದ್ರೆ ಪೋಷಕರನ್ನ ಕರಿತಾ ಇರ್ತಾರೆ. ತಿಂಗಳಿಗೆ ಒಂದ್ಸರಿ ಏನೇನು ಮಕ್ಕಳು ಟೆಸ್ಟ್ ಬರ್ದಾಗಲಿ, ಎಕ್ಸಾಮ್ ಇಟ್ಟಾಗಲಿ ಕರೆದು ಮಕ್ಕಳು ಏನೇನು ಮಾಡ್ತಾರೆ ಇಲ್ಲ ಅಂತೇಳಿ. ಆಗ ಏನು ಹೇಳ್ತಾರಂತಂದ್ರೆ, ತಂದೆ ತಾಯಿಗಳು ಇಬ್ಬರು ವೃತ್ತಿ ಜೀವನದಲ್ಲಿ ಕಾರ್ಯೋನ್ಮುಖರಾಗಿ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ಮಾಡಿದಾಗ ಯಾವ ರೀತಿ ಇರ್ತದಂತಂದ್ರೆ, ತಾಯಿ ವೃತ್ತಿಯನ್ನು ಮಾಡ್ತಾ ಮನೆ ಕೆಲಸಗಳಲ್ಲಿ ಬ್ಯುಸಿಯಾಗಿ, ನಂತರ ತಂದೆ ವೃತ್ತಿಯನ್ನು ಮಾಡಿ ಬಂದು ತನ್ನ ಬೇಸರವನ್ನು ಮನೆಯಲ್ಲಿ ವ್ಯಕ್ತಪಡಿಸೋದು, ಈ ರೀತಿಯನ್ನ ಮಕ್ಕಳು ನೋಡಿ ಅವರಿಗೆ ತಂದೆಯ ಪ್ರೀತಿ, ತಾಯಿಯ ವಾತ್ಸಲ್ಯ ಎರಡೂ ಸಿಗದೆ ಮಾನಸಿಕವಾಗಿ ತೊಂದರೆಗೊಳಗಾಗ್ತಾ ಇದ್ದಾರೆ. ಆವಾಗ ಒಂದು ಸಣ್ಣ ಹೆಣ್ಣು ಇರ್ತದೆ, ತಂದೆ ಅಂದ್ರೆ ಬಹಳ ಪ್ರೀತಿ, ತಂದೆ ತಾಯಿಗೂ ಮಕ್ಕಳಂದ್ರೆ ಪ್ರೀತಿ ಇರ್ತದೆ. ಯಾಕಂದ್ರೆ ಮಕ್ಕಳಿಗೆ ತಂದೆ ತಾಯಿ ಜೀವನ ಮಾಡೋದು, ಅವರೆಲ್ಲ ತ್ಯಾಗವನ್ನು ಮಾಡೋದು ನಮಗೆ, ಹೌದಾ? ಆಗ ಪ್ರತಿದಿನಾನು ತಂದೆಯೊಂದಿಗೆ ಪ್ರೀತಿಯಿಂದ ಇರ್ಬೇಕಂತ ಬಯಸ್ತಕ್ಕಂಥ ಮಗು ಒಂದಿನ ಅಪ್ಪ ಒಂದಾಗ ಕೇಳ್ತಂತೆ, ಅಪ್ಪ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಿ, ಮನೆಗೆ ಬಂದರೂ ಬ್ಯುಸಿ ಇರ್ತೀರಿ, ನೀವು ನಮ್ಮ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಲಿಕ್ಕೆ ಅವಕಾಶ ಆಗೋದಿಲ್ಲ, ಇಷ್ಟು ಬ್ಯುಸಿ ಇರ್ತೀರ, ನೀವು ಎಷ್ಟು ದುಡಿತೀರಿ ಅಂತ ಕೇಳ್ತಾರೆ. ಅವರಪ್ಪ ಹೇಳ್ತಾನೆ, ನನಗೆ ತಿಂಗಳಿಗೆ 30,000 ಕೊಡ್ತಾರಮ್ಮ ಸಂಬಳ, ಕೆಲಸ ಮಾಡಲೇಬೇಕಲ್ವಾ, ಮನೆಯೆಲ್ಲ ನಡಿಬೇಕು, ಮನೆ ಜವಾಬ್ದಾರಿ ಐತೆ, ನಿಮ್ಮ ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆ ರೇಷನ್ ಎಲ್ಲವನ್ನೂ ನೋಡ್ಕೋಬೇಕಲ್ಲಮ್ಮ, ಅದಕ್ಕಾಗಿ ಅಂತ ಹೇಳ್ತದೆ. ಆ ಮಗು ಮೊದಲಿಂದ ಒಂದು ಕೆಲಸ ಮಾಡ್ತಾ ಇತ್ತು. ಏನು ಗೊತ್ತಾ, ತಾಯಿ ತಂದೆ ಕೊಟ್ಟಿರ್ತಕ್ಕಂಥ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಈ ಥರ ಏನನ್ನ ಖರ್ಚಿಗೆ ಕೊಟ್ಟಿದ್ದಾನೆ ಒಂದು ಉಂಡೆಯಲ್ಲಿ ಹಾಕಿಟ್ಟಿರ್ತಂತೆ. ಆಗ ಆ ಮಗು, ಅಪ್ಪ ಒಂದು ದಿನಕ್ಕೆ ಎಷ್ಟಾಗ್ತದೆ, ಒಂದು ತಿಂಗಳಿಗೆ 30,000 ಅಂದ್ರೆ ಒಂದು ದಿನಕ್ಕೆ 1,000 ರೂಪಾಯಿ ಆಗಪ್ಪ ನಿನಗೆ ಆಗೋದು. ಹಂಗಾರೆ ಒಂದು ಕೆಲಸ ಮಾಡಪ್ಪ, ನನ್ನ ಉಂಡೆಯಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಕಾಣಿಕೆ ಏನೈತಲ್ಲ ಅದನ್ನ ಇಟ್ಟಿದ್ದೀನಿ ನಾನು, ನನಗೇನ ಬಳಕೆ ಮಾಡ್ಕೊಳ್ಳಿಕ್ಕೆ, ಅದು 1,000 ರೂಪಾಯಿ ಆಗೈತೆ, ಆ 1,000 ರೂಪಾಯಿ ನಿನಗೆ ಕೊಡ್ತೀನಿ, ಒಂದಿನ ರಜಾಗಿ ನನ್ನ ಜೊತೆ ಇರಪ್ಪ ಅಂತ ಕೇಳ್ಕೊಂತ ನೋಡಿ. ಆ ಮಗು ಒಂದಿನ ತಂದೆ ನನ್ನ ಜೊತೆ ಇದ್ರೆ ಸಾಕು, ಆ ಒಂದಿನಕ್ಕೆ 1,000 ರೂಪಾಯಿ ಬಿಡ್ಲಿಕ್ಕೆಲ್ಲ ನಾವು ಹೋಗಿ ಬೇಸರ ಆಗೋದು, ನನ್ನ ಹತ್ರ ಮಾತಾಡ್ತಾ ಇಲ್ಲ ಪ್ರೀತಿಯಾಗಿ, ಅಲ್ಲೇ ಪಾಲನೆ ಮಾಡಕ್ ಆಗ್ತಾ ಇಲ್ಲ,
ನನ್ನ ಹತ್ರ 1,000 ರೂಪಾಯಿ ತಗೊಂಡು ನೆನಪು ಮಾಡ್ಲಿ, ಒಂದಿನ ನಾವಪ್ಪ ನಮ್ಮ ಜೊತೆಗಿದ್ರೆ ಸಾಕು, ಅದ ಸೌಭಾಗ್ಯ. ಈ 1,000 ರೂಪಾಯಿ ಅಲ್ಲಿ ಹೋದ್ರೆ ಕೊಡ್ತಾರಲ್ಲಪ್ಪ, ಅದೇ 1,000 ರೂಪಾಯಿ ನನ್ನ ಹತ್ರ ನೀನು ತಗೊಂಡು ಒಂದಿನ ನನ್ನ ಜೊತೆ ಸಂತೋಷವಾಗಿ ಕಲಿಯಪ್ಪ ಅಂತ ಮಗು ಕೇಳ್ತಂತೆ. ಅದಕ್ಕೆ ಮಕ್ಕಳಲ್ಲೇ ದೇವರು ಇರ್ತಾನೆ, ಹೌದಲ್ವಾ? ಮಕ್ಕಳೇ ದೇವರು. ಪೋಷಕರು ಮಕ್ಕಳನ್ನ ಶರಣರ ಮಾರ್ಗದಲ್ಲಿ ನಡೆಸುವಂತ ದಾರಿಯನ್ನ ಹಚ್ಕೊಟ್ರೆ ಸಾಕು, ನೀವೇನು ಹೇಳಕ್ ಬೇಕಾಗಲ್ಲ. ಅದು ತೊಡ್ರಿ ಇದು ತೊಡ್ರಿ ಅಂತ. ಯಾಕಂದ್ರೆ ನನಗೆ ಈಗ ಸಂಜೆ ಆದ ತಕ್ಷಣ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕಸ ಹೊಡೆಯೋದು, ಬ್ಯಾನರ್ ಕಟ್ಟೋದು, ಮ್ಯಾಟ್ ಹಾಸೋದು ಮಾಡ್ತಿದ್ರಲ್ಲ, ಧೈರ್ಯವಾಗಿ ಹೇಳ್ತೀನಿ ನಾನು ಇವತ್ತು ಹೆಮ್ಮೆಯಿಂದ. ಮುಂದಿನ ದಿನಮಾನಗಳಲ್ಲಿ ಇಂಥ ಕಾರ್ಯಗಳು ನಾವು ಇವತ್ತು ಮಾಡೋರು ಮಾಡ್ತೀವಲ್ಲ ಗೊತ್ತಿಲ್ಲ. ಇವತ್ತು ಇಲ್ಲಿ ಯಾರು ಕಸ ಹೊಡೆದಾರೋ, ಯಾರು ಬ್ಯಾನರ್ ಕಟ್ಟಾರೋ, ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಕಳು ಸೇವೆ ಸಲ್ಲಿಸಾರಲ್ಲ, ಇದಕ್ಕಿಂತ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಬಂದೇ ಬರ್ತಕ್ಕಂಥ ವಿಶ್ವಾಸದಿಂದ ಹೇಳ್ತೀನಿ. ಹಾಗಾಗಿ ಅಂತ ಒಂದು ಶರಣರ ದರ್ಶನವನ್ನ ನಮ್ಮ ನಿಮ್ಮೆಲ್ಲರಿಗೆ ಅಮೃತವಾಣಿಯಿಂದ ಪ್ರತಿನಿತ್ಯ ಸಿದರಗಡ್ಡೆ ಗ್ರಾಮದಿಂದ ಬಂದು ಇಲ್ಲಿಂದ ಮತ್ತೆ ವಾಪಸ್ ಹೋಗಿ ಮಠದಲ್ಲಿ ಮತ್ತೆ ಅವರು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು 12 ಗಂಟೆಗೆ ಪ್ರಸಾದ ಆಗ್ತದವ್ರು ರಾತ್ರಿ 1 ಮಾಡೋದ್ರೊಳಗೆ. ಹಾಗಾಗಿ ಅಂತ ಗುರುಗಳು ಈ ವರ್ಷ ನಮ್ಮ 6ನೇ ವರ್ಷದ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ಎಲ್ಲರ ಶರಣರ ಸ್ವರೂಪವಾಗಿ ನಿಜವಾದ ಶರಣರೇ ಪೂಜ್ಯ ಶ್ರೀ ಮರಿಕೊಟ್ಟವರು ದೇಶಿಕರಾಗಿರೋ ಅಂತ ಪೂಜ್ಯರಿಗೆ ಗ್ರಾಮದ ವತಿಯಿಂದ ಕೋಟಿ ಕೋಟಿ ಶಿರಸಾರ್ಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ವೇದ ಗುರುಗಳಾಗಿರ್ತಕ್ಕಂಥ BM ಈಶ್ವರಯ್ಯ ಶಾಸ್ತ್ರಿಗಳು ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಸದಾಕಾಲ ಹಿರಿಯರಾಗಿ ಈ ಗ್ರಾಮದ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಬಂದು ಕೊನೆ ಮಂಗಲಾಗವರೆಗೂ ಸಹಿತ ಶಾಂತ ಸ್ವರೂಪಗಳಾಗಿ ಶ್ರೀಹರಿಯ ಸ್ವರೂಪಗಳಾಗಿರ್ತಕ್ಕಂಥ ನಮ್ಮ ರಾಘವರಾವ್ ಸ್ವಾಮಿಗಳು ಸಹಿತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ಸಂಗೀತ ಗಾನ ಕೋಗಿಲಾಗಿರ್ತಕ್ಕಂಥ ಜಗನ್ನಾಥ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಗಾನ ಕೋಗಿಲಿಗೆ ತಬಲಾ ಚಿತ್ರರಾಗಿರ್ತಕ್ಕಂಥ ಯೋಗೇಶ್ ಬಣಕಾರ ಅವರು ಸಹಿತ ಧನ್ಯವಾದವನ್ನು ತಿಳಿಸುತ್ತಾ, ಮುಂದೆ ಈ ಕಾರ್ಯಕ್ರಮದ ವಿವರ ಏನಪ್ಪಾ ಅಂದ್ರೆ, ನಾಳೆಯ ದಿನ ಮತ್ತು ನಾಡಿನ ದಿನ 2 ದಿನ ಕಾರ್ಯಕ್ರಮ ಐತೆ. ನಾಳೆ ಯಥಾ ಪ್ರಕಾರವಾಗಿ ಪ್ರವಚನ ಕಾರ್ಯಕ್ರಮ ಇರ್ತದೆ, ನಾಡಿದ್ದು ಇರ್ತದೆ, ನಾಡಿದ್ದು ಮಂಗಳಗೊಳ್ಳುತ್ತದೆ ಕಾರ್ಯಕ್ರಮ. ನಾವು ಈ ವರ್ಷ ಪ್ರತಿ ವರ್ಷ ಉಡುಗೆಗೆ ತುಂಬುವ ಕಾರ್ಯಕ್ರಮ ಆಗಲಿ, ಪೂಜ್ಯರ ಅಡ್ಡ ಪಲ್ಲಕ್ಕಿ, ಇನ್ನು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅಯಾಚಾರ ದೀಕ್ಷೆ, ಮತ್ತೆ ಒಂದ್ಸರಿ ಇಷ್ಟಲಿಂಗ ಮಹಾಪೂಜೆ, ಈ ತರ ವರ್ಷಕ್ಕೊಂದನ್ನು ಮಾಡ್ಕೊಂಬಂದಿದ್ದೀವಲ್ಲ. ಈ ವರ್ಷದ ಮಂಗಲದ ಉದ್ದೇಶ ಏನಪ್ಪಾ ಅಂದ್ರೆ, ಬೆಳಗಿನ ಜಾವ ಈಶ್ವರ ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಮಹಾಗಣಪತಿ, ಉಮಾಮಹೇಶ್ವರ, ಸ್ವಸ್ತಿ ಪುಣ್ಯಾಹವಾಚನ, ಅಂಕರಾರೋಪಣ ಪೂಜೆಯನ್ನು ನೆರವೇರಿಸಿದ ನಮ್ಮ ಪುರೋಹಿತ ಅಂದ್ರೆ ಈಶ್ವರಯ್ಯ ಶಾಸ್ತ್ರಿಗಳವರ ಶಿಷ್ಯರಿಂದ ಆ ಒಂದು ಪೂಜಾ ಕೈಂಕರ್ಯಗಳು ಬೆಳಗಿನ ಹೊತ್ತು ನಡೀತವೆ. ಭಾನುವಾರ ಸಂಜೆ ಗೋಧೋಳಿ ಮುಹೂರ್ತ. ಗೋಧೋಳಿ ಮುಹೂರ್ತ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ, ಗೋವುಗಳು ಮೇಲಿಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಾವಲ್ಲ, ಅದೇ ಗೋಧೋಳಿ ಮುಹೂರ್ತ. ಗೋವುಗಳೆಲ್ಲ ನೀವು ಕಾಡಿಗೆ ಗುಡ್ಡಕ್ಕೆಲ್ಲ ಕಾಯಿ ಕಳಿಸಿರ್ತಾರಲ್ಲ ದನಗಳನ್ನ, ಅವು ಸಂಜೆ ಹೊತ್ತು ವಾಪಸ್ ಬರುತ್ತಲ್ಲ, ಅದು ಗೋಧೋಳಿ ಮುಹೂರ್ತ. ಅದು ಶ್ರೇಷ್ಠವಾದ ಮುಹೂರ್ತ. ಅಂತ ಮುಹೂರ್ತದಲ್ಲಿ ಒಂದು ಗೋವಿಗೆ ಇಲ್ಲಿ ಪೂಜೆಯನ್ನು ನಡೆಸ್ತೀವಿ, ಪೂಜೆಯನ್ನು ನೆರವೇರಿಸ್ತೀವಿ. ಗೋಪೂಜೆ, ಭೂಪೂಜೆ, ಜನ್ಮದಾತರ ಪೂಜೆ. ಈಗಾಗಲೇ ಅವರ ಸೋಮರೆಡ್ಡಿ ಕೈಯಲ್ಲಿ ಈಗಾಗಲೇ ಯಾರ್ಯಾರು ತಂದೆ ತಾಯಿಯ ಪಾದ ಪೂಜೆಯನ್ನ ಮಾಡ್ತಾರಂತ ಒಂದು 5-6 ಜನ ಲೀಸ್ಟ್ ಐತೆ. ಈ ವೇದಿಕೆ ಮೇಲೆ ಅವತ್ತು ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಇಲ್ಲಿ. ತಮ್ಮ ಮಕ್ಕಳು, ಯಾಕಂದ್ರೆ ಜಗತ್ತಿನಲ್ಲಿ ಅಂದಿಗೆ ಗಣೇಶ ಗಣನಾಯಕನಾಗಬೇಕಾದ್ರೆ ಪಾರ್ವತಿ ಪರಮೇಶ್ವರರ ಪ್ರದಕ್ಷಿಣೆಯನ್ನ ಮಾಡಿ ಗಣಗಳಿಗೆ ನಾಯಕನೆಲ್ಲ ಅನ್ನೋ ನಾವು ತಂದೆ ತಾಯಿಗಳಲ್ಲೇ ಆ ಪಾರ್ವತಿ ಆದಿ ದಂಪತಿಗಳನ್ನು ಕಂಡು ಪುನೀತರಾಗುವಂತ ಸೌಭಾಗ್ಯ ಇಂದಿನ ಈ 6ನೇ ವರ್ಷದ ಪುರಾಣ ಮಂಗಲದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಹಾಗಾಗಿ ಯಾರು ಸಂಕೋಚ ಬಿಡವ್ರಿ, ಇಲ್ಲಿ ವಯಸ್ಸಿಗೆ ಭೇದ ಇಲ್ಲ. ನಮ್ಗೆ 50 ವರ್ಷದವಂತಂದ್ರು ನಮಗೆ ತಂದೆ ತಾಯಿ ನಾವು 71 ವರ್ಷದ ಯಾರನ್ನಾಗ್ಲಿ ಬಂದು ಹೆಸರನ್ನು ಕೊಡಬಹುದು ಸೋಮರೆಡ್ಡಿ ಹತ್ರ. ಈಗಾಗಲೇ ಚಿಕ್ಕ ಮಕ್ಕಳಾದ್ರೆ ಇನ್ನೂ ಚೆನ್ನಾಗಿರ್ತಕ್ಕಂಥ ಉದ್ದೇಶ. ದೊಡ್ಡವ್ರಿಗೂ ಅವಕಾಶ ಐತೆ. ಅದರಲ್ಲಿ ಮೊದಲು ನಮ್ಮ ಗಣಾಪುರ ಪಂಪಣ್ಣ ಅವರು ಬರ್ಸ್ಬಿಟ್ಟಾರಾಗಲಿ ನಮ್ಮ ತಾಯಿಯ ಪೂಜೆ ಪಾದ ಪೂಜೆ ಮಾಡೋ ಸ್ವಾಮಿ ಅಂತೇಳಿ ನಮ್ಮ ಪ್ರತಿನಿತ್ಯ ದಾಸೋಹದಲ್ಲಿ ಅಡಿಗೆ ಸೇವೆ ಮಾಡ್ತಕ್ಕಂಥ ಗಣಾ ಪಂಪಣ್ಣ ಅವರು ನೆನ್ನೆನೆ ಕೇಳಿದ್ರು, ಅವರು ನಮ್ಮ ತಾಯಿ ಪಾದ ಪೂಜೆ ಮಾಡೋರು ಅಂತ ಸಂತೋಷ ಮಾಡ್ರಿ ಅಂತ ಹೇಳಿ ನಾವು ಅವರೇ ಕೇಳ್ಬಿಡೋದು. ಹಂಗ ಎಲ್ಲರಿಗೂ ಅವಕಾಶ ಐತೆ. ಯಾರು ತಂದೆ ತಾಯಿ ಪಾದ ಪೂಜೆ ಮಾಡೋರು ಹೆಸರನ್ನ ಬರ್ಸೋ, ಯಾಕಂದ್ರೆ ಇಷ್ಟ ಅಂತಂದ್ರೆ ವ್ಯವಸ್ಥೆ ಮಾಡಕ್ ಬರುತ್ತೆ. ಆ ತಂದೆ ತಾಯಿಗೆ ಜನ್ಮಭೂಮಿಗೆ ಗೋಮಾತೆಯ ಪೂಜೆಯೊಂದಿಗೆ ಅಂದಿನ ಪುರಾಣದ ಈ ಪ್ರವಚನ 6ನೇ ವರ್ಷದ ಪ್ರವಚನವನ್ನ ಮಂಗಲ ಮಾಡುವಂತ ಒಂದು ಸದುದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲರೂ ಸದ್ವಿನಿಮಯವಾಗಿ ಆ ಶರಣರಿಗೆ ಕೃಪೆಗೆ ಪಾತ್ರರಾಗಿ ನಾವು ನೀವೆಲ್ಲರ ಪುನೀತರಾಗೋಣಂತ ಮುಂದೆ
ಗುರುಗಳು ಇನ್ನೊಂದು ಅವತ್ತಿನ ಮಂಗಲಕ್ಕೆ ವಿಶೇಷವಾಗಿ ಇನ್ನೊಂದು ಇದನ್ನ ತಿಳಿಸಿದ್ದಾರೆ. ಅವತ್ತಿನ ದಿನ ಮಂಗಲದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನ ಇದು ಮಾಡಿದರೆ ಭಕ್ತರ ಅಪೇಕ್ಷೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿಕೊಳ್ಳುವಂಥವರು ಆಸಕ್ತಿ ಇದ್ದವರು ಹೆಸರನ್ನು ನೋಂದಾಯಿಸಿಕೊಂಡು ಗುರುಗಳ ಅಮೃತ ಹಸ್ತದಿಂದ ರುದ್ರಾಕ್ಷಿ ಧಾರಣೆಯನ್ನ ಮಾಡಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮ ಸಹಿತ ಅವತ್ತಿರುತ್ತದೆ. ಅವತ್ತಿನ ದಿನ ರೌಡುಗುಂದ ಶ್ರೀಗಳು, ಪಾಂತೂರು ಶ್ರೀಗಳು, ಜಂಗಮರೇಶ್ವರ ಶ್ರೀಗಳು ಇವರೆಲ್ಲ ದಯಮಾಡಿಸ್ತಾರೆ ಮಂಗಲ ಕಾರ್ಯಕ್ರಮಕ್ಕೆ. ಹಾಗಾಗಿ ಆ ಒಂದು ಇದರಲ್ಲಿ ತಾವು ಕೂಡ ಯಾರಾದರೂ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡು ಪೂಜೆ ಮಾಡಿಕೊಳ್ಳುವಂತ ಇಚ್ಛೆಳುವಂತರು ಸಹಿತ ಮಾಹಿತಿಯನ್ನು ಕೊಡಬೇಕಾಗಿ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಮುಂದೆ ದೇಣಿಗೆ ಸಲ್ಲಿಸುವವರನ್ನು ತಿಳಿಸಿ ಇಂದಿನ ಕಾರ್ಯಕ್ರಮಕ್ಕೆ ರುದ್ರಾಕ್ಷಿ ಧಾರಣೆ ಮಾಡಿಸ್ಕೊಳ್ಳೋರು ಸಹಿತ ಅಲ್ಲಿ ಸೋಮರೆಡ್ಡಿ ಒಂದು ಲೀಸ್ಟ್ ಇರುತ್ತೆ. ಅದರಲ್ಲಿ ಪಾದ ಪೂಜೆ ಮಾಡತಕ್ಕಂಥವರು ಪೋಷಕರು ಮತ್ತೆ ಅವರು ಮಾಹಿತಿಯನ್ನು ಕೊಡಬೇಕು. ಮತ್ತೆ ಈ ಕಡೆ ರುದ್ರಾಕ್ಷಿ ಧಾರಣೆಗೆ ಯಾರಿದ್ದಾರೆ ಅವರು ಸಹಿತ ಹೆಸರನ್ನ ಕೊಡಬಹುದು. ಇದು ಭಾನುವಾರ ಸಂಜೆ ಮಂಗಲದ ಕಾರ್ಯಕ್ರಮ ನೆರವೇರುತ್ತದೆ. ನಾಳೆ ದಿನ ಮಂಗಲಕ್ಕೆ ಏನ್ ತರೋದಂತ ನಾಳೆ ದಿನ ಹೇಳ್ತೀವಿ ನಾವು ಎಲ್ಲರೂ. ಅವತ್ತಿನ ದಿನ ಪ್ರಣತಿ ದೀಪ ಪ್ರತಿ ವರ್ಷ ಪದ್ಧತಿಯಂತೆ ನೀವು ಮಂಗಲ ಕಾರ್ಯಕ್ರಮಕ್ಕೆ ದೀಪವನ್ನು ರೆಡಿ ಮಾಡ್ಕೊಂಡ್ಬಿಡ್ತಲ್ಲ, ಅದು ಯಥಾ ಪ್ರಕಾರವಾಗಿರ್ತದೆ. ವಿಶೇಷವಾಗಿ ಈ ವರ್ಷವೂ ತಾಯಂದರು ಸಹಿತ ರೊಟ್ಟಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಆಗಲೇ ರೊಟ್ಟಿಯನ್ನು ರೆಡಿ ಮಾಡಿ ಅವತ್ತು ರೊಟ್ಟಿ ಬುದ್ಧಿಯ ಒಂದು ಕಾರ್ಯಕ್ರಮ ಸಹಿತ ಇರುತ್ತದೆ. ಮುಂದೆ ಈ ಯಾದಿಯನ್ನು ಹೇಳಬೇಕಾಗಿ ಸೋಮರೆಡ್ಡಿ ಕೇಳ್ತೀವಿ. ಓಂ ಗುರುಭ್ಯೋ ನಮಃ. ಇವತ್ತಿನ ದೇಣಿಗೆ ಕೊಟ್ಟಂತ ಭಕ್ತಾದಿಗಳ ಹೆಸರನ್ನು ನೋಂದಾಯಿಸಿದ್ದಾರೆ. ಮೊದಲಿಗೆ GSM ವಿರೂಪಾಕ್ಷಯ ಸ್ವಾಮಿ ಸೋಮು ಸಮುದ್ರ 1101 ರೂಪಾಯಿ, ಜಾಜಿ ಶರವಣ್ಣ 500 ರೂಪಾಯಿ, ಸಿದ್ದಮ್ಮನವರ ಶೇಷಗಿರಿ 4000 ರೂಪಾಯಿ ಮತ್ತು 50 kg ಅಕ್ಕಿ, ಟೋಬೇರು ಶರವಣ್ಣ 2011 ರೂಪಾಯಿ, ಶ್ರೀಶೈಲ 200 ರೂಪಾಯಿ, ಗುಂಡೂರು ವೆಂಕಣ್ಣ 500 ರೂಪಾಯಿ, ಗೊಲ್ಲ ಶ್ರೀರಾಮನ ಮಗ ಎಂಕಪ್ಪ 1011 ರೂಪಾಯಿ, ಬೊಮ್ಮನಹಳ್ಳಿ ಜೀರ್ ಸಿದ್ದರಾಮಪ್ಪ 102 ರೂಪಾಯಿ, ಜಂಬಣ್ಣ 500 ರೂಪಾಯಿ, ದಮ್ಮೂರು ಶಂಕರಪ್ಪ 205 ರೂಪಾಯಿ, ಕ್ವಾಟ್ಯಾಳು ಗಾದಿಲಿಂಗ 210 ರೂಪಾಯಿ, ಡಾಕ್ಟರ್ ಸ್ವಾಮಿ ಕೈರುಪುಳ 501, ಗಡಂಗ ದೇವೇಂದ್ರಪ್ಪ 201, ಹುಂಚಕಾಯಿ ದರಗಣ್ಣ 101, ಗುರಪ್ಪನವರ ಶರಣಬಸವ 1001, ಕುರುಬೂರು ಲಿಂಗಣ್ಣನ ಮಗ ಸರ್ದಾರ 1001, ಒಳಗುಂದೆ ಅರವಿನ ಸುವರ್ಣಮ್ಮ 501, ಅಗಸನೂರು ನಾರಾಯಣಪ್ಪ 501, ನೆರಳಿಕೆ ಮಠದ ವೀರಭದ್ರಯ್ಯ ಸ್ವಾಮಿ 500 ರೂಪಾಯಿ. ದೇಣಿಗೆಯನ್ನು ಸಲ್ಲಿಸಿರ್ತಕ್ಕಂಥ ಸರ್ವ ಸದ್ಭಕ್ತರಿಗೆ ಆ ಶರಣರ ಒಂದು ಆಶೀರ್ವಾದದಿಂದ ಸದಾವಕಾಲ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಂತ ಇಂದಿನ ಕಾರ್ಯಕ್ರಮಕ್ಕೆ ಮಂಗಲ. ಸಿದ್ಧಲಿಂಗ ಸಿದ್ಧಲಿಂಗ ಋಣಮನದಿ ಬೆಳಗಿ ಪಣಿಯರಯ್ಯ ಸಂತೆ, ಋಣಮನದಿ ಬೆಳಗಿ ಪಣಿಯರಯ್ಯ ಸಂತೆ, ಎಡೆಯೋರ ಸಿದ್ಧಲಿಂಗ ಬೆಳಗಿಗಾರದೆ ಸಿದ್ಧ ಸಾಗರಗಳು ಧಾರಚಾಗಿ ಅವತರಿ ಸಿದ್ಧ ಗಂಗೆ ತೋರಿಸಿ ಸಿದ್ಧನಾಗಿ ತಿಳಿಸಿದ ಮುಕ್ತ ಮುಕ್ತ ಭಕ್ತಿಯೊಡನೆ ಶುದ್ಧ ಮನದ ಸ್ವೀಕರ ಮುಕ್ತ ತಾನು ತಾಯಿ ಎಡೆಯೋರಂತೆ, ಎಡೆಯೋರ ಸಿದ್ಧಲಿಂಗ ಬೆಳಗಿಗಾರದೆ ಋಣಮನದಿ ಬೆಳಗಿ ಪಡಿಯರಯ್ಯ ಸಂತೆ, ಎಡೆಯೋರಿನ ಒಡೆಯ ನಿನ್ನರಿಯ ಸಗರವನುಗೆ, ಎಡೆಯೋರಿನ ಒಡೆಯ ನಿನ್ನರಿಯ ಸಗರವನುಗೆ, ಎಡಬಿಡದಲ್ಲಿ ನಿಮ್ಮನುಳಿಯುವ ಹಾದಿ ನಡೆಯುವ, ಎಡಬಿಡದಲ್ಲಿ ನಿಮ್ಮನುಳಿಯುವ ಹಾದಿ ನಡೆಯುವ, ಎಡದ ತಡಲು ಕನಕರಿಸಿ ಬಿಡದಲ್ಲಿ ಕಾಪಾಡಿ ಎಡತನವ ಬಿಡಿಸಿಕೊಂಡು ಕೊಡ ಸಾಕ್ಷಾತ್ಕಾರ, ಎಡೆಯೋರ ಸಿದ್ಧಲಿಂಗ ಬೆಳಗಿಗಾರದೆ ಋಣಮನದಿ ಬೆಳಗಿ ಪಡೆಯರಯ್ಯ ಸಂತೆ, ಸಾಮಗ ಮಾಡಿಸೋ ಎಳೆಗೆ ತಂದ ಗಾನಯ, ಸಾಮಗ ಮಾಡಿಸೋ ಎಳೆಗೆ ತಂದ ಗಾನಯ, ಭೀಮಕಾಯ ಪಂಚಾಕ್ಷರ ಗದ್ದಿಗೆ ಹೇರಿದ, ಭೀಮಕಾಯ ಪಂಚಾಕ್ಷರ ಗದ್ದಿಗೆ ಹೇರಿದ, ಪ್ರೇಮ ಪರುಷ ಪುಟ್ಟರಾಜ ಗುರುವಿನಿಂದ ಪೂಜನು ಸ್ವಾಮಿ ಸಿದ್ಧಲಿಂಗ ಕಲೆಗೋರಂತೆ, ಎಡೆಯೋರ ಸಿದ್ಧಲಿಂಗ ಬೆಳಗಿಗಾರದೆ ಋಣಮನದಿ ಬೆಳಗಿ ಪಡೆಯರಯ್ಯ ಸಂತೆ, ಋಣಮನದಿ ಬೆಳಗಿ ಪಡೆಯರಯ್ಯ ಸಂತೆ, ಋಣಮನದಿ ಬೆಳಗಿ ಪಡೆಯರಯ್ಯ ಸಂತೆ. ಹರಹ ಓಂ
पंचाचार्य महाराज की बसवेश्वर महाराज की महाराज की समेत वीरभद्रेश्वर महाराज की साधु संत महात्मा की